ಆದ್ಮೇಲೆ ಈ ದಿನ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತಿಯಿಂದ ಕುಮಾರಧಾರ ಸ್ನಾನಘಟ್ಟದ ಬಳಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಅದನ್ನು ಸುವ್ಯವಸ್ಥಿತ ಮಾಡಬೇಕಂತ ಸದುದ್ದೇಶದಿಂದ ಈ ಒಂದು ಸಮಾಲೋಚನಾ ಸಭೆಯನ್ನು ಆಯೋಜಿಸಿದ್ದೇವೆ. ಈ ಒಂದು ಸಮಾಲೋಚನಾ ಸಭೆಯಲ್ಲಿ ಗ್ರಾಮ ಪಂಚಾಯತ್ನ ಆಡಳಿತಾಧಿಕಾರಿಗಳಾದ ಶ್ರೀನಿವಾಸ ಸಭೆಗೆ ಆಸನ ಕೇಳಬಹುದು. ಹಾಗೆಯೇ ಮುಖ್ಯಶಿಕ್ಷಕರ ದೇವಸ್ಥಾನದ ದೇವಸ್ಥಾನ ಕೂಡ ಸಭೆಗೆ ಆಸನ ಕೇಳಬಹುದು. ಹಾಗೆಯೇ ಕಡಬ ತಾಲೂಕು ಪಂಚಾಯತ್ನ ಕೆಡಿಪಿ ಸದಸ್ಯರಾದ ಶ್ರೀ ಶಿವರೂಪ ರೈತರು ವೇದಿಕೆಗಳನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಆಗ್ತಾ ಇರುವುದು. ಈ ಒಂದು ಸಭೆಯಲ್ಲಿ ಪೊಲೀಸ್ ಇಲಾಖಾಧಿಕಾರಿಗಳು ಕೂಡ ನಾವು ಆಮಂತ್ರಿಸಿದ್ದೇವೆ. ಅವರು ಬರುವವರಿದ್ದಾರೆ. ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ನ ಆಡಳಿತಾಧಿಕಾರಿಗಳು ಮತ್ತು ಸ್ಥಳೀಯ ಲೋಕೋಪಯೋಗಿ ಅಧಿಕಾರಿಗಳಾದ ಶ್ರೀಕಾಂತ್ ವಹಿಸಿಕೊಂಡಿದ್ದಾರೆ. ತಮಗೆ ಸ್ವಾಗತ ಬಯಸುತ್ತಾರೆ. ಹಾಗೆಯೇ ಮುಖ್ಯಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಸಹಾಯಕ ಕಾರ್ಯಾಧಿಕಾರಿಗಳಾದ ಶಿವ ಸರ್ ಇದ್ದೀರಿ ಸರ್. ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಕಡಬ ತಾಲೂಕು ಪಂಚಾಯತ್ನ ಕೆಡಿ ಸಮಿತಿ ಸದಸ್ಯರಾದ ಶ್ರೀ ಶಿವರೂಪ ಸರ್ ವೇದಿಕೆಯಲ್ಲಿ ಸರ್. ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಹಾಗೆಯೇ ಕಂದಾಯ ಇಲಾಖೆಯ ಅಧಿಕಾರಿಗಳಾದ ಶ್ರೀತ ಇದ್ದೀರಿ. ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಗ್ರಾಮ ಪಂಚಾಯತ್ನ ನಿಕಟಪುರದ ಉಪಾಧ್ಯಕ್ಷರಾದ ಶ್ರೀಯುತ ರಾಜೇಶ್ ಸರ್ ತಾವು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಹಾಗೆಯೇ ಕ್ಷೇಮಣದ ಸುಧಾರ ತಾವು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಹಾಗೆಯೇ ನಮ್ಮ ಸ್ಥಳೀಯರಾದಂಥ ಮಾರ್ಗದರ್ಶಕರು ಎಲ್ಲ ಗ್ರಾಮ ಪಂಚಾಯತ್ ಪ್ರತಿನಿಧಿ ಸಂಘ ಸಂಸ್ಥೆಯಲ್ಲಿ ಇದ್ದುಕೊಂಡು ನಮಗೆ ಸಹಕಾರ ನೀಡುತ್ತಿರುವಂತಹ ಹೊಸರಿಗೆ ಶಿವಕುಮಾರ್ ಸರ್ ದೇವರ ಸಭೆಯಲ್ಲಿ ತಮ್ಮನ್ನು ಕೂಡ ಆತ್ಮೀಯ ಸ್ವಾಗತಿಸಿದ್ದಾರೆ. ಹಾಗೆಯೇ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀಮತಿ ಕುಮಾರರಾಜ ಮೇಡಮ್ ತಾವು ಕೂಡ ಇದ್ದೀರಿ ಸರ್. ತಮ್ಮನ್ನು ಕೂಡ ಆತ್ಮೀಯ ಸ್ವಾಗತಿಸಿದ್ದಾರೆ ಮೇಡಮ್. ಹಾಗೆಯೇ ಮುಖ್ಯಶ್ರೀ ದೇವಸ್ಥಾನದ ಮಾಸ್ಟರ್ ಸಮಿತಿ ಸದಸ್ಯರಾದ ಶ್ರೀ ಪವನ್ ಸರ್ ವೇದಿಕೆ ಬಂದಿದ್ದಾರೆ. ತಾವು ಕೂಡ ತಮ್ಮನ್ನು ಕೂಡ ಆತ್ಮೀಯ ಸ್ವಾಗತಿಸಿದ್ದಾರೆ. ಹಾಗೆಯೇ ಈ ಸಭೆಯಲ್ಲಿ ಉಪಸ್ಥಿತ ಈ ಗ್ರಾಮದ ಈ ಒಂದು ಊರಿಗೆ ಸಂಬಂಧಪಟ್ಟ ಎಲ್ಲ ಗ್ರಾಮೀಣ ನಿವಾಸಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರು. ಗ್ರಾಮಸ್ಥರು ಮತ್ತೆ ವ್ಯಾಪಾರಸ್ಥರು ಹಾಗೆಯೇ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತಾವು ಉಪಸ್ಥಿತರು. ನಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಸ್ವಾಗತ ಕೊಟ್ಟಿದೆ. ಈ ಒಂದು ಕುಮಾರಧಾರ ಸ್ನಾನಘಟ್ಟದ ಬಳಿ ಇತ್ತೀಚೆಗೆ ಒಂದು ಬ್ರಿಡ್ಜ್ ಆಗಿ ತುಂಬಾ ಸಹಾಯಕರಾಗಿದೆ. ಆದರೆ ಮುಖ್ಯಶ್ರೀ ಸುಬ್ರಹ್ಮಣ್ಯ ಬರುವಂತಹ ಭಕ್ತಾದಿಗಳು ಹೆಚ್ಚು ಬರುತ್ತಿರುವುದರಿಂದ ವಾಹನದ ನಿಲುಗಡೆ ತುಂಬಾ ಸಮಸ್ಯೆ ಆಗ್ತದೆ. ಇದನ್ನೊಂದು ವ್ಯವಸ್ಥಿತವಾಗಿ ಮಾಡಬೇಕು ಎಂಬ ಸದುದ್ದೇಶದಿಂದ ಹಿಂದೆ ಗ್ರಾಮ ಪಂಚಾಯತ್ನ ಆಡಳಿತ ಮಂಡಳಿಯವರಿದ್ದಾಗ ಸುಮಾರು ಸಲ ಪ್ರಸ್ತಾವ ಮಾಡಿದರೆ ಇದೊಂದು ವ್ಯವಸ್ಥೆ ಆಗಬೇಕು ಎಂಬ ಉದ್ದೇಶದಿಂದ ಸಭೆಯನ್ನು ಈ ದಿನ ಆಯೋಜಿಸಿದ್ದೇವೆ. ಈ ಒಂದು ಕುಮಾರಧಾರ ಸ್ನಾನಘಟ್ಟದ ಬಳಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸಬೇಕೆಂಬ ಉದ್ದೇಶದಿಂದ ಈ ಒಂದು ಸಭೆಯನ್ನು ಆಯೋಜಿಸಲಾಗಿ ಈ ಬಗ್ಗೆ ಕೆಡಿಪಿ ಸದಸ್ಯರು ಈ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಗ್ರಾಮ ಪಂಚಾಯತ್ ವತಿಯಿಂದ ಪಾರ್ಕಿಂಗ್ ವ್ಯವಸ್ಥೆಗೆ ಸೂಕ್ತ ಮಾರ್ಗದರ್ಶನ ನೀಡುವ ಕೆಲಸ ಗ್ರಾಮ ಪಂಚಾಯತ್ನದ್ದು. ಅದನ್ನು ಅನುಷ್ಠಾನ ಮಾಡುವಂಥದ್ದು ಪೊಲೀಸ್ ಇಲಾಖೆ ಮತ್ತು ಅಲ್ಲಿ ಲಭ್ಯ ಇರುವ ಜಾಗವನ್ನು ಒದಗಿಸಿಕೊಡುವಂಥದ್ದು ತಾಲೂಕು ತಹಸೀಲ್ದಾರರ ಕೆಲಸ ಆಗಿರ್ತದೆ. ಬಹುಶಃ ತಾಲೂಕಿನ ತಹಸೀಲ್ದಾರರು ಈಗಾಗಲೇ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಬಹುಶಃ VA ಅವರು ಕೂಡ ಇಲ್ಲಿದ್ದಾರೆ. ಇನ್ನು ಅಲ್ಲಿ ಇರುವಂಥ ಭೂಸ್ವಾಧೀನ ಮಾಡಿ ನಂತರ ಪಾರ್ಕಿಂಗ್ ಮಾಡೋದು ಬಹಳ ವಿಳಂಬದ ಕೆಲಸ. ಆದರೆ ಲಭ್ಯ ಇರುವ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಹೇಗೆ ಮಾಡುವುದು ಅಂತ ಹೇಳಿ ಒಂದು. ಎರಡನೇದು ನೋಡಿ, ನೀವು ಈಗ ಮಂಗಳೂರು ಕಡೆಯಿಂದಾಗಲಿ ಅಥವಾ ಪುತ್ತೂರು ಬೆಳ್ಳಾರಿ ಕಡೆಯಿಂದ ಬರುವ ಎಲ್ಲ ಬಸ್ಸುಗಳು ಕೂಡ ಆ ಗೋಪುರದ ಅಡಿಭಾಗದಲ್ಲಿ ಬಂದು ನಿಲ್ಲುವುದು. ಆಗ ಅಲ್ಲಿ ಹೋಗಲಿಕ್ಕೆ ಬಹಳಷ್ಟು ದೊಡ್ಡ ಸಮಸ್ಯೆ ಆಗ್ತದೆ. ಆದ್ದರಿಂದ ಮಾನ್ಯ ಉಪ ಕಾರ್ಯನಿರ್ವಹಣಾಧಿಕಾರಿಗಳು ಇವತ್ತು ಫುಲ್ ಕಾರ್ಯನಿರ್ವಹಣಾಧಿಕಾರಿ ಚಾರ್ಜಿನಲ್ಲೇ ಇದ್ದಾರೆ ಅವರು. ಆಗಿರುವಾಗ ಅಲ್ಲಿ ನೋಡಿ, ಅದು ಸಂಪೂರ್ಣ ದೇವಸ್ಥಾನದ ಜಾಗ ಆಗಿರುವುದರಿಂದ
ಅಲ್ಲಿ 2 ಬಸ್ ನಿಲ್ದಾಣಗಳು, ಕನಿಷ್ಠ 1 ಬಸ್ ನಿಲ್ದಾಣ. ಅಲ್ಲಿ ಟೂರಿಸ್ಟ್ಗಳೆಲ್ಲ ಬಸ್ ಹತ್ತಲಿಕ್ಕೆ ಆ ಗೋಪುರದ ಅಡಿಯನ್ನೇ ಆಶ್ರಯ ಮಾಡಿ ಭಾಳ ತೊಂದರೆ ಆಗ್ತಾ ಉಂಟು. ಅಲ್ಲಿ ಒಂದು ಬಸ್ ನಿಲ್ದಾಣ ಆಗಬೇಕು ಅಂತ ಹೇಳುವಂಥದ್ದು. ಮತ್ತು ಅಲ್ಲಿಗೆ ಟೂರಿಸ್ಟ್ ಬರುವಂಥ ಬಸ್ಸುಗಳನ್ನು ನಿಲ್ಲಿಸಲಿಕ್ಕೆ ಈಗ ಟೆಂಪರರಿಯಾಗಿ ನಾವು ಮಾನ್ಯ ಆಡಳಿತಾಧಿಕಾರಿಗಳೇ, ದೇವಸ್ಥಾನದ ನಮ್ಮ ಗ್ರೌಂಡ್ ಇದೆ, ಕಾಲೇಜಿನ ಗ್ರೌಂಡ್ ಇದೆ, ಕನಿಷ್ಠ ಪಕ್ಷ ಅಲ್ಲಿ ಆದರೂ ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇನ್ನೊಂದು, ಅಲ್ಲಿ ಈಗಾಗಲೇ ಮಣ್ಣು ರಾಶಿ ಹಾಕಿ ಮತ್ತು PWD ಆ ಸೇತುವೆ ಮಾಡುವವರು ತುಂಬ ಅಲ್ಲಿ ಮಣ್ಣುಗಳನ್ನೆಲ್ಲ ಹಾಕಿ ಸಮತಟ್ಟು ಮಾಡಿ ಕೊಡಲಿಲ್ಲ. ಈಗ ಮಠದ ಜಾಗಕ್ಕೆ ಬೌಂಡ್ರಿ ಹಾಕಿ ಕೊಟ್ಟಿದ್ದಾರೆ. ಆ ನಂತರದ ಜಾಗವನ್ನು ಸರಿ ಮಾಡಲಿಕ್ಕೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಅದನ್ನಾದರೂ ಸರಿ ಮಾಡಿ ಕೊಡಿ ಅಂತ ನಾವು ಮೊನ್ನೆ ನಮ್ಮ ಇಒನ ಹತ್ರ ಹೇಳಿದಾಗ ಅವರೊಂದು ಮಾತು ಹೇಳಿದರು, ಸರ್ ಅದನ್ನು ನೀವು ಮಾಡಿಸಿ ಅಂತ ಹೇಳಿದರು. ಆದರೆ ನಾನು ಅದನ್ನು ಮಾಡಿಸ್ಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ಮತ್ತೆ ಅದು ಸ್ವಲ್ಪ ಗೊಂದಲ ಆಗುವಂಥ ವ್ಯವಸ್ಥೆಗಳು ಬೇಡ ಅಂತೇಳಿ. ಅಂದರೆ ಅಲ್ಲಿ ಸರ್ಕಾರಿ ಜಾಗದ್ದು ಹೇಳಿದ್ದವರು. ಯಾಕಂತ ಹೇಳಿದರೆ ಆಡಳಿತ ಮಂಡಳಿಯವರು ತೀರ್ಮಾನ ತೆಗೆದುಕೊಂಡು ಅವರು ಮಾಡಲಿ ಅಂತ ನಾನು ಬಿಟ್ಟದ್ದು. ಈಗ ಇವರವರು ಕೂಡ ಹೇಳಿದ್ದಾರೆ ಅದನ್ನು ಮಾಡಲಿ ಅಂತ. ನನ್ನ ಒಂದು ಅನಿಸಿಕೆ, ಗ್ರಾಮ ಪಂಚಾಯತಿನಿಂದಲೇ ಮಾಡಲಿ, ಗ್ರಾಮ ಪಂಚಾಯತಿನವರು ಅದನ್ನು ಮಾಡಲಿ, ಅಥವಾ ದೇವಸ್ಥಾನದವರು ದುಡ್ಡು ಕೊಡ್ತಾರೆ ಅಂತ ಹೇಳಿದರೆ ಗ್ರಾಮ ಪಂಚಾಯತಿನಿಂದ ಮಾಡಿಸಿ. ಆಗ ಅದು ಅಲ್ಲಿ ನಮಗೆ ಈಗ ಸದ್ಯಕ್ಕೆ ಸಾಕಷ್ಟು ಜಾಗ ಅಲ್ಲಿ ಉಂಟು. ಇನ್ನೊಂದು, ಪುತ್ತೂರಿಗೆ ಹೋಗುವ ಎಡಗಡೆ ರಸ್ತೆ ಬದಿಯಲ್ಲಿ ರೋಡ್ ಮಾರ್ಜಿನ್ 40 ಮೀಟ್ರ್ ಇದೆ. 40 ಮೀಟ್ರ್ ಅಗಲಕ್ಕೆ ಇದೆ, ಉದ್ದಕ್ಕೆ ಸಾಧಾರಣ 200 ಮೀಟ್ರ್ವರೆಗೆ ಉಂಟು. 200 ಅಲ್ಲ, ಜಾಸ್ತಿ ಉಂಟು. ಇಷ್ಟರಲ್ಲಿ ಎಷ್ಟೋ ಕಾರುಗಳನ್ನು ನಿಲ್ಲಿಸ್ಬೋದು. ನೀವು ಗ್ರಾಮ ಪಂಚಾಯತ್ನವರು ಒಂದು ತೀರ್ಮಾನ ತೆಗೆದುಕೊಂಡು ನೀವು ಅದಕ್ಕೆ ಶುಲ್ಕವನ್ನು ವಿಧಿಸಿದರೂ ಒಬ್ಬರ ಒಂದು ನೇಮಕ ಮಾಡುವವನಿಗೆ ವೇತನ ಕೊಡಲಿಕ್ಕೆ ಆಗ್ತದೆ. ದಯಮಾಡಿ ಅದನ್ನು ಒಂದು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು. ಈಗ ನಿಜವಾಗಿ ನಮ್ಮಲ್ಲಿ ಈಗ ಗ್ರಾಮ ಪಂಚಾಯತ್ನವರು ಮಾಡಬೇಕು. ಆದರೆ ಒಂದು ವಿಚಾರ ಉಂಟು, ಯಾವ ಉದ್ದೇಶಕ್ಕಾಗಿ ಇಲ್ಲಿ ಜನ ಬರ್ತಾರೆ, ದೇವಸ್ಥಾನಕ್ಕೆ ಜಾಸ್ತಿ ಜನ ಬರೋದು ಅವರ ವೆಹಿಕಲ್. ಅಂದರೆ ಈಗ ನನ್ನದೇ ಒಂದು ಮನೆ, ನನ್ನ ಮನೆಗೆ ತುಂಬ ಜನ ಬಂದರೆ ಅಥವಾ ವಾಹನ ತಂದರೆ ನಾನು ಆ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಈಗ ಕಾನೂನಿನ ವ್ಯಾಪ್ತಿಯಲ್ಲಿರುವುದು. ಆದ್ದರಿಂದ ದೇವಸ್ಥಾನಕ್ಕೆ ಹೆಚ್ಚು ಯಾತ್ರಾರ್ಥಿಗಳು ಬರುವುದರಿಂದ ದೇವಸ್ಥಾನದವರು ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಆದರೆ ಅವರು ಕೊಡ್ತೇನೆ ಅಂತ ಈಗಾಗಲೇ ಹೇಳಿದ್ದಾರೆ. ಈಗ ನಮ್ಮ ಎಲ್ಲ ಟ್ರಸ್ಟಿಗಳಿಗೆ ಕೂಡ ಒಂದು ಲೆಟ್ರ್ ಹೋಗಿದೆ. ಆದರೆ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರುಗಳೇ ಇಲ್ಲಿ ಟ್ರಸ್ಟಿಗಳಿದ್ದಾರೆ 2 ಜನ, ಅವರು ಕೂಡ ಬರಲಿಲ್ಲ, ಬಾಕಿದವರಿಗೆ ನೋಟಿಸ್ ಹೋಗಲಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಬಂತು. ಸರ್ ಇಒ ಸಾಹೇಬ್ರೆ, ದೇವಸ್ಥಾನಕ್ಕೆ ನೋಟಿಸನ್ನು ಇಲ್ಲಿಂದ ಕೊಟ್ಟಿದ್ದಾರೆ, ಟ್ರಸ್ಟಿಗಳಿಗೆ ಹೇಳುವ ಕೆಲಸವನ್ನು ಅಲ್ಲಿಂದ ಮಾಡಲಿಲ್ಲ ಅಂತ ಅನ್ನುವಂಥದ್ದೊಂದು ಮಾಹಿತಿಯನ್ನು ನಾವು ಕಲೆ ಹಾಕಿದ್ದೆವು. ದಯಮಾಡಿ ನೋಡಿ, ಇದು ದೇವಸ್ಥಾನದವರು ಟ್ರಸ್ಟಿಗಳು ಮಾಡಬೇಕಾದಂಥ ಕೆಲಸ ಮುಖ್ಯವಾಗಿ. ಅಂದರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ತಮಗೆ ಗೊತ್ತಿರ್ಬೋದು. ಇನ್ನೊಂದು ನಿಮ್ಮಲ್ಲಿ ಒಂದು ಮನವಿ, ಇದು ಆಗ್ತದೆ ಇಲ್ಲೋ ಹೋಗ್ತದೆ ಇಲ್ಲೋ ಅಂತ ಬೇರೆ ವಿಷಯ. ನೋಡಿ, ಈಗ ಎಷ್ಟೇ ಸೇತುವೆಯನ್ನು ಎತ್ತರಿಸಿದ್ರು ವರ್ಷಕ್ಕೆ 2 ಬಾರಿ ಆದರೂ ಇನ್ನೂ ಅದು ಮುಳುಗಡೆ ಆಗುವುದು ನಿಲುಗಡೆ ಆಗಲಿಲ್ಲ, ಅಂದರೆ ಆ ವ್ಯವಸ್ಥೆ ಆಗಲಿಲ್ಲ. ಈಗಾಗಲೇ ನಮ್ಮ ಗೋಪುರವನ್ನು, ಆ ಗೋಪುರ ಇದೆಯಲ್ಲ ನಮ್ಮಲ್ಲಿ ಸ್ವಾಗತ ಗೋಪುರ, ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಆ ಗೋಪುರವನ್ನು ತೆಗಿಬೇಕು ಅಂತ. ಆ ಗೋಪುರವನ್ನು, ಕುಲುಕುಂದ ದೇವಸ್ಥಾನವನ್ನು ಮತ್ತು ದೇವರಗದ್ದೆಯ ಮೊಗೆರ್ಕಳ ದೈವಸ್ಥಾನವನ್ನು, ಈ 3 ತೆಗಿಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಇದೆ ಈಗ. ಆದರೆ ಅದು ಈಗ ಯಾರು ಅದರ ಬಗ್ಗೆ ಮಾತನಾಡಲಿಲ್ಲ, ಹಾಗೆ ಉಂಟು, ತೆಗಿಬೇಕು ಅಂತ ಆದೇಶ ಆಗಿದೆ. ನಾನು ಅದನ್ನು ಹೇಳುವುದಲ್ಲ, ಈಗ ರೋಡ್ ಎತ್ತರ ಮಾಡಿದರೆ, ಅವತ್ತು ಕೂಡ ಇತ್ತು, ಅದನ್ನು ರೋಡ್ ಎತ್ತರ ಮಾಡಿದರೆ ಗೋಪುರವನ್ನು ಸ್ವಲ್ಪ ಹಿಂದಕ್ಕೆ ಹಾಕುವುದು ಅಂತ, ಹಾಗೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನೊಂದು ನೋಡಿ, ಅಲ್ಲಿ ರಿಕ್ಷಾ ನಿಲ್ದಾಣ ಆಗಿದೆ, ಅದಕ್ಕೆ ಒಂದು ಸೆಡ್ ಮಾಡುವಂಥ ಕೆಲಸ ಆಯಿತು. ನಾನು ಯಾಕೆ ಅಂತ ಹೇಳಿದರೆ PWD AW ಬರಬೇಕಿತ್ತು ಸುಳ್ಯದವರು, ಅವ್ರು ಈಗ ಹೇಳ್ತಾರೆ ಪ್ರಮೋದರನ್ನು ಕಳಿಸ್ತಾರೆ, ಅವ್ರು ಗುಂಡ್ಯದಲ್ಲಿ ಬರ್ತಾ ಇದ್ದಾರೆ ಅಂತ ಈಗ ಮಾಹಿತಿ ಸಿಕ್ಕಿತ್ತು. ನೋಡಿ, ಅಲ್ಲಿ ಯಾವುದೋ ನಿಲ್ದಾಣವನ್ನು ಮಾಡಬೇಕಿದ್ರು ಒಂದು ಗ್ರಾಮ ಪಂಚಾಯತಿನ ಗಮನಕ್ಕೆ ತರಬೇಕು. ರೋಡಿನಿಂದ ಸಾಕಷ್ಟು ದೂರ ಬಿಟ್ಟು ಮಾಡಬೇಕಿತ್ತು ಒಂದು, ಅದನ್ನು ಅಲ್ಲಿಯವರೆಗೆ ತಂದು ನಿಲ್ಲಿಸಿ ಅಲ್ಲಿ ರಿಕ್ಷಾದವರು ಎದುರು ನಿಲ್ಲಿಸ್ತಾರೆ, ಅವ್ರದ್ದು ತಪ್ಪಲ್ಲ, ಮಾಡಿಕೊಟ್ಟಿದ್ದಾರೆ ಅಲ್ಲಿ ನಿಲ್ಲಿಸ್ತಾರೆ. ಒಮ್ಮೆಲೆ ಅವರು ತಿರುಗಿಸುವಾಗ ಈಚೆಯಿಂದ ಹೋಗುವಂಥ ವೆಹಿಕಲ್ನವರಿಗೆ ಹೋಗಲಿಕ್ಕೆ ಭಾಳ ಕಷ್ಟ ಸಾಧ್ಯ. ಯಾಕಂತ ಹೇಳಿದರೆ ಇನ್ನೂ ಅಪಾಯ ಆಗೋದಂತ ಗ್ಯಾರಂಟಿ, ಯಾರಾದರೂ ಅಡಿಗೆ ಬೀಳುವಂಥ ವ್ಯವಸ್ಥೆ ಉಂಟು. ಆದ್ದರಿಂದ ಈ ಬಗ್ಗೆಯೂ ಕೂಡ ಸ್ವಲ್ಪ ಅಲ್ಲಿ ಒಂದು ಬೋರ್ಡ್ ಇದೆ PWD ಅಂತ, ಅದನ್ನು ಸ್ವಲ್ಪ 1 ಮೀಟರ್ನಷ್ಟು ಅಗಲ ಮಾಡಿದರೆ ಅಲ್ಲಿ 2 ವಾಹನಗಳು ಭಾಳಷ್ಟು ಸರಿಯಾದ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಉಂಟು. ಇನ್ನೊಂದು PWD ಅವರು ಸರ್ ನೋಡಿ, ಅದು ಕಂಪ್ಲೀಟ್ ಇಲ್ಲಿವರೆಗೆ ಏರಿಸ್ತೇನೆ ಅಂತ ಹೇಳಿದರು, ಎಲ್ಲಿ ನಮ್ಮ ಗೋಪುರದಿಂದ ಸ್ವಲ್ಪ ಈಚೆವರೆಗೆ. ಆದರೆ ಅದನ್ನು ಈಗ ಏರಿಸದೆ ಅನುದಾನ ಇಲ್ಲ ಅಂತ ಹೇಳಿ ಅಲ್ಲಿಂದ ಅಲ್ಲಿಗೆ ಕಟ್ ಮಾಡಿದರು, ಮುಂದಕ್ಕೆ ಕಟ್ ಮಾಡಿದರು, ತೊಂದರೆ ಇಲ್ಲ. ಅಲ್ಲಿ ರೋಡು ಅಗಲ ಕಡಿಮೆ ಆಯಿತು. ಈಗ
ನಾವು ಅಲ್ಲಿ ನಮ್ಮ ಇಲ್ಲಿ ನೋಡಿ ಕೇನ್ಯದಿಂದ ಕ್ರಾಸಿಂದ ಸ್ವಲ್ಪ ಈಚೆ ಬರುವಾಗ ಡಬಲ್ ರೋಡು ಯಾವ ಸಿಸ್ಟಮಲ್ಲಿ ಮಾಡಿದ್ದಾರೆ ಅದೇ ಸಿಸ್ಟಮಲ್ಲಿ ಇಲ್ಲಿ ಮಾಡಬೇಕು. ಇದು ಸ್ಟೇಟ್ ಹೈವೇ 100 ಸಿಸ್ಟಮಲ್ಲೇ ಮಾಡಬೇಕಿತ್ತು. ಆದರೆ ಅಗಲ ಉಂಟು ಅಂತ ಹೇಳ್ತಾ ಇದ್ದಾರೆ, ಆದರೆ ಅಲ್ಲಿ ಸಮಸ್ಯೆಗಳು ತುಂಬ ಉಂಟು. ಆದರೆ ದಯಮಾಡಿ ಇಷ್ಟು ವಿಚಾರಗಳನ್ನು ತಾವು ಪರಿಶೀಲನೆ ಮಾಡಿ ಎಲ್ಲರ ಅಭಿಪ್ರಾಯವನ್ನು ತೆಕ್ಕೊಂಡು, ಮತ್ತು ಈಗ ಮಠದವರ ಖಾಸಗಿ ಜಾಗ ಉಂಟು, ಕೆಲವರದೆಲ್ಲ ಸರ್ಕಾರಿ ಜಾಗದಲ್ಲಿ ಅತಿಕ್ರಮಣ ಉಂಟು, ಅವರ ಹತ್ರ ಎಲ್ಲ ಮಾತಾಡಿ. ಈಗ ತೆಗಿಬೇಕು ಅಂತ ನಾನು ಹೇಳೋದಿಲ್ಲ, ಆದರೆ ಅವರ ಅಂಗಡಿಯ ಎದುರು ಗಾಡಿ ನಿಲ್ಲಿಸಿದರೆ ಅದೆಷ್ಟು ಸಮಸ್ಯೆ ಆಗ್ತದೆ. ಈಗ ನಮ್ಮ ಇವರಿದ್ದಾರೆ, ಅಲ್ಲಿ ಒಂದು ಹೋಟೆಲ್ ಇದೆ ಆಚೆಗೆ, ಅಲ್ಲೆಲ್ಲ ಗಾಡಿ ನಿಲ್ಲಿಸಿದರೆ, ಮತ್ತು ನಮ್ಮ ಪವನ್ರೇ ಇದ್ದಾರೆ ನೋಡಿ, ಅಲ್ಲಿ ಹೋಗುವವರು ಕೆಲವರಿಗೆಲ್ಲ ಗಾಡಿಗೆ ಕಾಫಿ ಸಪ್ಲೈ ಮಾಡುವಂಥ ವ್ಯವಸ್ಥೆ ಈಗ ಆಗಿದೆ. ಅಲ್ಲಿ ಭಾಳ ಗೊಂದಲ ಉಂಟು, ಅಲ್ಲಿ ತಿರುಗಬೇಕಲ್ಲ. ಈಗ ಕೆಲವರು ಕಾಸರಗೋಡಿಯಿಂದ ಹೆಚ್ಚಿನವರು ಸಕಲೇಶ್ಪುರ ಕಡೆ ಹೋಗುವವರು ಹೆಚ್ಚು ಬರ್ತಾರೆ. ಅವರೆಲ್ಲ ಹೋಗುವಾಗ ಅದು ಈ ಕಡೆ ಆಗಿ ಹೋಗಬೇಕು, ಸುಮಾರು ಸುತ್ತು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನೆಲ್ಲ ಗಮನ ಹರಿಸಿ ನಾವು ಪಂಚಾಯತಿನಿಂದಲೇ ಒಂದು ವ್ಯವಸ್ಥೆ ಮಾಡಬೇಕು. ಅಂದರೆ PWD ಅವರು ಬರದಿದ್ದರೂ ತಾವಿದ್ದೀರಿ, ತಾವು ಅದನ್ನು ಹೇಳಿ ಅದನ್ನು ಮಾಡಿಸ್ಬೋದು. ಈಗ ಪೊಲೀಸ್ ಇಲಾಖೆಯವರು ಯಾರು ಬರದಿರೋ ಒಂದು SP ಗೆ ಫೋನ್ ಮಾಡಿ. ಈಗ SI ಅವರು ಡ್ಯೂಟಿಯಲ್ಲಿ ಇದ್ದಾರೆ ಅಲ್ಲಿ, ಆದರೆ ಇಲ್ಲಿ ಸ್ಟೇಷನಿಂದಲಾದರೂ ಯಾರಾದರೂ ಒಬ್ಬರು ಬರ್ಬೋದಲ್ಲ ಅಲ್ವಾ ಸರ್? ಅಲ್ಲ, ನಾವು ಮಾತಾಡೋರು ನಾವು ಮಾತಾಡಲೇಬೇಕು. ಯಾಕಂತ ಹೇಳಿದರೆ ಇಷ್ಟು ನಿರ್ಲಕ್ಷ್ಯ ಆಗಲೇಬಾರ್ದು. ನಮ್ಮ ಇಲ್ಲಿ ನೋಡಿ, ಈಗ ಹಿಂದೆ ಎಷ್ಟು ಕರೆಕ್ಟಾಗಿತ್ತು, ಈಗ ಒಂದು ಸಿಸ್ಟಮೇ ಸರಿ ಇಲ್ಲ. ನಾವು ಹೇಳಿದರೆ ಇನ್ನೊಬ್ಬರನ್ನು ದೂರ್ತೇವೆ ಅಂತ ಆಗ್ತದೆ. ದಯಮಾಡಿ ಅದನ್ನು PDO ಅವರೇ ಮತ್ತು ಆಡಳಿತಾಧಿಕಾರಿಗಳೇ ಒಂದು SI ಗೆ ಬರಲಿಕ್ಕೆ ಹೇಳಿ, ಇಲ್ಲದಿದ್ದರೆ ASP ಗೆ ಫೋನ್ ಮಾಡಿ ಅಲ್ಲಿಂದ ಯಾರಾದರೂ ಬರಲಿ. ಮತ್ತು ತಮ್ಮ ಎಲ್ಲ ಸಲಹೆಗಳನ್ನು ಕೊಡಿ. ಯಾಕಂತ ಹೇಳಿದರೆ ನಾನು ಈ ವಿಚಾರವನ್ನು KDP ಮೀಟಿಂಗಲ್ಲಿ ಕೂಡ ಮೊನ್ನೆ ನಾವು ಹೇಳಿದ್ದೇವೆ. ಆಗ ತಹಸೀಲ್ದಾರ್ ಒಪ್ಪಿ, ತಹಸೀಲ್ದಾರು ಏನು ಸರ್ಕಾರಿ ಜಾಗ ಇದೆ ಅದರಲ್ಲಿ ಮಾಡಿ ಅಂತ ಅದನ್ನು ಅಧಿಸೂಚನೆ ಮಾಡಿ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಸಮತಟ್ಟು ಮಾಡಿ ಅಲ್ಲಿ ಎಷ್ಟು ಸರ್ಕಾರಿ ಜಾಗ ಬರ್ತದೆ, ಯಾಕಂದರೆ ಸೇತುವೆಯಿಂದ ಈಚೆಗೆ ಸ್ವಲ್ಪ ಜಾಗ ಉಂಟು, ಆದರೆ ಅದನ್ನು ಅವತ್ತು PWD ಅವರು ಹೇಳಿದ್ದಾರೆ, ಮಠದವರ ಜಾಗ ಸ್ವಲ್ಪ 3 ಸೆನ್ಸ್ ಜಾಗ ಈಗ ಹೋಗಿದೆ. ಅಂದರೆ ಅವರ ಲೆಕ್ಕದಲ್ಲಿ ಜಾಸ್ತಿ ಉಂಟು, ಆದರೆ ಅಷ್ಟು PWD ಅವರಿಗೆ ಕೊಡಬೇಕು ಅಂತ ಅವಶ್ಯಕತೆ ಇಲ್ಲ. 3 ಸೆನ್ಸಿಗಿಂತ ಜಾಸ್ತಿ ಅವರಿಗೆ ಕೊಡಬೇಕಂತ ಇಲ್ಲ. ಈ ಕಡೆ ಜಾಗವನ್ನು ಅಲ್ಲಿ ಸೇರಿಸಿಕೊಂಡ್ರೆ ಆ 3 ಸೆನ್ಸ್ ಜಾಗೆಯನ್ನು ಮಠದವರಿಗೆ ಈ ಕಡೆಯಿಂದ ಕೊಟ್ಟರೆ ಆ ಸಮಸ್ಯೆ ನಿವಾರಣೆ ಆಗ್ತದೆ. ಅಥವಾ ಭೂಶೋಧನೆ ಪ್ರಕ್ರಿಯೆ ಆಗ್ತಾ ಉಂಟು ಅಂತ ಹೇಳಿದರು. ಎರಡು ಅದು ಅವರಿಗೆ ಬಿಟ್ಟದ್ದು, ಅವರ ಸಲಹೆಯನ್ನು ಕೂಡ ಕೇಳ್ಬೋದು. ಸರ್ ತಾವು ವೇದಿಕೆಗೆ ಬನ್ನಿ ಸರ್. ಈಗಾಗಲೇ ನಾವು ಸರ್ ತಾವು ಬರ್ತದೆ ನಮ್ಮ ಅಧೀನದ ಇವರಿಗೆ ಫೋನ್ ಮಾಡಿದ್ದೆವು ಸರ್, ಅವ್ರು ಯಾರೂ ಬರಲಿಲ್ಲ. ನೀವು ಡ್ಯೂಟಿಯಲ್ಲಿದ್ದೀರ ಅಲ್ಲಿ ಅಂತ ಗೊತ್ತಾಯಿತು. ಹಾಗೆ ನೀವು ಬರದಿದ್ದರೆ ಸಭೆ ರದ್ದು ಮಾಡುವುದು ಅಂತ ಒಂದು ತೀರ್ಮಾನಕ್ಕೆ ಕೂಡ ಬಂದಿದ್ದೆವು. ಯಾಕಂತ ಹೇಳಿದರೆ ಅಲ್ಲ, ಈಗ ನೀವು ಬರೋದಿದ್ರೆ ನಿಮ್ಮ ಅಲ್ಲಿದ್ದವರು ಇಲ್ಲ ಸರ್, ನೀವಿದ್ದರೆ ಮಾತ್ರ ಆಗೋದು ಸರ್, ನೀವು ಇಲ್ಲದಿದ್ದರೆ ಅದು ಸರಿ ಬರುವುದಿಲ್ಲ. ಹಾಗೆ ಈಗಾಗಲೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ನಮ್ಮ ವಿಚಾರಗಳನ್ನೆಲ್ಲ ಹೇಳಿದೆವು, ಪುನಃ ಒಮ್ಮೆ ಹೇಳಬೇಕಿದ್ರೆ ಹೇಳ್ತೇವೆ ನಾವು. ಮತ್ತು ಎಲ್ಲರ ಅಭಿಪ್ರಾಯವನ್ನು ತಾವು ಎಲ್ಲರ ಅಭಿಪ್ರಾಯವನ್ನು ಹೇಳಿ, ಮತ್ತು ಸಬ್ ಇನ್ಸ್ಪೆಕ್ಟರ್ ಅವರದ್ದು ಹೇಳ್ತಾರೆ, ಮತ್ತು ನಮ್ಮ ಟೆಂಪಲ್ನವರು ಹೇಳ್ತಾರೆ, ಮತ್ತು ನಮ್ಮ ಗ್ರಾಮ ಪಂಚಾಯತ್ನ ಆಡಳಿತಾಧಿಕಾರಿಗಳು ಮಾತಾಡ್ತಾರೆ. ಸಿಕ್ಕಾಪಟ್ಟೆ ಕ್ರೌಡ್, ಬೆಳಿಗ್ಗೆ ಮಾತ್ರ ಅಲ್ಲ, ಮಧ್ಯಾಹ್ನವರೆಗೂ ಕೂಡ ಕ್ರೌಡ್ ಇರ್ತದೆ ಅಲ್ಲಿ ಸಿಕ್ಕಾಪಟ್ಟೆ. ಇಲ್ಲಿಯವರೆಗೆ ಅಂದ್ರೆ ಇವಾಗ ಹೊಸ ರೋಡ್ ಮಾಡಿದ್ದಾರೆ ಬ್ರಿಡ್ಜಿಗೆ, ಆ 2 ಸೈಡಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ. ಆದ ಕಾರಣ ಈಗಾಗಲೇ PWD ಅವರ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಮುಂದಕ್ಕೆ ಬ್ರಿಡ್ಜಿನ ಆ ಕಡೆಗೆ ಲೆಫ್ಟ್ ಸೈಡ್ ಆಗಿ ಈಗಾಗಲೇ KEB ಅವರು ರಿಮೂವ್ ಮಾಡಿದ್ದಾರೆ. ಯಾವ್ದು ವೈರ್ಸ್ ಇದೆ ಅದನ್ನು ತೆಗೆದ್ರೆ ಅಲ್ಲಿ ನೀರು ಹೋಗೋದಕ್ಕೆ ಒಂದು ಪೈಪ್ ಎಲ್ಲ ಹಾಕಿಕೊಂಡು ಅಲ್ಲಿಗೆ ಮಣ್ಣು ಫಿಲ್ ಮಾಡಿ ಅಲ್ಲಿ ಪಾರ್ಕಿಂಗ್ ಮಾಡಬಹುದು. ಅದನ್ನ ಪಂಚಾಯತ್ ಅದನ್ನ ಹೊಳೆಯಲ್ಲಿ ತಗೊಂಡು ಮಾಡಿದ್ರೆ ಒಂದು ಸುಲಭದಲ್ಲಿ ಪಾರ್ಕಿಂಗ್ ಆಗಬಹುದು ಅಂತ. ಈಗ ಬೆಳಗ್ಗೆ ಚರ್ಚೆ ಮಾಡುವ ಒಂದು ಸಮಸ್ಯೆ ಬಂತು, ಅಲ್ಲಿ ಕಾರ್ ಇಟ್ಟು ಬರ್ಲಿಕ್ಕೆ ದೂರ ಆಗುವ ಅಂತೇಳಿ. ಯಾಕೆಂದ್ರೆ ಫ್ಯಾಮಿಲಿಯನ್ನು ಇಳಿಸಿ ಒಬ್ಬ ಮಾತ್ರ ಹೋಗುದು, ಅಲ್ಲಿಗೆ ಹೋಗ್ಬೋದು, ಏನು ಹೆಚ್ಚು ದೂರ ಇಲ್ಲ. ಒಂದು ವೇಳೆ ನಿರ್ವಹಣೆ ಮಾಡೋದಕ್ಕೆ ಜನರನ್ನು ಪಂಚಾಯತ್ ನೇಮಕ ಮಾಡಿ ಬೇಕಾದ್ರೆ ಫೀಸು ಕೂಡ ಮಾಡ್ಕೊಂಡು ಚೆನ್ನಾಗಿ ಅಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಲೇಬೇಕು ಸರ್, ಖಂಡಿತ ಮಾಡಬೇಕು. ಮೊನ್ನೆ ಸಾಹೇಬ್ರಲ್ಲಿ ಕೂಡ ನಾವು ಮಾತಾಡ ಟೆಂಪಲ್ ಅವರು ಹೇಳಿದ್ರು, SI ಅವ್ರ ಹತ್ರ ಹೇಳಿ ಒಂದು ಸ್ಟಾಫ್ ಬೇಕಾದ್ರೆ ಕಳಿಸ್ತೇವೆ ನಾವು ಅಂತ ಹೇಳಿದ್ವಿ. ತುಂಬಾ ಕಷ್ಟ ಇದೆ ಸರ್ ಅಲ್ಲಿ. ಹೇಳಿದ್ದೆ ಅವ್ರು ಏನ್ ಹೇಳಿದ್ದಾರೆ, ಅದು SI ಅವರು ಹೇಳಿದ್ರೆ ಕೊಡ್ತೇವೆ ಅಂತ. ಈಗ ಸಮಸ್ಯೆ ಇರೋದು ದೇವಸ್ಥಾನದ ಭಕ್ತಾದಿಗಳಿಂದಾಗಿ ಸಮಸ್ಯೆ ಬರೋದು. ಇವರವ್ರು ಕೊಡ್ಬೇಕಲ್ಲ. ಈಗ ಅವ್ರು ಕೇಳಿದ್ರೆ ಕೊಡ್ತೇನೆ ಅಂತ ಹೇಳುದು, ಅವ್ರಿಗೆ ಕೇಳಿದ್ರೆ ಕೊಡುದಲ್ಲ. ದೇವಸ್ಥಾನದಿಂದಲೇ ಅವರಿಗೆ ಒಂದು ಈಗ ನಾವು ಕೊಡ್ತೇವೆ ನೀವು ಮಾಡಿ ಅಂತ ಹೇಳಿದ್ರೆ
ಕರೆಕ್ಟ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಈಗ ಮುಖ್ಯವಾಗಿ ಇವತ್ತು ಮೀಟಿಂಗ್ ಇರ್ತದೆ ಅಲ್ಲಿ ಒಂದು ಪಾರ್ಕಿಂಗ್ ವಿಷಯ ಸರಿಯಾಗ್ಬೇಕು ಸರ್. ಯಾಕಂದ್ರೆ ಇವಾಗ ಒಂದು ಲಿಂಕ್ ರೋಡ್ ಮಾಡಿದ್ರು ಇವಾಗ ಇಲ್ಲಿಂದ ಮೈನ್ ರೋಡ್ ಇಂದ ಕೆಳಗೆ ಬೈಪಾಸ್ ರೋಡಿಗೆ ಒಂದು ಲಿಂಕ್ ಕೊಟ್ಟಿದ್ದಾರೆ. ಅದರಲ್ಲಿ ಇಳಿದವನು ಅವನು ಲೆಫ್ಟಿಗೆ ಹೋಗ್ಬೇಕಾ ರೈಟಿಗೆ ಹೋಗ್ಬೇಕಾ ಎರಡು ಕಡೆಗೆ ಹೋಗ್ತಾ ಇದ್ದಾರೆ. ಹೇಗೆ ಹೋಗ್ಬೇಕು ಸರ್ ಅವನು ಒಮ್ಮೆ ಯಾರ್ದಲ್ಲೇ ಲೆಫ್ಟಿಗೆ ಇಲ್ಲಿ ಮೈನ್ ರೋಡ್ ಇಂದ ಒಂದು ಲಿಂಕ್ ಕೊಟ್ಟರಲ್ಲ ಸರ್ ಕೆಳಗಡೆ ಇಂಟರ್ಲಾಕ್ ಹಾಕಿ ಅವ್ನು ಬೈಪಾಸ್ ಹೋಗ್ತಾನೆ, ಲೆಫ್ಟಿಗೂ ಕೂಡ ಹೋಗ್ತಾ ಇದ್ದಾರೆ, ರೈಟಿಗೆ ಕೂಡ ಹೋಗ್ತಾನೆ. ಹೋಗಿಲ್ಲ ಬೋರ್ಡ್ ಇಲ್ಲ ಸೈನ್ ಬೋರ್ಡ್ ನಾನೇ ಕರೆದು ನಿಲ್ಲಿಸಿ ಕೆಲವರಿಗೆ ಹೊಸಬರಾದ್ರೆ ವಾರ ಮಾಡಿದ್ದೀನಿ. ಲೋಕಲ್ ಅವ್ರಿಗಾದ್ರೆ ಕಡ್ಡಾಯವಾಗಿ ಫೈನ್ ಹಾಕಿದ್ದೀನಿ. ಮತ್ತೆ ಯಾರು ಹೇಳಿದ್ರು ನಾನು ಬಿಡೋ ಪ್ರಶ್ನೆ ಸೈನ್ ಬೋರ್ಡ್ ಒಂದು ಬೇಕು ಸರ್. ಅದಕ್ಕೊಂದು ಸೈನ್ ಬೋರ್ಡ್ ಮಾಡಿಸ್ಕೊಡ್ಬೇಕು ಪಂಚಾಯತ್. ಅಲ್ಲ ನೀವು ಹೇಳುವಂಥದ್ದೆಲ್ಲ ಪರ್ಫೆಕ್ಟ್ ಇದೆ. ಮತ್ತೆ ತುಂಬಾ ಇದಕ್ಕೆ ನಮ್ಮ ಗ್ರಾಮಕ್ಕೆ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ASI ಮತ್ತೆ ನಮ್ಮ ಸ್ಟಾಫ್ನೆಲ್ಲ ಆಗ್ತಾ ಇದ್ರು. ಬೇರೆ ನಮ್ಗೆ ಏನಾದ್ರು ಶಾರ್ಟೇಜ್ ಬಂದ್ರೆ ಅವ್ರು ಹೇಳ್ದಂಗೆ ಅಂದ್ರೆ ಈಗ ಟ್ರಾಫಿಕ್ ಬಗ್ಗೆ ಅವ್ರು ಏನ್ ಹೇಳಿದ್ರು ನಮ್ಮಿಂದ ನಾವು ಇದರ ಟ್ರಾಫಿಕ್ ಸಮಸ್ಯೆ ಇದೆ ಅಂತ ನಾವ್ ಹೇಳಿದಾಗ ಅವ್ರು ಕೊಡೋದು, ಅವ್ರಾಗ ಕೊಡೋದು ಒಂದ್ಸಲ ಅವ್ರ ಗಮನಕ್ಕೆ ತಂದಾಗ ಕೊಡ್ಬೋದು. ಇಲ್ಲ ನಾವ್ ಬೇಕೊಂದು ರಿಕ್ವೆಸ್ಟ್ ಮಾಡೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಕೇಸ್ ಆಗಿ ಸರ್ ಹೆಚ್ಚಾಗಿ ರೂಲ್ಸ್ ಅನ್ನು ಬ್ರೇಕ್ ಮಾಡ್ತಾ ಇರೋದೇ ಲೋಕಲ್ಸ್. ಯಾಕಂದ್ರೆ ಟೂರಿಸ್ಟ್ ಅವ್ರಿಗೆ ಗೊತ್ತಿಲ್ಲ ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಹೇಳಿ ನಮ್ಮವರೇ ಅದನ್ನ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೆ. ಯಾಕಂದ್ರೆ ಉದಾಹರಣೆ ಇದೆ, ಇಲ್ಲಿ ಮೈನ್ ರೋಡ್ ಅಲ್ಲಿ ಬಂದು ಅಲ್ಲಿ ರೈಟಿಗೆ ಹೊಡ್ಕೊಳ್ತಾರೆ, ಸರ್ಕಲ್ ಸುತ್ತಲಿಕ್ಕೆ ಅವರಿಗೆ ಸ್ವಲ್ಪ ಉದಸ್ಸನ ಆಗ್ತದೆ, ಅಲ್ಲಿ ಗೊಂದಲ ಆಗ್ತದೆ. ಇಲ್ಲೇ ಕಾಶಿಗಟ್ಟೆಯಲ್ಲಿ ಅದು ಲೋಕಲ್ಸ್ ಆ ಕಡೆ ಹೋಗೋರೆಲ್ಲ ಅಲ್ಲಿ ಶಾರ್ಟ್ ಅಲ್ಲ ಅಂತ ಹೇಳಿ ರೈಟಿಗೆ ಹೊಡ್ಕೊಳ್ತಾರೆ. ಒಂದು 5-6 ಬೋರ್ಡ್ಸ್ ಇಲ್ಲಿಂದ ಕಂಟಿನ್ಯೂ ಆಗಿ ಒಂದು 5-6 ಸೈನ್ ಬೋರ್ಡ್ಸ್ ಇರ್ಬೇಕು. ಲೆಫ್ಟ್ ರೈಟ್ ಕೂಡ ಇದು ಒಂದೇ ಇದೆ. ಈ ಕಡೆ ಹೋದ್ರೆ ನಾವು ದಂಡ ಹಾಕ್ತೀವಿ ಅಂತ ಹೇಳ್ತೀವಿ, ನಾವು ಬೇಕಾದ್ರೆ ಅದನ್ನ ಬರ್ತ್ ಕೊಡ್ತೀವಿ. ನಮ್ಗೊಂದು ಸೈನ್ ಬೋರ್ಡ್ಸ್ 4 ಸೈನ್ ಬೋರ್ಡ್ಸ್ ಮಾಡಿಕೊಡ್ತೀವಿ. ಯಾಕಂದ್ರೆ ನಮ್ದು ಎಕ್ಸಿಕ್ಯೂಟಿವ್ ನಮ್ದೇನಿಲ್ಲ. ಏನೋ ಫೈನಾನ್ಸ್ ವಿಚಾರಕ್ಕೆ ಬಂದಾಗ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ದೇವಸ್ಥಾನಕ್ಕೆ ನೀವು ಸಹಕಾರ ಕೊಡ್ಬೇಕು ಹೊರತು ನಮ್ಮ ಕೈಯಿಂದ ನಾವು ಮಾಡ್ಸಕ್ಕಾಗಲ್ಲ. ನಮ್ಗೆ ಯಾಕಂದ್ರೆ ಆತರ ಯಾವ ಫಂಡ್ಸ್ ಯಾವ್ದಿಲ್ಲ. ನಾವು ಅದನ್ನ ಏನಂದ್ರೆ ಪೊಲೀಸ್ ಕೊಡೋದು ನಾವು ಅದನ್ನ ಖಂಡಿತವಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ಅಂದ್ರೆ ಕೆಲವರಿಗೆ ಗೊತ್ತಾಗಲಿ ಇಂಪ್ಲಿಮೆಂಟ್ ಮಾಡೋದು ಗೊತ್ತಾಗಲ್ಲ. ಈಗೆಲ್ಲ ನಾವು IH ಕೇಸಸ್ ಆಗ್ತದೆ. ಆಟೋದವ್ರು ಏನ್ ಮಾಡ್ತಾರೆ 8:30 ಆದ್ರೂ ಈಗ ಸೀದಾ ಬರ್ತಾ ಇದ್ದಾರೆ. ನಾನ್ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೂ ಆಟೋ ಬಂದ್ರೆ ನಿಲ್ಸಿ ಇರಪ್ಪ ನಮ್ಮ ಪೊಲೀಸ್ ಸ್ಟೇಷನ್ ಡ್ರಾಪ್ ಕೊಡು ಅಂತ ಹೇಳ್ಬಿಟ್ಟು ಹೇಳಿ ಪೊಲೀಸ್ ಸ್ಟೇಷನ್ ಬಂದ್ರು ಅವ್ರ ಮುಂದೆ 200 ರೂಪಾಯಿ 300 ರೂಪಾಯಿ ಅವ್ನು ನೋಡಿ ಅವ್ನು ಯೋಗ್ಯತೆ ನೋಡ್ಬಿಟ್ಟು ಫೈನ್ ಎಲ್ಲ ಹಾಕಿದ್ವಿ. ಈಗೆಲ್ಲ ಸಮಸ್ಯೆ ಆಗ್ತಾ ಇದೆ. ಮೇನ್ ನಮ್ಗೆ ಆಟೋದವ್ರು ಬಹಳ ಸಮಸ್ಯೆ ಆಗ್ತದೆ. ಆಮೇಲೆ ಲೋಕಲ್ ಈ ಅಂಗಡಿಯವರು ಅಂತ ಹೇಳ್ಬಿಟ್ಟು ಹೇಳಿ ಅಂಗಡಿಯವರು ಅಂತ ಹೇಳ್ಬಿಟ್ಟು ಯಾರು ಗೊತ್ತಾಗಲ್ಲ. ಅವ್ರು ಏನ್ ಮಾಡ್ತಾರೆ ಇಲ್ಲಿಂದ ಇಲ್ಲಿಗೆ ಸರ್ ನಾವು ಹೋಗ್ತಾ ಇರೋದು ಅವ್ರು ನೋಡ್ಬಿಟ್ಟು ಇನ್ನೊಬ್ರು ಹೋಗ್ತಾರೆ ಸರ್ ಅವ್ರಿಗೆ ಯಾಕೆ ಫೈನ್ ಹಾಕಿಲ್ಲ ಇವ್ರಿಗೆ ಯಾಕೆ ಫೈನ್ ಹಾಕಿಲ್ಲ ಅನ್ನೋ ವಿಚಾರ ಬರ್ತದೆ. ಅದು ಯಾರಂತ ಹೇಳ್ಬಿಟ್ಟು ಹೇಳಕ್ ಬರೋದಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ಅದನ್ನ ಕಡ್ಡಾಯವಾಗಿ ಹಾಕ್ಲೇಬೇಕಾಗುತ್ತೆ. ಆಮೇಲೆ ಯಾರು ನಿನ್ನೆ ನೈಟ್ ಯಾರೋ ಒಂದು ಬರ್ಡೇ ಪಾರ್ಟಿ ಮಾಡಿದ್ದಾರೆ ಬಾರ್ಡರ್ ಅದೇನ್ ಬಿಸ್ಲೇ ಇದೆ. ಅದೇ ಯಾರೋ ಫಾರೆಸ್ಟ್ ಅಲ್ಲಿ ಗಾಡಿ ತೆಗೆದಿಲ್ಲ ಜಾಸ್ತಿ ತೆಗೆದಿಲ್ಲ ಅಡ್ಡ ಹಾಕಿದ್ದಾರೆ ಅಂತ ಹೇಳಿ ಗಾಡಿ ಪಂಚರ್ ಮಾಡಿದ್ದಾರೆ. ವಾಪಸ್ ಬರ್ತಾ ಆ ಕೋಪಕ್ಕೆ ಕುಡಿದು ಸ್ವಲ್ಪ ವೆಹಿಕಲ್ಗೆಲ್ಲ ಡ್ರೈವರ್ಗೆಲ್ಲ ನಿಲ್ಲಿಸಿ ಅವನ ಮೇಲೆ ಒಂದೆಲ್ಲ ಸ್ವಲ್ಪ ದೌರ್ಜನ್ಯ ಎಲ್ಲ ಮಾಡಿದ್ದಾರೆ. ಅವ್ರು ಇಲ್ಲಿ ಬಂದ್ರು. ಮತ್ತೆ ಯಾರು ಗೊತ್ತಾಯ್ತು ಅವನ್ನೆಲ್ಲ ಕರೆದು ಪೊಲೀಸ್ ಸ್ಟೇಷನ್ ಅಲ್ಲಿ ಫುಲ್ ಕುಡ್ದವ್ರೆ. 5 ಜನ ಇದ್ರೆ 5 ಜನ ಫುಲ್ ಕುಡ್ದವ್ರೆ. ಬೈಕ್ ಅನ್ನು ಕುಡ್ದವ್ರೆ. ಈಗ ಅವ್ರಿಬ್ರಿಗೂ 10,000 ಫೈನ್ ಆಗಿದೆ. ಯಾರೇ ನಿಮ್ಮಲ್ಲೇ ಒಬ್ಬರ ಹೆಸರು ಹೇಳಿದ್ರು ರಿಕ್ಷಾದ 2 ಸಂಘಟನೆ ಇದೆ. ಅವರಿಗೆ ನೋಟಿಸ್ ಮಾಡಿಲ್ಲ ಯಾರು ಮುಖ್ಯ ಅವರೇ ಬರ್ತಾರೆ. ಆಟೋದವರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಈ ಕಡೆ ಮೇಲ್ಗಡೆ ಗೆಸ್ಟ್ ಹೌಸ್ ಹತ್ರ ಆ ಗೆಸ್ಟ್ ಹೌಸ್ ಹತ್ರ ಇರುವ ಆಟೋನ ಬೇರೆ ಯಾರಾದ್ರೂ ಈ ಸಲ ಅವ್ರು BL ಕ್ಯಾನ್ಸಲ್ ಬರ್ತೀವಿ. ಮತ್ತೆ 100% ಗ್ಯಾರಂಟಿ ಏನ್ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಹೀಗೆ ಬಂದ್ಬಿಡ್ತಾರೆ. ಆಯ್ತಾ ಇನ್ ಕೆಲವರು ಆ ಕಡೆಯಿಂದ ಬರ್ತಾರೆ. ನಮ್ಗೆ ಆಟೋ ಸ್ಟ್ಯಾಂಡ್ ಕೋಪರೇಟಿವ್ ಆಗಿರೋದ್ರಿಂದ ಅಲ್ಲಿ 3 ಆಟೋ ಅವ್ರು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಸಾಮಾನ್ಯ ಯಾವಾಗ ನೋಡಿದ್ರು 3 ಆಟೋ ಇರ್ತದೆ. ಆಮೇಲೆ ಈ ಕಡೆ ಸಾಮಾನ್ಯವಾಗಿ ಬರೋದಿಲ್ಲ. ನಾನು ಸುಮಾರು ಅಬ್ಸರ್ವ್ ಮಾಡಿ ಆ ಕಡೆ ಇರೋ ಆಟೋ ಸ್ವಲ್ಪ ದೌರ್ಜನ್ಯ ಇದೆ. ಬಂದವ್ರ ಹತ್ರ ದುಡ್ಡೆಲ್ಲ ಜಾಸ್ತಿ ತಗೊಂಡ್ರೆ ಕಂಪ್ಲೇಂಟ್ ಚೆನ್ನಾಗಿ. ಮತ್ತೆ ನೀವ್ ಯಾರಾದ್ರೂ ಹೇಳಿದ್ರೆ ನಾನು ಕೇಳೋದಿಲ್ಲ. ಇಲ್ಲಿ ಖಂಡಿತವಾಗ್ಲೂ ಅದನ್ನ ಮಾಡ್ಬಾರ್ದು. ನಮ್ಮ ಯಾರೋ ಒಬ್ರು ತಪ್ಪು ಮಾಡಿದ್ದಕ್ಕೆ ಎಲ್ಲ ಆಟೋದವ್ರು ಪನಿಷ್ಮೆಂಟ್ ಬೇಡ ಅಂತ ಹೇಳಿ ನಾವು ಸುಮ್ಮನೆ ಇದೀವಿ.
ಬರೀ ಇದು ಮಾಡಿದಲ್ಲ ಅವರೇ, ಮೋಸ್ಟ್ ಆಫ್ ತಪ್ಪು ಮಾಡೋದು ಅವರೇ ಮಾಡ್ತಾ ಇದ್ದಾರೆ. ಒಂದು ಸಲ ಅಂದ್ರೆ ಇಲ್ಲಿದೆ ನಮ್ಮ KSRTC ನೀವು ಈಗ ಹೇಳಿದ್ರಲ್ಲ ಕೆಳಗಡೆ ಕೆಳಗಡೆ ಡೌನ್ಗೆ ಇವತ್ತು ಬೆಳಿಗ್ಗೆ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಮೇನ್ ರೋಡ್ ಹೋಗ್ತಾ ಇದ್ದಾರೆ. ಕೆಳಗೆ ಆಕ್ಚುಲಿ ಕೆಳಗಿಂದ ಬರುವವರಿಗೆ ಮೇನ್ ರೋಡ್ ಅಲ್ಲಿ ಎಷ್ಟು ದೂರ ಗಾಡಿಯಿಂದ ಕಾಣೋದೇ ಇಲ್ಲ. ನಿಮ್ಮದು ಚೌಕಿ ಗುಡ್ಡಲ್ಲಿ ಬ್ಯಾರಿಕೇಡ್ ಉಂಟು, ಜನಗಳು ನಿಂತ್ಕೊಂಡಿರ್ತಾರೆ. ಆ ಕಡೆಯಿಂದ ಈ ಕಡೆ ಮೇನ್ ರೋಡ್ ಇಂದ ಗಾಡಿ ಎಷ್ಟು ಸ್ಪೀಡ್ ಅವರಿಗೆ ಇಟ್ಕೊಳ್ಳೋಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಹಾಗೆ ಮಾಡಿದ್ರು ಸ್ಪೀಡ್ ಅಲ್ಲಿ ಈ ಕಡೆ ಹೋಗಿದ್ದಾರೆ, ಆ ಕಡೆ ಹಿಂದೆಗಡೆ ಕೂತಿದ್ದಾರೆ. ಮತ್ತೆ ಹೇಳುವಂತದ್ದು ಎಂತ ಹೇಳಿದ್ರೆ ನಾವು ಸ್ಲೋ ಇದ್ರು ಕೈ ಪಾಸ್ ಆಗಿದ್ರು ತಪ್ಪು ಅಲ್ಲೇ ಮತ್ತೆ ಹೇಳಿದ ಡ್ರೈವರ್ ಆಕ್ಚುಲಿ ಕಾಣೋದೇ ಇಲ್ಲ ಸರ್. ಕೆಳಗಿಂದ ನೀವು ಮೇಲೆ ಬರ್ಬೇಕಾದ್ರೆ ಮೇನ್ ರೋಡೇ ಕಾಣೋದಿಲ್ಲ. ನೀವು ಒಂದು ನಿಮ್ಮ ಚೌಕಿ ಇದೆ ಅಲ್ಲಿ, ಒಂದು KSRTC ಜೊತೆಗೆ ಬ್ಯಾರಿಕೇಡ್ ಇದೆ. ಈ ಕಡೆಯಿಂದ ಹೋಗುವ ವೆಹಿಕಲ್ಸ್ ಮಾತ್ರ ಬಿಡಬೇಕು, ಆ ಕಡೆ ಬರೋದು ಕೆಳಗಿಂದ ಮೇಲೆ ಹೋಗ್ಬೋದು. ಪಾರ್ಕಿಂಗ್ ಇದೆ ಅಲ್ಲಿ ಮೇಲೆ ಹೋಗ್ಬೋದಿಗೆ. ಅದು ನೋಡಿ ಒಂದು ಸ್ವಲ್ಪ ಅಪ್ಪು ಸಹ ಇದೆ, ಅಲ್ಲಿ ಹಂಪೇ ಇಲ್ಲ. ಹಂಪು ಹಾಕಿದ್ರೆ ಬಚಾವು. ಈಗ ಸೆಲೆಬ್ರಿಟಿ ಇರೋದು ಪಾರ್ಕಿಂಗ್ ಮಾಡಿದ್ರು ಕೂಡ ಅವ್ನು ನೈಟ್ ಅಲ್ಲೇ ಬೈಪಾಸ್ ಅಲ್ಲೇ ಹೋಗ್ಬೇಕು, ಒಂದು ಮೇಲ್ಗಡೆ ಮೈನ್ ರೋಡಿಗೆ ಬರಬಾರ್ದು. ಭಾರಿ ಡೇಂಜರ್ ಇದೆ ಅಲ್ಲಿ ಪಾರ್ಕಿಂಗ್ ಆಗಿರುತ್ತೆ. ಅದನ್ನ ಒಂದು ಸೈನ್ ಬೋರ್ಡ್ ಹಾಕಿ ಸರ್ ಅಲ್ಲಿ, ಇಲ್ಲದೆ ಇವತ್ತು ಅದಕ್ಕೆ ಆಗುತ್ತೆ ಮತ್ತೆ ಲಾಸ್ಟ್. ಈಗ ನಮ್ಮ ಸೈನ್ ಬೋರ್ಡ್ ವ್ಯವಸ್ಥೆ ಮಾಡಿದ್ರೆ ಅಲ್ಲ ಒಂದು ಹಂಪ್ ಹಾಕುದು ಒಳ್ಳೆಯದು. ಅದನ್ನ ಯಾವ ಸಲ ಹೇಗೆ ಬರೀಬೇಕು ಅಂತ ಬೇಗ ನಾವು ಹೇಳ್ಬೇಕಂತ ಇಲ್ಲಿ ಹೈವೇ ಸ್ಪೀಡ್ ಅಲ್ಲಿ ಬಿಡ್ತಾರೆ. ಕೆಳಗಿನ ಮೇಲೆ ಬರೋದು ಹಂಪ್ ಆಗೋದು ಬೆಟರ್. ಇಲ್ಲಾಂದ್ರೆ ಕೆಳಗಿಂದ ಬರೋರಿಗೆ ಮೇನ್ ರೋಡಿಂದ ಬರೋದು ಕಾಣುದಿಲ್ಲ. ಫುಲ್ ಅಡ್ಡ ಆಗ್ತದೆ. ಮೊನ್ನೆ ಸ್ವಲ್ಪ ದಿವಸ ಸೀದಾ ಬರ್ತಾರೆ. ಹೌದು ಸೀದಾ ಬರ್ತಾರೆ, ಬೇಗ ಹೋಗಬೇಕಲ್ಲಿ ತೊಂದರೆ. ಮತ್ತೆ ಅಲ್ಲಿ ಸರ್ಕಲ್ ಅಲ್ಲಿ ಆಟೋ ಸ್ಟ್ಯಾಂಡ್ ಉಂಟಲ್ಲ ಸರ್, ಅಲ್ಲಿ ಹೆಚ್ಚಿನ ಗಾಡಿಗಳು ಹೇಗೆ ಅಂತ ಹೇಳಿದ್ರೆ ಸರ್ಕಲ್ ಹಾಕಲ್ಲ, ಆಟೋ ಸ್ಟ್ಯಾಂಡ್ ಪಕ್ಕದಲ್ಲಿ ನೀವು ಎಷ್ಟು ಮಾಡಿ ಹೋಗಿದ್ದಲ್ಲ ಅದ್ರ ಮೇಲೆ ಹಾಕೊಂಡು ಸೀದಾ ಒಂದೇ ಇದಕ್ಕೆ ಹೋಗ್ತಾರೆ. ಅಲ್ಲಿ ಆಂಜನೇಯ ಒಂದು ಮೀಟಿಂಗ್ ಕಡೆ ಹೋಗ್ಬಾರ್ದು. ಅದೊಂದು ಮತ್ತೆ ಆ ದೇವರ ಹೋಗುವ ರೋಡ್ ಎರಡು ಸೈಡ್ ಅಲ್ಲಿ ಗಾಡಿ ನಿಲ್ಲಿಸಿ ಅದು ಹೋಗ್ಲಿಕ್ಕೆ ಬರುದು. ಇಲ್ಲ ಸರ್, ಈಗ ಆಡಳಿತಾಧಿಕಾರಿ ಕೂಡ ತಾವೇ ಇದ್ದೀರಿ, PWD ಕೂಡ ಇದ್ದೀರಿ. ಇವಾಗಲೇ ಪ್ರಮೋದ್ ಸರ್ ಬಂದರು, ಸರ್ ಇದಕ್ಕೆ ಹೋಗಿತ್ತು. ಇವಾಗ ತುರ್ತಾಗಿ ಇವತ್ತು ಮೀಟಿಂಗ್ ಅದು ತುರ್ತಾಗಿ ಆಗ್ಬೇಕಂತ ನಮ್ಮ ಕುಮಾರಧಾರೆಯಲ್ಲಿ ಸಾಣಘಟ್ಟದಲ್ಲಿ ಪಾರ್ಕಿಂಗ್ ಅದೊಂದು ಮಾಡಿಸಿದ್ದಾರೆ. ಪಂಚಾಯತ್ ಆಗ್ಬೋದು, ಟೆಂಪಲ್ ಆಗ್ಬೋದು, ಬೆದರ್ ಸೇರಿ ಮಾಡಿದ್ರು ಅದು. ಈ ಸಮಯದಲ್ಲಿ ಉಪಸ್ಥಿತರಿದ್ದಾರೆ ಪ್ರಮೋದ್ ಸರ್ಗೆ ಕುಮಾರ ಸ್ವಾಗತ. ಈಗ ನೀವು ಹೇಳಿದಾಗೆ ಅಲ್ಲಿ ಫಸ್ಟ್ ಜಾಗದ ಒಂದು ವಿಚಾರ ಈ ಹೇಳಿದಾರಲ್ಲ ನೋಡಿ ಪ್ರಮೋದ್ರೆ, ನಾವು ಪುತ್ತೂರು ಹೋಗುವ ರೋಡ್ ಅಲ್ಲಿ ಎಡಗಡೆಗೆ 40 ಮೀಟರ್ ರೋಡ್ ಬರಬಹುದಿದೆ. ತಲೆಗೆ ಒಂದು 200 ಮೀಟರ್ 300 ಮೀಟರ್ ಆಗ್ಬಹುದು ಅಂತ ಅಷ್ಟು ದೂರಕ್ಕೆ ಮೊನ್ನೆ ತಹಸೀಲ್ದಾರ್ ಹತ್ರ ಕೂಡ ಹೇಳಿದ್ದಾರೆ. ಅಂದ್ರೆ ನೀವು ಅದಕ್ಕೆ ಮಣ್ಣು ತುಂಬಿಸಿ ಏರಿಸಿ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಬಲಗಡೆಗೆ ಸುಮಾರು ಒಂದು 40 ಸೆನ್ಸ್ ಜಾಗ ಉಂಟು, ಸರ್ಕಾರಿ ಜಾಗ, ಅದನ್ನು ಕೂಡ ಲೆವೆಲ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ಟೆಂಪಲ್ ಇಒ ಕೂಡ ಹೇಳಿದ್ದಾರೆ ಅದಕ್ಕೆ ಮಣ್ಣು ಹಾಕಿಸ್ಕೊಂಡು ಅದು ಲೆವೆಲ್ ಮಾಡೋ ಜವಾಬ್ದಾರಿ ನಮ್ದು, ನಾವು ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಈಗ ಪೈಪ್ ಹಾಕಿ ಟೆಂಪಲ್ ನಲ್ಲಿ ಕೊಡ್ತೀರಾ ಅಥವಾ ಪಂಚಾಯತಿ ಅನ್ಸರಿ ಅದೊಂದು ಪ್ರಶ್ನೆಗಾಗಿ. ಮತ್ತೆ ಅವರು ವಾಹನದವರು ಹೇಳ್ತಾರಲ್ಲ, ಈಗ ಎಡಗಡೆಯಲ್ಲಿರುವಂತ 40 ಮೀಟರ್ ಜಾಗಕ್ಕೆ ಅಲ್ಲಿ ಚರಂಡಿ, ಈಗ ಕರೆಂಟ್ ಕಂಬ ತೆಗೆದ್ರೆ ಅಲ್ಲಿ ಅಷ್ಟು 40 ಮೀಟರ್ ಸಿಗ್ತದೆ. ಅಲ್ಲಿ ಪೈಪ್ ಹಾಕುವುದು ಟೆಂಪಲ್ ಇಂದಲೋ ದೇವಸ್ಥಾನ ಇದು ಪಂಚಾಯತಿನಿಂದ ಒಂದು ತೀರ್ಮಾನ ಆಗಲಿ. ಮತ್ತೆ ಮಣ್ಣು ತುಂಬಿಸುವುದು ಅದು ಯಾರಾದ್ರೂ ನೀವು ಇಬ್ಬರಲ್ಲಿ ಯಾರು ಮಾಡ್ಬೇಕು ಅದೊಂದು. ಮತ್ತೆ ಈಗಿನ ಕೆಳಗಡೆ ಅಲ್ಲಿ ಮಣ್ಣು ತುಂಬಿಸಬೇಕಂತಲ್ಲ, ಈಗ ಇದ್ದಲ್ಲಿಗೆ ಅದನ್ನೊಂದು ಲೆವೆಲ್ ಮಾಡಿಬಿಟ್ರೆ ಟೆಂಪರರಿ ಆಗಿ ನಾವು ಸರಿ ಮಾಡಿ ನೋಡ್ಬೋದು. ಅದನ್ನೊಂದು ನೀವು ಮಾತಾಡ್ತಾರೆ ಪೈಪ್ ರಾಜೇಶ್ ಪಂಚಾಯತ್ ಎಷ್ಟು ಬಿಡಿ ಸರ್? 2.5 ಬಿಡಿ ಸರ್. 2.5 ಫೀಟ್ ಸಾಕಾಗ್ತದೆ. ಅದು ಮತ್ತೆ ಎಲ್ಲಾದ್ರೂ ಬ್ಲಾಕ್ ಆಗ್ತದೆ ಅಲ್ಲಿ. ಈಗ ಅಲ್ಲೊಂದು ನಾವು ಕನ್ವರ್ಟ್ ಮಾಡಿದ್ದೇವಲ್ಲ, ಈಗ ಆಚೆಯಿಂದ ಬರೋ ನೀರನ್ನು ಡೈವರ್ಟ್ ಆಗಿ ಹೋಗ್ತದೆ. ಈಗ ಏನಿದ್ರು ಈ ರನ್ ಆಫ್ ವಾಟರ್ ಮಾತ್ರ ಇರೋದು. ಮತ್ತೆ ಈಚೆಗೆ ನಾವು ಈಚೆಗೆ ಕನ್ವರ್ಟ್ ಬೇರೆ ಮಾಡಿದ್ದೇವೆ. ಈಗ ಅದನ್ನ ಎತ್ತರ ಮಾಡುವಾಗ ಆ ನೀರನ್ನು ಬೇಕಾದ್ರೆ ಡೌನ್ ಮಾಡಿ ಅಲ್ಲಿಗೆ ಆ ಮೂಲೆ ಉಂಟಲ್ಲ ಆ ಮೂಲೆಗೆ ಬಿಡುವುದು ಫಾರ್ಮೇಶನ್ ಮಾಡುವಾಗ. ಸರಿ, ಅದು ಈ ಪೈಪ್ ಎಷ್ಟು ಬೇಕು ಅಂತ ಮಾತ್ರ. ಪೈಪ್ ನಾನು ಹೇಳೋದೇನಂತ ಹೇಳಿದ್ರೆ ಫುಲ್ ಪೈಪ್ ಬೇಡ, ಎರಡು ಕಡೆ ಅಪ್ರೋಚ್ ರೋಡ್ ನಲ್ಲಿ ಮಾಡಿ ಒಂದು 6 ಮೀಟರ್ ಅಥವಾ 7 ಮೀಟರ್ ಆಗ್ಲಾಗ್ತದೆ. ಒಂದು 25 50 ಫೀಟ್ ಮ್ಯಾಕ್ಸಿಮಮ್ ಅಷ್ಟಾಗಲಿಕ್ಕೆ ಎರಡು ಕಡೆ ಮಾಡಿಕೊಟ್ರೆ ಎಂಟ್ರಿ ಎಕ್ಸಿಟ್ ಮಾಡುವ ಅಂತ. ಫುಲ್ ಹಾಕೋದಕ್ಕೆ ಫುಲ್ ಹಾಕಿದ್ರೆ ಅಡ್ಡದಿಂದ ಎಲ್ಲ ಕಡೆ ಹೋಗ್ತಾರೆ.
ಸಿಸ್ಟಮ್ಯಾಟಿಕ್ ಆಗಿ ಸರ್ ಅಪ್ರೋಚ್ ಮಾಡಿ ನೀವು ಲೆವೆಲಿಂಗ್ ಫುಲ್ ಮಾಡಬೇಡ ಲೆವೆಲ್ ಮಾಡಬೇಕು. ಲೆವೆಲ್ ಮಾಡಿ ಎಂಟ್ರಿ ಕೊಟ್ಟರು ಕೂಡ ಹೋಗ್ತಾನೆ ಅಂತ ಜಾಗ ಜಾಸ್ತಿ ಇಲ್ಲದಿದ್ರೆ ಹೀಗೆ ರೋಡ್ ಸುಮಾರು 2 ಇದೆ ನಮಗೆ. ಈಗ ರಸ್ತೆಗೆ ಕೂಡ ಸ್ವಲ್ಪ ಇದಿದೆ, ಯಾಕೆ ನಾವು ಅಲ್ಲಿ ಏನು ಪ್ರೊಟೆಕ್ಷನ್ ಮಾಡಲಿಲ್ಲ, ಯಾಕಂದ್ರೆ ಮಣ್ಣು ಹಾಕ್ಲಿಕ್ಕೆ ಪ್ರೊಟೆಕ್ಷನ್ ಮಾಡಲಿಲ್ಲ. ಹಾಗಾಗಿ ಇದನ್ನು ಮಣ್ಣು ಬಂದ ಕೂಡಲೇ ಅದಕ್ಕೆ ಸ್ವಲ್ಪ ರಸ್ತೆ ಕೂಡ ಒಂದು ಬರ್ತದೆ, ಮತ್ತೆ ಪಾರ್ಕಿಂಗ್ ಕೂಡ ಜಾಗ ಆಗ್ತದೆ, ಎರಡು ಕೂಡ ಇದು ಉಂಟು. ರೋಡ್ ಲೆವೆಲ್ಗೆ ಮಣ್ಣು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಹೇಳಿದ್ರು ಪೈಪ್ ಬೇರೆ ಒಂದು 2 ಕಡೆ, ಒಂದು 6 ಮೀಟರ್ ಆಗುತ್ತೆ, ಒಂದು 20 ಫೀಟ್ 40 ಫೀಟ್ ಇರ್ತದೆ 2 ಕಡೆ ಮಾಡಿ ಇಡುವ ಅಂತ ಹೇಳುದಿಲ್ಲ. ಪಂಚಾಯತಿನ ಈಗ ಅದನ್ನು ನಿರ್ವಹಣೆ ಪಂಚಾಯತಿ ಮಾಡ್ತಂತಾದ್ರೆ ಪಂಚಾಯತಿ ಅನುದಾನ ಮಾಡಿ ಹಾಕಿ ಪತ್ ಮಾಡ್ಬೋದಲ್ಲ ಸರ್? ಪೈಪ್ ಅದು ಒದಗಿಸ್ಬೋದಲ್ಲ ಸರ್? ಕ್ಷಮಿಸಿ, ನಾನು ಸುಬ್ರಹ್ಮಣ್ಯ ಅಂತ, ಅಲ್ಲೇನೇ ನಿವಾಸಿ. ಅಲ್ಲಿ ಎಲ್ಲ ಕಂಬಗಳನ್ನು ಶಿಫ್ಟ್ ಮಾಡಿದ್ದಾರೆ, ಈಗ ಪೋಲ್ಗಳನ್ನ ಎಕ್ಸೆಪ್ಟ್ 3 ಕಂಬಗಳನ್ನ ಶಿಫ್ಟ್ ಮಾಡುವಂತ ಕಂಬಗಳನ್ನ ನಿಮ್ಗೆ ಎಲ್ಲಿ ಬಿಟ್ಟಿದೆ? ಅಲ್ಲಿ ನಿಮಗೆ ಲೆವೆಲ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆ ಕಂಬಗಳನ್ನು ತೆಗೆದು ಅವ್ರು ತೆಗೆಯದಿದ್ರೆ ಸರ್, ಇನ್ನೊಂದು ಅಲ್ಲಿ ಹಳೆ ಕುಮಾರಧಾರ ನದಿಗೆ ಬಿದ್ದಿತ್ತಲ್ಲ, ಅಲ್ಲಿ ಈಗ ಬೇಕಾದಷ್ಟು ಸ್ಪೇಸ್ ಇದೆ. ಅಲ್ಲಿಗೆ ಸ್ವಲ್ಪ ಇದು ಲೆವೆಲ್ ಮಾಡಿ ಮಣ್ಣು ಫಿಲ್ ಮಾಡಿ ಸಣ್ಣ ಒಂದು ರಿಟೈನ್ ವಾಲ್ ಕಟ್ಟಿದ್ರೆ ಅಲ್ಲಿ ತುಂಬಾ ಪಾರ್ಕಿಂಗ್ ವ್ಯವಸ್ಥೆ ಮಾಡಬಹುದು. ನಮ್ಮ ಮತ್ತೆ 2 ಬದಿ ಸಹ ಅಲ್ಲಿ ಮಾಡ್ಬೋದು ನೋಡಿ. ಮತ್ತೆ ಈಗ ಅಂಗಡಿ ಹಿಂದೆ ಸಹ ಅಲ್ಲಿ ಜಾಗ ಇದೆ, ಈಗೆಲ್ಲ ಇದು ಮಾಡ್ಕೊಂಡು ಇದೆ. ಅಲ್ಲಿ ಸಹ ಇಲ್ಲಿ ಈ ಬ್ರಿಡ್ಜಿನ ಪಕ್ಕ ಒಂದು ರೋಡ್ ಅಪ್ರೋಚ್ ಕೊಟ್ರೆ ಅಲ್ಲಿ ಹೋಗಿ ಬೇಕಾದಷ್ಟು ವೆಹಿಕಲ್ಸ್ ಇಲ್ಬಹುದು. ಅಲ್ಲಿ ಒಂದು ಫ್ಯೂಚರ್ ನಾನು ಹೇಳುದು ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಕಂಪ್ಲೀಟ್ ಅದನ್ನ ರಿಟೈನ್ ವಾಲ್ ಕಟ್ಟಿ ಇದನ್ನ ಹೈಟ್ ಮಾಡುದು, ಒಂದು ಹಾಗೆ ಮಾಡಬಹುದು. ಇಲ್ಲದ್ರೆ ವರ್ಟಿಕಲ್ ಪ್ರಾಜೆಕ್ಟ್ ಅದು ತುಂಬಾ ಇದು. ಈಗ ಮೊನ್ನೆ ರಾಂಚಿಯಲ್ಲಿ ಒಂದು ಇದು ಮಾಡಿದ್ರು ಈ ಟೆಂಪಲ್ ಅಲ್ಲಿ, ತುಂಬಾ ಏರಿಯಾದನ್ನ ವರ್ಟಿಕಲ್ ಇದು ಕೊಟ್ಟು ಮೇಲೆ ನಾವು ಈಗ ಮಾಲ್ಗಳಲ್ಲಿ ವೆಹಿಕಲ್ ಪಾರ್ಕ್ ಮಾಡ್ತೇವಲ್ಲ, ಸೊ ಆತದ ಇನ್ ಫ್ಯೂಚರ್ ಸುಬ್ರಹ್ಮಣ್ಯಕ್ಕೆ ಅಂತದ್ದು ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಅಲ್ಲಿ ದೇರ್ ಇಸ್ ನೋ ಸ್ಪೇಸ್, ಅಲ್ಲಿ ಬೇರೆ ಜಾಗ ಇಲ್ಲ. ಹಾಗೆ ವರ್ಟಿಕಲ್ ಪ್ರೊವಿಷನ್ ನಾವು ಅದನ್ನ ಒಂದು ಮಾಡ್ಬೇಕಾಗ್ಬೋದು. ಇದು ಟೈಮ್ ಬೀಯಿಂಗ್ ಈಗ ಅಲ್ಲಿ ಒಂದು ನೀವು ಥ್ರೂಔಟ್ ದಿ ಯಾವುದು ರಿವರ್ ಸೈಡ್ ಅಲ್ಲಿ ಒಂದು ಸಣ್ಣ ಒಂದು ರಿಟೈನ್ ವಾಲ್ ಕಟ್ಟಿ ಅದಕ್ಕೆ ಮಣ್ಣು ತುಂಬಿಸಿದ್ರೆ ಅಲ್ಲಿ ಸುಮಾರು ಜಾಗೆ ಆಗ್ಬೋದು. ಮತ್ತೆ ಇನ್ನೊಂದು ನಾವು ಸಬ್ ಇನ್ಸ್ಪೆಕ್ಟರ್ ಹೇಳ್ತೇವೆ ಸರ್, ಈ ಡ್ಯೂರಿಂಗ್ ಅದೇ ಸ್ಯಾಟರ್ಡೆ ಸಂಡೇ ಅಂಡ್ ಕಂಟಿನ್ಯೂಸ್ ಹಾಲಿಡೇಸ್ ಅಲ್ಲಿ ಯಾರು ನಿಮ್ಮ ಇವರು ಅಲ್ಲಿ ಇರುವುದಿಲ್ಲ, ಸಿಬ್ಬಂದಿಗಳು ಮತ್ತೆ ಸೆಕ್ಯೂರಿಟಿಗಳು ಇದ್ರು ಅವರು ಅಲ್ಲಿ ಇದು ಮಾಡೋದಿಲ್ಲ. ನಾನು ಬೆಳಿಗ್ಗೆ ನನಗೆ ಅಭ್ಯಾಸ ಅದು ಏನು, ನಾನು ಸೈಕ್ಲಿಂಗ್ ಹೋಗ್ತೀನಿ, ನಾನು ಸೈಕ್ಲಿಂಗ್ ಹೋಗ್ಲಿಕ್ಕೆ ಅಲ್ಲಿ ಆಗುದಿಲ್ಲ, ಯಾರು ಇಲ್ಲ, ನಾವೇ ಅವರನ್ನ ಕೆಲಸ ಅದನ್ನ ನಾನು ಹೇಳ್ತೀನಿ. ಅದಕ್ಕೆ ಸರ್ ಒಟ್ಟು ಬಂದು ಏನು ನಿಲ್ಲಿಸ್ತಾರೆ ಮೇನ್ ಸಮಸ್ಯೆ. ಹಾಗಾಗಿ ಅವ್ರಿಗೆ ಸರಿಯಾದ ಇದನ್ನು ಒಂದು ಮಾಡಿದ್ರೆ ಅವಾಯ್ಡ್ ಅದನ್ನು ಬೇಕಾದಷ್ಟು ಜಾಗ ಇದೆ. ಇನ್ನು ಮಾಡಿದ್ರೆ ಪಾರ್ಕ್ ನಾವು ವಿ ಕ್ಯಾನ್ ಅವಾಯ್ಡ್. ಸರ್ ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ಒಂದು ಸುಬ್ರಹ್ಮಣ್ಯದ ಟ್ರಾಫಿಕ್ ವಿಚಾರ ಆಗಿರ್ಬೋದು, ಅಥವಾ ಸುಬ್ರಹ್ಮಣ್ಯದ ಅಭಿವೃದ್ಧಿ ಅಥವಾ ಜನಗಳು ಬರೋದಕ್ಕೆ ಹೋಗೋದಕ್ಕೆ ಬೇಕಾಗಿರುವಂತ ನೀವೆಲ್ಲ ಉತ್ತಮವಾದ ಮನಸ್ಸಿನೆಲ್ಲ ಇಲ್ಲಿ ಸೇರಿದ್ರಿ ಅಂತ ಹೇಳಿ ಭಾವಿಸ್ತೀನಿ. ಬಹಳ ಕಡಿಮೆ ಕೆಲವರಿಗಂತೂ ನಾನು ನೋಡ್ತಾ ಇದ್ದೀನಿ, ಹರೀಶನ್ನ, ರಾಜೇಶನ್ನ, ಕೆಲವರಿಗೆಲ್ಲ ನಮ್ಮ ಭಟ್ರು ನ್ಯೂಸ್ ಭಟ್ರು, ಇವರೆಲ್ಲ ಒಂದು ಬಹಳ ಕಾಳಜಿ ಇದೆ. ಮೊನ್ನೆ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ವೆಹಿಕಲ್ ಬಂದು ಒಂದು 30-40 ಜನ ಎಲ್ಲ ಚೆನ್ನಾಗಿ ತಿಂದು ತೇಗಿ ಎಲ್ಲ ಎಲೆ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಇಮಿಡಿಯೇಟ್ ನನಗೆ ಫೋನ್ ಮಾಡಿದ್ರು, ನಾವೊಂದು 5 ನಿಮಿಷಕ್ಕೆ ಬಂದಿದ್ದು, ಗ್ರಾಮ ಪಂಚಾಯತ್ ತುಂಬಾ ಚೆನ್ನಾಗಿ ಬೇಗ ಬಂದ್ರು. ಇಮಿಡಿಯೇಟ್ ಅವ್ರಿಗೊಂದು 3,000 ರೂಪಾಯಿ 4,000 ರೂಪಾಯಿ ಅಲ್ಲೇ ಸ್ಪಾಟಲ್ಲಿ ಫೈನ್ ಹಾಕಿ, ಜೊತೆಗೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅವರೇ ತಗೊಂಡು ಹೋಗುವ ಒಂದು ವ್ಯವಸ್ಥೆ ಮಾಡಿ. ಅಂದ್ರೆ 2 ಸಹ ಈ ಗ್ರಾಮ, ಬಟ್ ಯಾರೋ ಒಬ್ರು ಗ್ರಾಮ ಪಂಚಾಯತಿ ಮಾಡುವಂಥದ್ದು ಅಥವಾ ಕೆಲವರು ಮಾತ್ರ ಮಾಡುವಂಥದ್ದಲ್ಲ. ನಾವು ಎಲ್ಲರೂ ನೀವೆಲ್ಲರ ಸಾರ್ವಜನಿಕರಿದ್ದೀರಿ ಅಥವಾ ನಾವು ಸರ್ಕಾರಿ ನೌಕರರು ಒಟ್ಟಾಗಿ ಸೇರಿ ಈ ಗ್ರಾಮವನ್ನ ಡೆವಲಪ್ಮೆಂಟ್ ಮಾಡುವಂಥದ್ದು, ಇನ್ನಷ್ಟು ಒಂದು ಒಳ್ಳೆ ಪ್ರವಾಸ ಸ್ಥಾನವನ್ನಾಗಿ ಮಾಡೋದು ಬಹಳ ಸಂತೋಷ. ಈಗ ನಾವು ಮೊನ್ನೆ 2 ವಾರದಿಂದ ನಾವು ಕಂಟಿನ್ಯೂ ಆಗಿ ಒಂದು AXI ಮತ್ತೆ ಒಂದು PC ಆಗ್ತಾ ಇದೆ. ನಮ್ದು ಹೇಗಂತಂದ್ರೆ ಬೇರೆ ಬೇರೆ ಸೆಕ್ಯೂರಿಟಿ ಹೇಳೋದ್ರಿಂದ ಈಗ ದೇವಸ್ಥಾನದವ್ರು ಹೇಳಿದ್ರು ಬಹಳ ಸಂತೋಷ. ಒಂದು ಮೆನ್ ಕೊಟ್ರೆ, ಇನ್ನೊಬ್ರು ಎಕ್ಸ್ಟ್ರಾ ಮೆನ್ ಕೊಟ್ರೆ, ನಮ್ಮ ಒಬ್ರು ಪೊಲೀಸರು ಅಥವಾ ಒಂದು AXI ಜೊತೆ ಕೊಟ್ಟು ಒಂದಲ್ಲಿ ಮಾಡಿದ್ರೆ
ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಪಾರ್ಕಿಂಗ್ ಪ್ಲೇಸ್ ಅನ್ನ ಮಾಡ್ಬೋದು. ಅದಕ್ಕಿಂತ ಮೊದಲು ಆ ಪಾರ್ಕಿಂಗ್ ವ್ಯವಸ್ಥೆ ಏನೆಲ್ಲ ಹೇಳಿದ್ರಲ್ಲ ಅದನ್ನೆಲ್ಲ ನೀವೆಲ್ಲ ರೆಡಿ ಮಾಡಿ, ಆ ಕಂಬಗಳೆಲ್ಲ ತೆಗಿಸಿ ಅದನ್ನೆಲ್ಲ ಸ್ವಲ್ಪ ಲೆವೆಲ್ ಮಾಡಿ ರಿಟರ್ನ್ ಮಾರ್ಕೆಟ್ ತರ ನೀವು ಹೇಳುತ್ತಾರ ಅದನ್ನೆಲ್ಲ ಮಾಡಿದಾಗ ಖಂಡಿತವಾಗ್ಲು ಬಹಳ ಚೆನ್ನಾಗಿರ್ತದೆ. ಮತ್ತೆ ನಂದು ಇನ್ನೊಂದು ಒಂದು ಮನವಿ ಇದೆ, ಸ್ಪೆಷಲ್ ಮನವಿ ಗ್ರಾಮ ಪಂಚಾಯತ್ಗೆ ಆಗಿರ್ಬೋದು ಇದು ದೇವಸ್ಥಾನಕ್ಕೆ. ಸುಮಾರು ನಮ್ಮಲ್ಲಿ 150 ದನ ಇರ್ಬೋದು. ಮೊನ್ನೆ ಒಂದು ದನ ಕಳ್ತನ ಆಗಿದೆ. ಬಹಳ ಎಫರ್ಟ್ ಮಾಡ್ತಾ ಇದೀವಿ. ಇಷ್ಟು ಚೆನ್ನಾಗಿ ಒಳ್ಳೆ ಕ್ಷೇತ್ರಕ್ಕೆ ಯಾರು ಬಂದು ಇಲ್ಲಿ ಒಂದು ದನ ತುಂಬಿಸ್ಕೊಂಡು ಹೋಗ್ತಾರೆ, ಅಮಾನವೀಯವಾಗಿ ಅದನ್ನ ತುಂಬಿ ಅದನ್ನ ಹಿಂಸೆ ಮಾಡಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ಇಷ್ಟು ಚೆನ್ನಾಗಿತ್ತು, ಅದಕ್ಕೇನು ಪರಿಹಾರನೇ ಇಲ್ವಾ ಅನ್ನೋ ತರ್ಕಕ್ಕಾಗ್ತದೆ. ನಾವು ಪಂಚಾಯತ್ ಒಂದು ಲೆಕ್ಕ ಕೂಡ ಮಾಡಿದ್ವಿ ಸರ್. ದಯವಿಟ್ಟು ನೀವೆಲ್ಲರೂ ಸಹ ಒಂದು ಕೋಪರೇಟ್ ಮಾಡಿ ಆ ದನಗಳನ್ನ ಒಂದಷ್ಟು ದನಗಳನ್ನ ನಾವು ಶಿಫ್ಟ್ ಮಾಡಿಲ್ಲ ಅಂತಂದ್ರೆ ಸಣ್ಣ ದನಗಳನ್ನ ತುಂಬಿಕೊಂಡು ಹೋಗ್ತಾರೆ. 2 ನಿಮಿಷ ಸಾಕಾಗ್ತದೆ. ಅದು ಹಾರ್ಡ್ಲಿ ಮೊನ್ನೆ ನಾವು ನೋಡಿದ ಪ್ರಕಾರ 5 ನಿಮಿಷದಲ್ಲಿ ದನ ತುಂಬಿದ್ದಾರೆ ಕಾರ್ಗೆ. 5 ನಿಮಿಷನೂ ನಾವು ಯಾಮಾರ್ತೀರಿ, ಯಾರು ಸಹ ಡ್ಯೂಟಿ ಮಾಡಕ್ಕಾಗುದಿಲ್ಲ. ಆಮೇಲೆ ಮಠಕ್ಕೆ ಹೋಗುವಂತ ದಾರಿಯಲ್ಲಿ ಅವ್ರು ಯಾರೋ ಹಿಂದಿಯವ್ರು ಯಾರೋ ಇದ್ದಾರೆ, ಅವ್ರು ಕೂಡ ಮಾಹಿತಿ ಕೊಟ್ಟಿಲ್ಲ. ನೋಡಿದೆ ನಾವು, ಅವ್ನು ಬಂದು ಜಸ್ಟ್ ಅಲ್ಲೇ ಪೊಲೀಸರು ಇದ್ರಾಗ 3 ಗಂಟೆ ಟೈಮಲ್ಲಿ ನಾವು ಚೆಕ್ ಮಾಡಿದಾಗ, ನಾವು ಪೊಲೀಸರು ಕ್ರಾಸ್ ವೆರಿಫೈ ಮಾಡಿದಾಗ ಅವರು ದೇವಸ್ಥಾನದ ರಥಬೀದಿಯಲ್ಲಿದ್ದಾರೆ. ಬಟ್ ಆಗಿರುವಂತದ್ದು ಆ ಕಡೆ ಆಗಿದೆ. ಜಸ್ಟ್ ಒಂದು ಮಾತು ಹೇಳಿದ್ರೆ ಸಾಕಾಗಿರೋದು. ಅದು ಹೀಗೋಗಿದೆ ಹಿಂಜಾಡಿಗೆ ವಾಪಸ್ ಹೋಗಿ ಮತ್ತೆ ವಾಪಸ್ ಬಂದಿದೆ, ಮತ್ತೆ ಪಂಜಾರೋಡಲ್ಲಿ ಹೋಗಿದೆ, ಮತ್ತೆ ವಾಪಸ್ ಬಂದಿದೆ, ಮತ್ತೆ ಸೀದಾ ಕುಲ್ಕುಂದ ಹೋಗಿ ಕುಲ್ಕುಂದದಿಂದ ಅಲ್ಲಿ ಯಾವ್ದೊಂದು ಜಂಕ್ಷನ್ ಕೈಕಂಬ ಜಂಕ್ಷನ್ ಇಂದ ಸೀದಾ ಕಡಬಾಗ್ ಹೋಗಿದೆ. ಕಡಬಾಗ್ ಹೋಗಿ ಈಗ ಮೆಲ್ಕಾರ್ವರೆಗೂ ಫಾಲೋ ಮಾಡಿದ್ವಿ. ಮೆಲ್ಕಾರ್ ದಾಟಿದೆ. ಅಂದ್ರೆ ಇವತ್ತು ನಮ್ದು ಏನಾಗಿದೆ ಅಂತಂದ್ರೆ ನಮ್ದೇ ಸಾಕಿದ ದನಗಳು ನಮ್ಮ ಕಣ್ಣು ಮುಂದೆನೆ ಇವತ್ತು ಇದು ಮರೆ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ಪಂಚಾಯತಿಯವರು ದೇವಸ್ಥಾನದವರು ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡೋದು. ವ್ಯವಸ್ಥೆ ಮಾಡಲಿಲ್ಲ ಅಂತಂದ್ರೆ ಪೊಲೀಸರು ಅದನ್ನೇ ಕಾಯೋದಲ್ಲ. ಎಷ್ಟೋ ಕಳ್ಳಕಾರರು ಬರ್ತಾರೆ, ಈ ATM ದರೋಡೆಕಾರರು ಬರ್ತಾರೆ, 2 ವೀಲರ್ ತೆಗೆದವರು ಬರ್ತಾರೆ, ಅಡಿಕೆ ತೆಗೆದವರು ಬರ್ತಾರೆ, ಅಥವಾ ವೆಹಿಕಲ್ ಬೇರೆ ಬರ್ತಾರೆ. ನಾವೆಲ್ಲವನ್ನೂ ಫಾಲೋ ಮಾಡೋದಕ್ಕೆ 2-3 ಜನ ಇರ್ತಾರೆ ನೈಟಲ್ ಅಂತ. ಎಲ್ಲವನ್ನೂ ಫಾಲೋ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಪಬ್ಲಿಕ್ ಸಹಕಾರ ಬಹಳ ಮುಖ್ಯ. ಯಾವ್ದಾದ್ರು ಅನಾಥರೈಸ್ಡ್ ವೆಹಿಕಲ್ ಬರುತ್ತೆ, ನಂಬರ್ ಪ್ಲೇಟ್ ಸರಿ ಇರೋ ವೆಹಿಕಲ್ ಬರುತ್ತೆ, ಆ ತರದ್ದು ಯಾವ್ದಾದ್ರು ಕಂಡು ಬಂದ್ರೆ ದಯವಿಟ್ಟು ಹೇಳ್ಬೇಕು. ನೋಡಿ, ಅವತ್ತು ಸುಮಾರು ಒಂದು 10 ಜನ ಇದ್ರು. ಲಾಡ್ಜ್ ಬಾಯ್ಸ್ ಎಲ್ಲ ಒಂದು 10 ಜನ ಇದ್ರು. ಹಾಗಾದ್ರೆ ಬರೀ ಲಾಡ್ಜ್ ಕರೆಯುವಂತದ್ದು ಅಷ್ಟೇನ ಕೆಲಸ, ಬೇರೆ ಸೊಸೈಟಿ ಇಲ್ವಾ? 100 ದನ ಇದೆಯಲ್ಲ, ಅದನ್ನ ಯಾರು ರಕ್ಷಣೆ ಮಾಡೋದು? ಒಂದಷ್ಟು ಮಾಹಿತಿ ಕೊಡುತ್ತದೆ. ಯಾವ್ದು ಹೊಸ ಕಾರ್ ಬರ್ತದೆ, ಇಲ್ಲಿಂದ ನಿಲ್ಲಿಸ್ತಾರೆ, ಕುಮಾರಧಾಮದಿಂದ ನಿಲ್ಲಿಸ್ತಾರೆ, ಕಾರ್ ನಿಲ್ಲಿಸ್ತಾರೆ. ಆದ್ರೆ ಕಾರ್ ನಿಲ್ಲಿಸಿ ಅವ್ನು ಕರ್ಕೊಂಡು ಹೋಗ್ತಾರೆ ಹೊರತು ಅವ್ನು ಯಾರು, ಯಾವ ಹಿನ್ನೆಲೆ, ಅವ್ನ ಕಾರು ಅವ್ನು ಕರೆಕ್ಟ್ ಇದೆಯಾ ಏನಂತ. ಮತ್ತೆ ಕಾರ್ ಓನರ್ ಒಬ್ಬ ಮಗ ಆ ಕಾರ್ಗೆ ಈ ಕಡೆಯಿಂದ ಪಂಚಾಯತಿಂದ ಹೋಗಿ ವಾಪಸ್ ಬರ್ಬೇಕಾದ್ರೆ 2 ಆಕ್ಸಿಡೆಂಟ್ ಆಗೋ ಲೆವೆಲ್ ಬರ್ತದೆ. ಅವನು ಹೀಗೆ ತಿರುಗಿ ನೋಡ್ತಾನೆ 2 ವೀಲರ್ ಅಲ್ಲಿ. ಆ 2 ವೀಲರ್ ಕಡೆ ತಿರುಗಿ ನೋಡಿದಾಗ ಕಾರಲ್ಲೇ ಇದೆ ಅದು ದನ. ಬಟ್ ಅವನು ಸರಿಯಾಗಿ ಆಗ್ತದೆ. ಇವತ್ತು ನಮ್ಮ ಕಣ್ಮುಂದೆ ಇವತ್ತು ಸಾಗಾಟಗಳಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ನೀವು ಅದನ್ನ ಒಂದು ಕೋಪರೇಟ್ ಮಾಡ್ಬೇಕು. ಸಣ್ಣ ದನ ಇದೆಯಲ್ಲ, ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಪಂಚಾಯತಿಗೆ ಅದ್ರ ಬಗ್ಗೆ ಬಹಳ ಜವಾಬ್ದಾರಿ ಇದೆ. ಮತ್ತೆ ಮಾಡುವಂತ ಒಂದು ಕೆಲಸ ಅದೇನಿದೆ ಅದು ಪುಣ್ಯ ಕೂಡ ಬರುತ್ತೆ. ಕೆಲಸ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 10 ಜನ ಅದು ಚಿಕ್ಕಿದ್ದಾರೆ, ಇಮಿಡಿಯೇಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಹಾಕೊಂಡು ಹೋಗ್ತಾರೆ. ಏನಿಲ್ಲ, ಅದಕ್ಕೇನಿಲ್ಲ, 3 ಇಟ್ಕೊಂಡ್ಬಿಟ್ರೆ ಸಾಕಿಗೆ. ಈಗ 3 ಇಟ್ಕೊಂಡು ಎಲ್ಕೊಂತ ಹೋಗ್ಬಿಟ್ರೆ ಸೆಕೆಂಡ್ ಅಲ್ಲಿ ಹೋಗುತ್ತದೆ. ಮತ್ತೆ ಯಾರೋ ಪೊಲೀಸ್ ಮತ್ತೆ ಅದನ್ನ ಗಾಡಿ ತಡಿಲಿಕ್ಕೆ ಸಾಧ್ಯ. ತಡಿಲಿಕ್ಕೆ ವೆಹಿಕಲ್ಸ್ ಏನ್ ಅಡ್ಡ ಹಾಕಿದ್ರೆ ಅವರು ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ನಾವು ಸುಮಾರು ಸಲ ನೋಡಿದ್ವಿ. ದನ ಸಾಗಾಟ ಆಗ್ಬೇಕಾದ್ರೆ ನಾವು ಹಿಂದ್ಗಡೆಯಿಂದ ಹೋಗ್ತಾ ಇದ್ರೆ ಅವ್ರು ಏನೋ ಶೂಟ್ ಮಾಡ್ತಾರೆ ಅಂತ ಹೇಳಿ ಚಾಕು ಕಟ್ಟಿ ಎಲ್ಲ ತೋರಿಸ್ತಾರೆ. ಇದೆಲ್ಲ ಇದೆ ಪರಿಸ್ಥಿತಿ. ಅದಕ್ಕೋಸ್ಕರ ದಯಮಾಡಿ ನೀವೆಲ್ಲ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ದೊಡ್ಡವರಿದ್ರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಎಲ್ಲ ಮಠದವರು ಎಲ್ಲ ಇದ್ದಾರೆ. ನೀವೆಲ್ಲ ಸೇರಿ ಇದಕ್ಕೊಂದು ನಿರ್ಣಯ ಮಾಡಿ. ದನ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು. ಮತ್ತೆ ಈಗಾಗಲೇ ಹೇಳಿದ್ರಿ, ಟ್ರಾಫಿಕ್ ಖಂಡಿತವಾಗ್ಲೂ ನಾವು ಎವ್ರಿ ಸಾಟರ್ಡೆ ಸಂಡೇ ಅಥವಾ ಟ್ರಾಫಿಕ್ ಯಾವಾಗ ಜಾಸ್ತಿ ಇರ್ತದೆ ನಾನು ಸಹ ಮೂವ್ಮೆಂಟ್ ಮಾಡ್ತಾ ಇದ್ದೀನಿ, ನಮ್ಮ ಸಿಬ್ಬಂದಿ ಕೂಡ ಆಗ್ತದೆ. ನಿಮ್ಮ ಒಂದು ಕಾಳಜಿಗೆ ನಮಗೆ ಬಹಳ ಖುಷಿ. ಟ್ರಾಫಿಕ್ ವಿಚಾರವಾಗಿ, ಕೆಲವೊಂದು ವಿಚಾರವಾಗಿ ಇಷ್ಟು ಜನ ಸಭೆ ಸೇರಿದ್ರಿ. ಹಾಗಾಗಿ ಒಳ್ಳೆ ಮನಸ್ಸುಗಳು ಒಳ್ಳೆಯದು. ಈಗ ಮುಂದೆ ಸಹ ನಾವು ಸುಬ್ರಹ್ಮಣ್ಯದ ಅಭಿವೃದ್ಧಿಗೆ ನಮ್ಮ ಕೈಲಾದ ಸೇವೆ ಮಾಡೋಣ ಅಂತ ಹೇಳಿ ಅಂತ ಅಲ್ಲಿ ಅಷ್ಟು ಜಾಗ ಸಂತು ಮಾಡೋದು ದೊಡ್ಡದಾಗಿ ಜಾಗ ಇರಬೇಕು. ಅದನ್ನ ಇನ್ನು ಬರೇ ಜಾಗ ಮಾತ್ರ ಅಲ್ಲ, ಆ ಲೆವೆಲ್ ಕೂಡ ಪ್ರಾಬ್ಲಮ್ ಇದೆ. ನಾವು ಸಾನಘಟ್ಟದವರೆಗೂ ಕೂಡ ನಾವು ರೋಡ್ ರೈಸ್ ಮಾಡಬೇಕಾಗ್ತದೆ. ರಾಷ್ಟ್ರೀಯ ಡಿಸ್ಕಸ್ ಮಾಡಿದಲ್ಲಿ ಈಗ ಮಠದವರ ಜಾಗ ಕೂಡ ಇದೆ. ನಾವು ಒಟ್ಟಿಗೆ ಸೇರ್ಕೊಂಡು ಅದನ್ನ ಏನ್ ಮಾಡ್ಬೇಕಂದ್ರೆ, ಈಗ ನಾವು ಇಲ್ಲಿ ರೈಸ್ ಮಾಡಿದ ಕೂಡಲೇ ರಥ ಅಲ್ಲಿವರೆಗೂ ಹೋಗ್ಬೇಕು. ಸಡನ್ ಸ್ಟೀಪ್ ಕೊಟ್ಟರೆ ಆಗುದಿಲ್ಲ.
ಸೊ ಇದನ್ನು ಕಾಂಪ್ರಿಹೆನ್ಸಿವ್ ಆಗಿ ಎಲ್ಲ ಏನು ಸ್ನಾನಘಟ್ಟ ಮತ್ತೆ ಇದನ್ನು ಅದಕ್ಕೋಗಿ ಆಕ್ಚುಲಿ ನಾವು ಮುಂದೆ ಅಲ್ಲಿವರೆಗೂ ಇದನ್ನು ಹೈಟ್ ಮಾಡೋ ಇದ್ರಲ್ಲಿ ಇದ್ವಿ. ಈಗ ಇದು ರಥ ಹೋಗೋದ ಪ್ರಾಬ್ಲಮ್ಗೋಸ್ಕರ ನಾವು ಅದನ್ನು ಇಲ್ಲಿಗೆ ಬಂದು ಸ್ಲೋಪ್ ನಿಲ್ಸಿ, ಇಲ್ಲಿದ್ರೆ ಆ ಲೆವೆಲ್ ಬಂದು ದ್ವಾರದ ಲೆವೆಲ್ಗೆ ಬಂದು ಲೆವೆಲ್ ಮಾಡೋದಕ್ಕೆ ಫಸ್ಟ್ ನಾವು ಪ್ಲಾನ್ ಮಾಡಿದ್ವಿ ಮಾಡುವಾಗ ಅದನ್ನ ಮಾಡುವಾಗ. ಆಮೇಲೆ ಒಂದು ಪ್ರಾರ್ಥನೆ ಮಾಡಿ ಆ ಅಶ್ವದ ಕಟ್ಟೆಯನ್ನು ಕೂಡ ಒಂದು ಸ್ವಲ್ಪ ಅಲ್ಲಿ ತೆರವು ಮಾಡಿದ್ರೆ ಮಾತ್ರ ಅಲ್ಲಿ ಸರ್ಕಲ್ ಕರೆಕ್ಟ್ ಆಗಿ ಮಾಡೋದು ಸೈಂಟಿಫಿಕ್ ಆಗಿ. ಅದರಿಂದ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ಏನಾದ್ರು ಮಾಡ್ಲೇಬೇಕಾ ರಶ್ ಇರುವಾಗ ನಿಮಗೆ ಸಂಡೆ ಬಹಳ ಅಲ್ಲಿ ಆ ಟರ್ನ್ ಅಲ್ಲಿ ಅವ್ನು ಯಾವ ಕಡೆ ಹೋಗ್ತಾನೆ ಒಂದು ಖುಷಿ ಇದೆ. ಅಷ್ಟೊಂದು ಸಾಟರ್ಡೆ ಸಂಡೆ ಬೇರೆ ದಿವಸಗಳಲ್ಲಿ ನಮ್ಮೂರಿಗೆ ಅಷ್ಟು ಜನ ಬರ್ತಾ ಇದ್ದಾರೆ, ಪ್ರವಾಸ ಇಂಪ್ರೂವ್ ಆಗ್ತದೆ. ಬಟ್ ಅದಕ್ಕಾಗಿರುವಂತ ವ್ಯವಸ್ಥೆಗಳು ವ್ಯವಸ್ಥೆಗಳನ್ನ ಸ್ಪೀಡ್ ಕಂಟ್ರೋಲ್ ನೋಡಿ, ಅಲ್ಲಿಂದ ರಿಜ್ಜಲ್ಲಿ ಬರ್ತಾ ಇದ್ದಾರೆ, ತುಂಬಾ ಫಾಸ್ಟ್ ಆಗಿ ಬರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಈ ತರ. ಅದು ತುಂಬಾ ಒಂದು ಗಾಡಿ ಬಿತ್ತಲ್ಲ, ಅದು ಸಹ ಫ್ಯೂಚರ್ ಅದನ್ನೊಂದು ಒಂದು ಅಂಶ ಆಗ್ಬೋದು ಸರ್. ಎಲ್ಲಿ ನೀವು ಪುತ್ತೂರು ಅಲ್ಲ ಅವ್ರು ಹೇಳೋದು ಈ ರೋಡಿಗೆ ಇಂಡಿಯಾ ಇದು ಈಚೆ ರೋಡ್ ಸೇತುವೆಯಿಂದ ಸ್ಟ್ರೈಟ್ ಫಾಸ್ಟ್ ಅಲ್ಲಿ ಬರ್ತಾರೆ, ಅಲ್ಲಿ ಬಂದು ಸಡನ್ ನೋಡಿ ಅವ್ರಿಗೆ ಗೊತ್ತಾಗೋದಿಲ್ಲ, ಅಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಇದಾವೆ. ಅದನ್ನ ಒಂದ ಈಗ ಅಲ್ಲಿ ಹಂಸ ಹಾಕ್ಲಿಕ್ಕೆ ಕಷ್ಟ ಸರ್. ಹಂಸ ನಾವು ಬ್ಯಾರಿಕೇಡ್ ಮಾಡಿ ಅಥವಾ ಸೈನ್ ಬೋರ್ಡ್ ಗಳನ್ನ ಸೈನ್ ಬೋರ್ಡ್ ಅಲ್ಲಿ ಬಂದಾಗ ಸೈನ್ ಬೋರ್ಡ್ ಹಾಕಿದ್ರೆ ಒಂದು ಅರ್ಧ ಜನ ನೋಡಿ ಸ್ವಲ್ಪ ಸ್ಲೋ ಮಾಡ್ಕೊಂಡು. ಮತ್ತೆ ಪಂಜ ರೋಡಿಗೆ ನಾವು ರಂಬಲ್ಸ್ ಹಾಕ್ತೇವೆ ಮತ್ತೆ ರನ್ನಿಂಗ್ ಇದೆ, ಫುಲ್ ಕ್ರಾಶ್ ಬೇರೆ ಆಗ್ತದೆ, ಎರಡು ಸೈಡ್ ಮಾಡ್ತೀವಿ. ಒಂದು ಜಂಕ್ಷನ್ ಅದು ಸಡನ್ ಆಗಿ ಡೌನ್ ಆಗೋದಿಲ್ಲ, ಕಂಟ್ರೋಲ್ ಆಗೋದಿಲ್ಲ. ನಮಗೆ ಅದೇ ಇವಾಗ ಅರ್ಜೆಂಟ್ ಆಗಿ ಹೋಗಿದ್ದು ಅದೇ ಮಣ್ಣು ಫಿಲ್ ಮಾಡಿ ಪಾರ್ಕಿಂಗ್ ಅಲ್ಲಿ ಸರ್ ಜಂಕ್ಷನ್ ನಲ್ಲಿ ಪಾರ್ಕಿಂಗ್ ಈಗ ನಮ್ಮ ಪವನ್ ರವರ ಅಂಗಡಿ ಉಂಟಲ್ಲ, ಅಂಗಡಿ ಎದುರುಗಡೆ ಎಲ್ಲ ವೆಹಿಕಲ್ ನಿಲ್ತದೆ, ಈಗ ಅಲ್ಲಿ ನಿಲ್ತದೆ. ಮತ್ತೆ ನಮ್ಮ ಹೋಟೆಲ್ ಇದ್ದಾರೆ ಅಲ್ಲೆಲ್ಲ ಅಲ್ಲಿ ಒಂದು ಬಗೆ ಕಾರ್ ಎಲ್ಲಿ ನಿಲ್ಲಿಸದಾಗಿ ಒಂದು ವ್ಯವಸ್ಥೆ ಮಾಡಬೇಕು. ಮೊದಲು ಅಂಗಡಿ ತೆಗಿಬೇಕು ಅಂತ ಹೇಳಿದ್ರೆ ಪಾರ್ಕಿಂಗ್ ಇದ್ದಾಗ ಅಲ್ಲಿ ಯಾರು ಕೂಡ ಬಿಡ್ತಾರಿಲ್ಲ, ಪಾರ್ಕಿಂಗ್ ಹೋಗಿಂದಲೇ ಕಳಿಸ್ತಿದ್ದರು. ಈಗ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ನಿಲ್ಲಿಸಲೇಬೇಕಷ್ಟೇ. ಈಗ ಅದರ ಹಿಂದುಗಡೆ ನಮ್ಮ ಈಗ ಪವನ್ ರವರ ಅಂಗಡಿ ಹಿಂದುಗಡೆ ಮಠದ ಜಾಗದಿಂದ ಆಚೆಗೆ ಸುಮಾರು ಜಾಗ ರೆವಿನ್ಯೂ ಉಂಟು. ಅಲ್ಲಿ ಟೂ ವೀಲರ್ ಪಾರ್ಕ್ ಎಲ್ಲ ಅಲ್ಲಿ ಮಾಡ್ಬೋದಲ್ಲ, ಅದು ಸುಲಭ ಉಂಟು. ಅಲ್ಲಿ ನೀವೊಮ್ಮೆ ಬನ್ನಿ ನೋಡುವ, ಆಗ ನೋಡಿದ್ರೆ ಅಲ್ಲಿ ಗೊತ್ತಾಗ್ತದೆ. ಅಲ್ಲಿ ಸುಮಾರು ಜಾಗ ಇದೆ. ಅಲ್ಲಿಗ ಟೆಂಪಲ್ ಇಂದ ಏನೋ ಸ್ನಾನ ಮಳೆಗಾಲದಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೈಟ್ ಮಾಡಿ ಮಾಡ್ತಾರೆ ಅಂತ ಉಂಟು. ಅದು ಮಾಡಿದ್ರೆ ಅಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅಷ್ಟರವರೆಗೆ ಆದ್ರೂ ಮಾಡ್ಬೋದಲ್ಲ ಅಲ್ಲಿ ಪಾರ್ಕಿಂಗ್ ಜಾಗ ಸಿಗ್ತದೆ ಸರ್. ಮತ್ತೆ ಈಗ ಮಠದವರ ಜಾಗ ಉಂಟು, ಅವರಿಗೆ ಬಾಡಿಗೆ ಬೇಕಿದ್ರೆ ಅವ್ರ ಹತ್ರ ಅವರಿಗೆ ಬಾಡಿಗೆ ಕೊಟ್ಟು ಅದನ್ನು ಕೂಡ ಪಂಚಾಯತಿನವ್ರು ತಗೊಳ್ಬೋದಲ್ಲ. ಸ್ವಲ್ಪ ಅವರಿಗೆ ಸ್ವಲ್ಪ ಅಲ್ಲ ಹೇಳುದು, ಫ್ರೀ ಕೊಡೋದಿದ್ರೆ ಒಳ್ಳೇದೇ, ಆದ್ರೆ ಬಾಡಿಗೆ ಅದಕ್ಕೆ ಸ್ವಲ್ಪ ಬಾಡಿಗೆ ಏನಾದ್ರು ಮಾಡಿ ಅದು ಜಾಗವನ್ನು ತಗೊಳ್ಬೋದು. ಅದೊಂದು 20 ಸೆಂಟ್ಸ್ ಹೆಚ್ಚು ಜಾಗ ಉಂಟಲ್ಲಿ. ಅದಾದ್ರೆ ಸುಮಾರು ಆಗ್ತದೆ ನಮಗೆ. ಅವತ್ತೆಲ್ಲ ಜಾತ್ರೆಗೆಲ್ಲ ಕಾರ್ತಿಕರು ಇರುವಾಗ ಒಂದು ಸರ್ತಿ ಅಲ್ಲೇ ಪಾರ್ಕಿಂಗ್ ಮಾಡುವ ವ್ಯವಸ್ಥೆ ಎಲ್ಲ ಇತ್ತು. ಹಾಗೆ ಅದನ್ನು ಕೂಡ ಒಂದು ಮಾತಾಡಿ. ಈಗ ಪೈಪಿನವರು ಬರ್ತಾರೆ ಅಂತ ಅದು ತುರ್ತು ಆಗ್ಬೇಕು, ಯಾಕಂದ್ರೆ ಇನ್ನು ನಾನು ಮಳೆಗಾಲ ಬರುವ ಮೊದಲು ಆಗ್ಬೇಕು. ಈಗ ಪೈಪ್ ತರಿಸಿ ಟೆಂಪಲ್ ಇಂದ ಆದ್ರೆ ಅದು ನನಗೆ ಮೊನ್ನೆ ಹೇಳಿದರೆ, ಈಗ ಹೇಗೆ ಸಾಹೇಬರು ಹೇಳಿದ್ದಾರೆ ಮಾಡ್ತಾನೆ ಅಂತ ಹೇಳಿ. ಅದು ಮಾಡಿದ್ರೆ ನಾವು ಬಿಡುದಿಲ್ಲ, ಒಟ್ಟಿಗೆ ಇರ್ತೇವೆ ಅದನ್ನು ಮಾಡಿಸ್ತೇವೆ. ಅದನ್ನು ಅದಕ್ಕೆ ಇನ್ನೊಂದು ಸರಿ ಕುಮಾರಕೆರೆಯಿಂದ ಸುಬ್ರಹ್ಮಣ್ಯಕ್ಕೆ ಬರುವವರೆಗೆ ರಿಕ್ಷಾದವರಾಗ್ಲಿ ಯಾರಾಗ್ಲಿ ಅತಿ ವೇಗದಲ್ಲಿ ಬರುದು, ಅದಕ್ಕೆ ಒಂದು ಸ್ಪೀಡ್ ಲಿಮಿಟ್ ಮಾಡುದು. ಅದನ್ನೊಂದು ಈಗ ಇಲ್ಲೆಲ್ಲ ಬರ್ತಿದ್ದಾರೆ 30 ಕಿಲೋಮೀಟರ್ ಸ್ಪೀಡ್ ಅಂತ ಇಲ್ಲಿ ಉಂಟು ಸರ್. ಅಂತದೊಂದು 4 ಬೋರ್ಡ್ ಹಾಕಿದ್ರೆ ಆಗ ಕಂಟ್ರೋಲ್ ಬರ್ತದೆ. ಮಾಡ್ತಾರೆ. ಎಲ್ಲೆಲ್ಲಿ ಕ್ರಾಸಿಂಗ್ ಇದೆ ಸರ್ ಹಾಕ್ಲೇಬೇಕು. ಎಸ್ಪೆಷಲಿ ವಿಲದ್ವಾರ ಇದೆ, ಅಲ್ಲಿ ಕಾಲೇಜ್ ಹತ್ರ ಇದೆ, ಹಾಸ್ಪಿಟಲ್ ಹತ್ರ ಎಲ್ಲ ನೀವು ಸೈನ್ ಬೋರ್ಡ್ ಹಾಕಿಲ್ಲ ಅಂದ್ರೆ ಆಮೇಲೆ ಕೆಲವರಿಗೆ ಆ ಎಂಟ್ರೆನ್ಸ್ ಸುಮಾರು ಜನ ದಾಟಿದ ಮೇಲೆ ಸ್ವಲ್ಪ ಕನ್ಫ್ಯೂಸ್ ಇದೆ. ಅಲ್ಲಿ ಒಂದು ಒಳ್ಳೆ ಒಂದು ಸೈನ್ ಬೋರ್ಡ್ ಹಾಕ್ಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಾವು ಈ ಕಡೆ ಹೋಗ್ತಾರೆ ರೈಟ್ ಬೋರ್ಡ್ ಮತ್ತೆ ತಿಳಿಸ್ಕೊಂಡ್ಬಿಡ್ತಾರೆ, ಗೊತ್ತಾಗಿದೆ. ಅದೆಲ್ಲ ಪಾರ್ಕಿಂಗ್ ಇದೆಲ್ಲ ಸರ್. ನಮಗೆ ಈಗ ಕುಮಾರಧಾರೆ ಸ್ನಾನಘಟ್ಟ ಸರ್ ಪ್ರತಿ ವರ್ಷ ಹೇಗಾಗಿದೆ ಅಂತ, ಕುಮಾರಧಾರೆ ಸ್ನಾನಘಟ್ಟ ಪ್ರತಿ ವರ್ಷ ಮುಳುಗಡೆ ಅಂತ ನದಿಗಳಿಲಿಕ್ಕೆ ಬಿಡ್ತಾ ಇಲ್ಲ. ಮೊದಲು ಹೇಗಿತ್ತು ಅಂದ್ರೆ ಸುಬ್ರಹ್ಮಣ್ಯದ ಹಳೆ ಬಿದ್ದಿದ್ದಾಗ ಆ ಬ್ರಿಡ್ಜ್ ಬ್ಲಾಕ್ ಆಗಿ ಆದ್ಮೇಲೆ ಸುಬ್ರಹ್ಮಣ್ಯಕ್ಕೆ ಪ್ರವಾಸಿಗರು ಕಡಿಮೆ ಆಗುದು ಅಥವಾ ಬರ್ಲಿಕ್ಕೆ ಆಗುದಿಲ್ಲ, ಹೊಳಗೆ ಬಿಡುದಿಲ್ಲ ಅಂತ ಹೇಳುವಂತದ್ದು ಇತ್ತು. ಈಗ ಹೇಗಾಗಿದೆ ಅಂದ್ರೆ ಆ ಬ್ರಿಡ್ಜಿಗಿಂತ ಸ್ನಾನಘಟ್ಟ 5 ಅಡಿ 6 ಅಡಿ ಕೆಳಗಡೆ ಉಂಟು. ಅಲ್ಲಿಗೆ ಮಳೆಗೆ ನೀರು ಬಂದ ನೀರು ಬಂದೇ ಬರುತ್ತೆ. ಒಮ್ಮೆ ಅದು
ನೀರು ಬಂದ್ರೆ ಮತ್ತೆ ಯಾರಿಗೂ ಕೂಡ ಹೊಳೆಗೆ ಕ್ಲಿನಿಕ್ ಇಲ್ಲ ಅಂತ ಹೇಳುವಂತದ್ದು ಮಾಡ್ತಾರೆ. ಇದಕ್ಕೆ ಅದಕ್ಕೋಸ್ಕರ ದೇವಸ್ಥಾನ ಆದ್ರೆ ಆಗ್ಬೋದು, ಪಂಚಾಯತಿ ಆದ್ರೆ ಆಗ್ಬೋದು, ನಮಗೆ ಅಲ್ಲಿ ಒಂದು ಬರುವ ಭಕ್ತಾದಿಗಳಿಗೆ ಯಾವ ಕಾಲದಲ್ಲಿ ಕೂಡ ಒಂದು ಸ್ನಾನಕ್ಕೆ ಬೇಕಾದಾಗ ಒಂದು ಬ್ಯಾರಿಕೇಡ್ ಗಳನ್ನು ಹಾಕುದು, ನೀರು ಬಂದು ಜಾಸ್ತಿ ಆದಾಗೆ ಬ್ಯಾರಿಕೇಡ್ ನೀರು ಹಾಕ್ತಾ ಇರುವುದು, ಅಥವಾ ಕಡಿಮೆ ಆದಾಗೆ ತೆಗೆಯುವಂತದ್ದು ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಅಂತ ನಾನು. ಯಾಕಂದ್ರೆ ತುಂಬಾ ಜನ ಭಕ್ತಾದಿಗಳಿಗೆ ಇದಾಗ್ತದೆ. ಕೆಲವು ದೇವಸ್ಥಾನದಿಂದ ಶವರ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಬಟ್ ಬಂದವರಿಗೆ ಹೇಗೆಂದ್ರೆ ತೀರ್ಥ ಸ್ನಾನ ಮುಳುಗಿ ಅನ್ನೋದವರಿಗೆ ಒಂದು ತೃಪ್ತಿ. ಶವರ್ ಸ್ನಾನ ರೂಮ್ ಅಲ್ಲೇ ಮಾಡ್ಕೊಳ್ತೇವೆ ಹೋಗ್ತೇವೆ, ಬಟ್ ಅಂತದಾಗ್ಬಾರ್ದು, ಅಂತ ವ್ಯವಸ್ಥೆ ಆಗ್ಬೇಕು ಸರ್. ಪಂಚಾಯತಿ ಆಗ್ಬೋದು, ದೇವಸ್ಥಾನಕ್ಕೆ ತುಂಬಾ ಸತಿ ಹೇಳಿದೆ ಅದು ಮಾಡಿ ಕೊಡ್ಬೇಕು ಅಂತ ಹೇಳಿ. ಕೆರೆ ಮಾಡ್ತಾರೆ ಅಂತ ಹೇಳಿದಾರಲ್ಲ, ನೀವು ಬಟ್ ಆಗ್ಲಿಲ್ಲ ಅಲ್ಲ, ಅಲ್ಲಿ ಹೇಳಿ ಆಗಿದೆ. ಸೊ ಹಾಗೆ ನಾವು ಈ ಸಭೆಯ ವಿಷಯ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅಲ್ಲ, ಗಾರ್ಡ್ ಒಂದು ಮಾಡಿ ನಾನು ತುಂಬಾ ಸತಿ ಹೇಳಿದೆ ಸರ್. ನಾನು ತುಂಬಾ ಸತಿ ಹೇಳಿ ಆಗಿದೆ ಸರ್, ಅದ್ರ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಿದ್ದೇನೆ, ಕರ್ಕೊಂಡು ಹೋಗಿದ್ದೇನೆ, ತೋರಿಸಿದ್ದೇನೆ, ಮಾಡಿದ್ದೇನೆ, ಬಟ್ ಆಗ್ಲಿಲ್ಲ. ಸೊ ಅದಕ್ಕೆ ನಾನು ಈ ಸಾರಿ ಸಭೆ ವಿಷಯ ಬಗ್ಗೆ ನಿರ್ಣಯ ಮಾಡಿ ಹೋಗ್ಲಿ. ಈ ಸಭೆಯಿಂದ ಆಲ್ರೆಡಿ ಅದು ಮೊನ್ನೆ ಇವಾಗ ಕೇಳಿದ್ರು ಫಾರೆಸ್ಟ್ ಅದಕ್ಕೆ ಆಗೋ ರೇಟ್ ಆಗ್ತದೆ. ನಾನು ಹೇಳಿದ್ರೆ ಆಲ್ರೆಡಿ ಇದರಲ್ಲಿ ಕ್ಲಾರಿಫಿಕೇಶನ್ ಕೇಳಿದೀವಿ ಅಷ್ಟೇ. ಅದು ಯಾಕೆ ಮೈನರಿಗೆ ಇರಿಗೇಷನ್ ಅವರು ಬರ್ತದ ಅಥವಾ ಫಾರೆಸ್ಟ್ ಅವರು ಬರ್ತದ ಅಂತ ಕೇಳಿದೀವಿ. ಈಗ ಆಲ್ರೆಡಿ ಹಳೇದಿದೆಯಲ್ಲ ರೈಲಿಂಗ್ಸ್, ಅದರಿಂದ ಕಂಟಿನ್ಯೂಸ್ ಮಾಡಂತಂದ್ರೆ ಆಗಿದೆ. ಸರ್ ಈಗ ಹೇಳ್ಬೇಕಂದ್ರೆ ಸರ್, ರಿಮೂವ್ ತೆಗೆದು ನಿಮಗೆ ಜಾಸ್ತಿ ನೀರು ಆದಾಗ ತೆಗೆದು ಮುಂದೆ ಹಾಕ್ಲಿಕ್ಕೆ ಅಲ್ಲಿಂದ ಕೆಳಗೆ ಹೋಗೋದಾಗೆ ಈಚೆ ಬರುವಾಗ ಹಾಗೆ ಮಾಡ್ಬೇಕು ಸರ್. ಅದು ಕೆಳಗೆ ಹಾಕೊಂಡು ಹೋದ್ರೆ ಏನ್ ಸಮಸ್ಯೆ ಆಗ್ತದೆ. ಎಲ್ಲ ಟೈಮಲ್ಲಿ ಸ್ನಾನ ಮಾಡಿ ನೀರು ಇದ್ದು ಕೂಡ ಮತ್ತೆ ಆ ಬ್ರಿಡ್ಜಿನ ಇದ್ರ ಹತ್ರ ಮಾತ್ರ ಸರ್ ಹೋಗಿರೋದು. ಆ ಬ್ರಿಡ್ಜಿನ ಸಾರಿ ಆ ಹೊಳೆಯ ಇಲ್ಲಿಂದ ಸ್ನಾನಗಟ್ಟೆಯಲ್ಲಿ ಮೇಲೆ ಬಂದ ತಕ್ಷಣ ಆ ಸ್ಪೀಡ್ ಆ ಕರೆಂಟ್ ಇರುವುದಿಲ್ಲ ನೀರಲ್ಲಿ, ನೀರು ನಿಂತ ನೀರಾಗಿರ್ತದೆ. ಅಲ್ಲೆಲ್ಲ ಸ್ನಾನ ಮಾಡಿ ಹೋಗುದು ಟಾಯ್ಲೆಟ್ ಕೂಡ ಪಬ್ಲಿಕ್ ಟಾಯ್ಲೆಟ್ ಓಪನ್ ಟೆಸ್ಟ್ ಮಾಡುದಿಲ್ಲ, ಎಲ್ಲ ಹೊರಗಡೆ ಓಪನ್ ಮಾಡ್ಬೇಕು ಅಂತ. ಈಗ ಇಲ್ಲಿ ಸರ್ಕಲ್ ಅಲ್ಲಿ ಟಾಯ್ಲೆಟ್ ಪಬ್ಲಿಕ್ ಟಾಯ್ಲೆಟ್ ಎದುರು ಉಂಟು, ಉಚಿತ ಅಂತ ಹೇಳಿ. ಆದ್ರೂ ಹೋಗೋ ಜನ ಎಲ್ಲ ಪಕ್ಕದಲ್ಲಿ ಕೂರ್ತಾರೆ, ಬಿಟ್ರೆ ಅದರೊಳಗೆ ನುಗ್ಗುದಿಲ್ಲ. ಈಗ ಕುಮಾರದಲ್ಲಿ ರಿಕ್ಷಾ ಸ್ಟ್ಯಾಂಡ್ ಇದೆ, ಅದು ತುಂಬಾ ರೋಡಿಗೆ ಟಚ್ ಆಗಿ ಅವರು ನಿಲ್ಲಿಸುವಂತದ್ದು. ನಾವು ನೀವು ನಿಮ್ಮಲ್ಲಿ ಸುಮಾರು ದಮ್ಮಯ್ಯ ಕ್ರಾಂತಿ ಆಯ್ತು, ಇನ್ನು ಅದೊಂದು ಬೋರ್ಡ್ ಇದೆ, ಅದು ತೆಗೆದು ಸಾಕಷ್ಟು ಅಗಲ ಮಾಡಿಕೊಡಿ, ಆಗ ಸರಿ ಆಗ್ತದೆ. ಅಲ್ಲಿ ಅದು ಈಗ ಎಷ್ಟು ದಿನ ಮಾಡ್ತಿದ್ರೆ ಈಗ ಎಂತ ಗೊತ್ತಾ, ನಮ್ದು ಪೋಲ್ ಶಿಫ್ಟಿಂಗ್ ಇವತ್ತು ಮಾಡ್ಬೇಕಿತ್ತು, ಮಾಡಲಿಲ್ಲ. ಎಲ್ಲಿದು ನಮ್ಮ ಧೋನಿ ಮಕ್ಕಿ ರೋಡ್, ಅದು ಆದ ಕೂಡಲೇ ನಮ್ಮ ಟೋಟಲ್ ಮೆಷಿನ್ ಎಲ್ಲ ಇವರು ಕರೆಂಟ್ ಅವರನ್ನು ಬಿಟ್ಟು ಬೇರೆ ಬೇರೆ ಅಲ್ಲ. ನಾವೀಗ ಎಷ್ಟು ಸಂಖ್ಯೆ ಆಯ್ತು, ಒದ್ದಾಡಿ ಈಗ ಅರ್ಥ ಆಯ್ತು ಸರ್. ಈಗ ಅವರೊಂದು ಕಂಬ ತೆಗಿಲಿಕ್ಕೆ ಇಷ್ಟೊಂದು ಸತಾಯಿತು ಅಂತ ಹೇಳಿದ್ರೆ ಬೇರೆಯವರನ್ನು ಮಾಡಿಸಿ ಲೈನ್ ಆಫ್ ಇತ್ತು. ಇವತ್ತಿನ ಪ್ರಾಬ್ಲಮ್ ನಾಳೆ ಮಾಡ್ಕೊಳ್ತಾನೆ ಹೇಳಿದ್ದಾರೆ. ಆದ ಕೂಡಲೇ ಮಿಷಿನ್ ಬರ್ತದೆ, ಬಂದ ಕೂಡಲೇ ಬೋರ್ಡ್ ತೆಗಿತಾರೆ. ಅಲ್ಲಿ ಇನ್ನೊಂದು ನಮ್ಮ ಪಂಚಾಯತ್ ಇದು ಸರ್, ಬೋರ್ವೆಲ್ ಸರ್ಕಾರಿ ಆಸ್ಪತ್ರೆ ಅದನ್ನು ಅದಕ್ಕೆ ಯಾರು ಅದು ಸುಮಾರು ಬಿಟ್ಟು ಈಗ ಅದನ್ನು ಕೂಡ ಶಿಫ್ಟ್ ಮಾಡಿದ್ರೆ ಅಲ್ಲಿ ಈಗ ವೆಹಿಕಲ್ ಅನ್ನು ಆ ಕಡೆ ಈಗ ಏನು ಸರ್ ಹೇಳಿದ್ರಲ್ಲ ಆ ಕಡೆ ಹಳೆ ರೋಡ್ ಅಲ್ಲಿ ಬಿಡ್ಬೇಕಂದ್ರೆ ಅಲ್ಲಿ ಸ್ವಲ್ಪ ಕಂಜೆಷನ್. ಈಗ ಇನ್ನೊಂದು ಕುಮಾರದಲ್ಲಿ ಇರುವವರು ನೋಡಿ ಸೇತುವೆ ತೆಗೆದಿದ್ರೆ ಸ್ವಲ್ಪ ಪಾರ್ಕಿಂಗ್ ಇದು ಮಾಡುವುದು. ಈಗ ಅದನ್ನು ತೆಗಿತೀರಾ? ಇಲ್ಲ ಇಲ್ಲ ಕೆಲವರು ಮತ್ತೆ ತೆಗೆಯುವುದಿಲ್ಲ. ಅದರವರೆಗೆ ಅಲ್ಲಿವರೆಗೆ ಮಣ್ಣು ಹಾಕಿ ಸ್ವಲ್ಪ ಇದು ಮಾಡಿ ಅಲ್ಲಿ ಪಾರ್ಕಿಂಗ್ ಮಾಡಬಹುದು. ಜಾಗ ಸ್ವಲ್ಪ ಈಗ ಎದುರು ಮಾಡ್ತೇವೆ. ಈಗ ಅದು ಸೇತುವೆ ಕೂಡ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗ್ತದೆ, ತುಂಬಾ ಕಾರಣ ಇರ್ತದೆ ಅದರಲ್ಲಿ. ಯಾವ್ದ್ರಲ್ಲಿ ಅದರ ಲೈಫು ಇದೆ. ಇಲ್ಲ ಲೈಫ್ ಅಂದ್ರೆ ಅದೆಲ್ಲ ಸಂತೋಷದ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಹುಡುಗ ಸೇತ ಆದ ಕಾರಣ ಮಾತ್ರ ನಾವು ಚೇಂಜ್ ಮಾಡಿದ್ ಬಿಟ್ಟರೆ ಅದು ವೆಹಿಕಲ್ ಸಮಸ್ಯೆ ಇಲ್ಲ. ಮತ್ತೆ ಲೈಫ್ ದೊಡ್ಡ ಬರೋದಿಲ್ಲ. ಮತ್ತೆ ಒಂದ್ ಲೈನ್ ಅಲ್ಲಿ ಮಾತ್ರ ನಿಲ್ಲಿಸೋದಷ್ಟೇ, ಎರಡು ಲೈನ್ ಆಗುತ್ತೆ. ಮತ್ತೆ ಅದರಿಂದ ಆ ಕಡೆ ಜಾಗ ಬೇಕಾದ್ರೆ ಇದು ಮಾಡ್ಕೊಳ್ಳೋದು. ಹಾಕಿದ ಮಣ್ಣು ಕುಚ್ಚೋಗಿದೆ ಸ್ಟಾರ್ಟ್ ಮಾಡಲ್ಲ, ಹಾಕಿದ ಮಣ್ಣು ಕುಚ್ಚೋಗಿದೆ ಸ್ಟಾರ್ಟ್ ಮಾಡಲ್ಲ. ಹೌದು ಸ್ವಲ್ಪ ಹೋಗಿದೆ, ಹೋಗ್ತಾ ಉಂಟು. ರಿಕ್ಷಾ ಸ್ಟ್ಯಾಂಡ್ ಇದು ಆ ರಿಕ್ಷಾ ಸ್ಟ್ಯಾಂಡ್ ಸ್ವಲ್ಪ ಓಡಿ ಬಿಟ್ಟು ಒಳಗೆ ಅದು ಇಲ್ಲದಿದ್ರೆ ಅವರು ಎದುರು ಒಮ್ಮೆಲೆ ತಿರುಗಿಸಿ ಗೊತ್ತೇ ಆಗುದಿಲ್ಲ.
ಅದೊಂದು ಈ ಮಠದವರು ಇದ್ದಾರಲ್ಲ, ಅದೊಂದು ಬಾಡಿಗೆ ಕೊಡ್ತೀರಾ ಕೇಳಿ, ಅದೊಂದು ಅವ್ರಿಗೆ ಕೇಳಿ ಉಚಿತ ಕೊಟ್ಟರೆ ಒಳ್ಳೇದಲ್ಲ. ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂದುಕೊರತೆಗಳ ಬಗ್ಗೆ ಇವತ್ತಿನ ಒಂದು ಸಭೆಗೆ ಆಗಮಿಸಿದ ಅಧಿಕಾರಿ ವರ್ಗಗಳು ಹಾಗೂ ಸಾರ್ವಜನಿಕರು, ಮೊದಲನೇದಾಗಿ ನಾನು ಸಾರ್ವಜನಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತಂದ್ರೆ ನಮಗೆಲ್ಲರಿಗೂ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಜವಾಬ್ದಾರಿ ಇದೆ, ಬಂದಿದ್ದೇವೆ. ಆದರೆ ನೀವು ಊರಿನ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಸ್ವ ಇಚ್ಛೆಯಿಂದ ಬಂದು ನಿಮ್ಮ ಸಲಹೆಗಳನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮ್ಮನ್ನು ಅಭಿನಂದಿಸ್ತೇನೆ. ಮುಖ್ಯವಾಗಿ ನಮ್ಮದು ಕುಮಾರಧಾರ ಸ್ನಾನಘಟ್ಟ ಹಲವು ಅಭಿಪ್ರಾಯಗಳು ಬಂದಿದೆ. ರಿಕ್ಷಾ ಸ್ಟ್ಯಾಂಡ್ ಇರ್ಬೋದು, ಪಾರ್ಕಿಂಗ್ನ ವ್ಯವಸ್ಥೆ ಇರ್ಬೋದು, ದ್ವಾರದ ಅಲ್ಲಿರುವ ಸಮಸ್ಯೆ ಇರ್ಬೋದು, ಈ ಥರ ಅಂಗಡಿ ಮುಂಗಟ್ಟುಗಳು, ಇದೆಲ್ಲದರಿಂದ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಮುಖ್ಯವಾಗಿ ನಾನು ಗಮನಿಸಿದ್ದು ಕಸದ ಸಮಸ್ಯೆ ಕೂಡ. ಅಲ್ಲಿ ಯಾರೋ ಬಸ್ಸಿನಲ್ಲಿ ಬರುವ ಯಾತ್ರಾರ್ಥಿಗಳು ಅಲ್ಲೇ ಅಡಿಗೆ ಮಾಡುವುದು ಅಥವಾ ಪಾರ್ಸೆಲ್ ತಂದು ಅಲ್ಲೇ ತಿಂದು ಪ್ಲೇಟು ಮತ್ತು ಬಾಟಲ್ಗಳನ್ನು ಅಲ್ಲೇ ಎಸೆದು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಪಾರ್ಕಿಂಗಿಗೆ ಜೊತೆಗೆ ಈ ಕಸವನ್ನು ಎಸೆಯೋದು ತಡೆಗಟ್ಟೆ ಕೂಡ ನಾವು ನೋಡಿಕೊಳ್ಳಲಿಕ್ಕೆ ಅಲ್ಲಿ ತುರ್ತಾಗಿ ಜನರನ್ನು ನೇಮಿಸುವ ಅಗತ್ಯ ಇದೆ. ನಾವು ಪಂಚಾಯತ್, ಪೊಲೀಸ್ ಇಲಾಖೆ ಮತ್ತು ದೇವಸ್ಥಾನ ಸೇರಿಕೊಂಡು ಇದನ್ನು ತೀರ್ಮಾನಿಸ್ತೇವೆ. ತಕ್ಷಣವಾಗಿ ಅದಾಗಬೇಕಾದದ್ದು. ಮತ್ತು ಕುಮಾರಧಾರ ಸ್ನಾನಘಟ್ಟದ್ದು ಸಮಗ್ರ ಅಭಿವೃದ್ಧಿಗೆ ಬಹುಶಃ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಅದನ್ನು ಸೇರಿಸಿಕೊಂಡು ಅದಷ್ಟು ಏರಿಯಾವನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು ನಾವು ಮಾಡಬೇಕಾಗಿದೆ. ಆದರೆ ಅದು ತಕ್ಷಣ ಆಗುವಂಥದ್ದಲ್ಲ, ವಿಳಂಬ ಆಗ್ಬೋದು. ನಾವು ಪ್ಲ್ಯಾನ್ ಮಾಡಬೇಕು, ಅನುಮೋದನೆ ಆಗಬೇಕು, ಹಾಗೆ ಆಗುವಾಗ ವರ್ಷಗಳೇ ತಗೊಳ್ಬೋದು. ಹಾಗಾಗಿ ಅದಕ್ಕೋಸ್ಕರ ಕಾಯುವ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ತಕ್ಷಣವೇ ಏನಾಗಬೇಕು ಅಂತೇಳಿ ಶಿವರಾಮರೆಗಳಾಗಿರ್ಬೋದು ಎಲ್ಲ ಸಾರ್ವಜನಿಕರು ನಮಗೆ ಸಲಹೆಗಳನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಸಲಹೆಗಳು ನಮ್ಮ ಗಮನದಲ್ಲಿದೆ. ಮುಖ್ಯವಾಗಿ ಪಾರ್ಕಿಂಗ್ನ ವ್ಯವಸ್ಥೆ, ಎಷ್ಟು ಸ್ಥಳದ ಲಭ್ಯ ಇದೆ ಅಲ್ಲಿ ಮಣ್ಣು ಹಾಕಿ ಲೆವೆಲ್ ಮಾಡುವಂಥದ್ದು, ದೇವಸ್ಥಾನದ ಸಹಕಾರದೊಂದಿಗೆ ತಕ್ಷಣವಾಗಿ ಅದನ್ನು ಮಾಡ್ತೇವೆ. ಮತ್ತು ಮಠದವರು ಕೂಡ ಸಹಕಾರ ಮಾಡಿ ನಮಗೆ ಅವರ ಜಾಗದಲ್ಲಿಯೂ ಕೂಡ ಮಾಡಬೇಕು ಅಂತ ಹೇಳುವ ಒಂದು ನಿಮ್ಮ ಕಡೆಯಿಂದಲೂ ಕೂಡ ಸ್ಪಂದನೆ ದೊರಕಿದರೆ ನಾವು ಅದಕ್ಕೂ ಕೂಡ ಪ್ರಯತ್ನ ಮಾಡ್ತೇವೆ, ಮಠದ ವತಿಯಿಂದಲೂ ಕೂಡ. ಅದೇ ರೀತಿ ರಿಕ್ಷಾ ನಿಲ್ದಾಣ ಆಗಿರ್ಬೋದು, ಉತ್ತರ ವ್ಯವಸ್ಥೆಗಳನ್ನು ನಾವು ಮುಂದೆ ಮಾಸ್ಟರ್ ಪ್ಲ್ಯಾನ್ ಅಥವಾ ಇದರಲ್ಲಿ ಅಥವಾ ದೇವಸ್ಥಾನದಿಂದ ಏನಾದರೂ ಸಹಕಾರ ಸಿಕ್ಕಿದರೆ ಅದಕ್ಕೂ ಕೂಡ ಮಾಡಬಹುದು. ಮತ್ತು ಸೈನ್ ಬೋರ್ಡ್ಗಳು ನಮ್ಮದು ಕುಮಾರಧಾರದ ಬಳಿ ಆಗಿರ್ಬೋದು, ಈ ರಸ್ತೆಯಲ್ಲಿ, ಮತ್ತು ಮುಖ್ಯವಾಗಿ ನಾವು ಅಕ್ಷರ ಲಾಡ್ಜಿನ ಪಕ್ಕ ಇದೀಗ ಹೊಸ ರಸ್ತೆ ಆಗಿದೆ, ಅಲ್ಲಿ ಇರುವ ಗೊಂದಲ, ಈ ಗೊಂದಲವನ್ನು ನಿವಾರಣೆ ಮಾಡುವುದಕ್ಕೆ ನಮಗೆ ಕೆಲವೊಂದು ಸೈನ್ ಬೋರ್ಡ್ಗಳ ಅಗತ್ಯ ಇದೆ. ಅದಕ್ಕೆ ನಾವು ಲೋಕೋಪಯೋಗಿ ಇಲಾಖೆ, ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಎಲ್ಲೆಲ್ಲಿ ಯಾವ್ಯಾವ ಸೈನ್ ಬೋರ್ಡ್ ಬೇಕು ಅಂತ ಫಸ್ಟ್ ತೀರ್ಮಾನ ಮಾಡಿ ಒಂದು ಪಟ್ಟಿ ಮಾಡಿ ಅದನ್ನು ಬಹುಶಃ ದೇವಸ್ಥಾನದವರು ಅದಕ್ಕೆ ನಮಗೆ ಬೇಕಾದ ಸೈನ್ ಬೋರ್ಡ್ಗಳನ್ನು ವ್ಯವಸ್ಥೆಗಳನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ತಕ್ಷಣಕ್ಕೆ ಅದನ್ನು ಕೂಡ ನಾವು ಕಾರ್ಯಗತ ಮಾಡಬೇಕಾಗಿದೆ. ಮತ್ತೊಂದು ಎಸ್ ಅವರು ಹೇಳಿದ್ರು, ದನಗಳು ಸಾರ್ವಜನಿಕ ಸ್ಥಳದಲ್ಲಿ ಸುಮಾರು ದನಗಳಿಗೆ ಅದು ಕಳ್ಳತನ ಆಗ್ತಾ ಇದೆ. ಅದು ಮುಂದೆ ಕೋಮು ಸಾಮರಸ್ಯಕ್ಕೂ ಕೂಡ ಧಕ್ಕೆ ಆಗುವಂಥ ಸಂದರ್ಭ ಬರ್ತಾ ಇದೆ ಈ ಕಳ್ಳತನದಿಂದಾಗಿ. ಹಾಗಾಗಿ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಬಹುಶಃ ಪಂಚಾಯತ್ ಮಟ್ಟದಲ್ಲಿ ಅದನ್ನು ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಲ್ವಾ? ಅಲ್ಲ, ಸುಲಭ. ಈಗ ದನದ ನಿರ್ವಹಣೆ ಮಾಡಲಿಕ್ಕೆ ಅತ್ಯಂತ ಸುಲಭ ಉಂಟು. ಯಾಕೆಂತ ಹೇಳಿದ್ರೆ ಈಗಾಗಲೇ ಯಾರ್ಯಾರ ದನಗಳು ಅಂತ ಹೇಳಿ ಅದಕ್ಕೆ ಒಂದು ಟಿಕ್ಕೆ ಹಾಕ್ತಾರೆ. ಅದೇನು ಹೇಳ್ತಾರೆ, ಇಲ್ಲಿ ಒಂದು ಬೋರ್ಡ್ ಹಾಕ್ತಾರೆ, ಅದಕ್ಕೆ ಗುರುತು ಚೀಟಿ ಹಾಕಿದ್ದಾರೆ, ಎಲ್ಲದಕ್ಕೂ ಹಾಕಿದ್ದಾರೆ. ಈಗ ಹಾಕದವರಿಗೆ ಗೋಸ್ಪತ್ರೆ ಡಾಕ್ಟರ್ ಅಲ್ಲಿ ಹೇಳಿ ಅದನ್ನ ಕಡ್ಡಾಯವಾಗಿ ಹಾಕಿಸ್ಬೇಕು ಅಂತ ಗ್ರಾಮ ಪಂಚಾಯತ್ರಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರೆ
ಆಗ ಅವರವರ ದನವನ್ನು ತಗೊಂಡು ಹೋಗ್ತಾರೆ. ಇಲ್ಲದಿದ್ರೆ ನಾವೇ ದನವನ್ನು ತಗೊಂಡು ಶಿಫ್ಟ್ ಮಾಡ್ತೇವೆ ಅಂತ ಹೇಳುವಾಗ ಹೆಚ್ಚಿನವರು ಹೋಗಿ ಕಟ್ತಾರೆ ಮನೆಯಲ್ಲಿ. ಈಗ ಅದು ಸರಿ, ಈಗ ತುಂಬಾ ಜನ ಅದೇ ರೀತಿಯಾಗಿ ಮಾಡುದಿಲ್ಲ. ಈಗ ಅದರಲ್ಲಿ ಆ ಬೋರ್ಡ್ ಇದೆ, ಆ ಬೋರ್ಡ್ ಇರುವಂತಹದನ್ನ ನಂಬರ್ ನೋಡಿದ್ರೆ ಅದು ಕೇಸ್ ಆಗ್ಲಿಕ್ಕೆ ಆಗ್ತದೆ. ಅದರಲ್ಲಿ ಬೋರ್ಡ್ ಇದೆ, ಬೋರ್ಡ್ ಇಲ್ಲದನ್ನ ನಾವು ತಗೊಂಡು ಹೋಗ್ತೇವೆ ಅಂತ ಒಂದು ಪ್ರಕಟಣೆ ಹೊರಡಿಸಿ ಆಗ ಎಲ್ಲರೂ ಕೂಡ ಬಂದು ತಗೊಂಡು ಹೋಗ್ತಾರೆ. ಆಗ ಗೊತ್ತಾಗ್ತದೆ ನಮಗೆ ಇಲ್ಲಿ ಎಷ್ಟು ದನ ಹೌದು ಇದೆ ಅಂತ ಗೊತ್ತಾಗುತ್ತೆ. ಹೋರಿಗಳು ಬಿಟ್ರೆ ಬೇರೆ ಯಾವ ದನಗಳು ಕೂಡ ಇಲ್ಲ. ಈಗ ಹೋರಿಗಳಿಗೆ ಕೂಡ ಡಿಮಾಂಡ್ ಉಂಟು. ಏನಂತ ಹೇಳಿದ್ರೆ ಸಗಣಿ ಮತ್ತು ಅದರ ಮೂತ್ರ ಕಲೆಕ್ಟ್ ಮಾಡುವಂತ ವ್ಯವಸ್ಥೆಗೆ ತುಂಬಾ ಜನ ಕೃಷಿಕರು ತಗೊಂಡು ಹೋಗ್ತಾ ಇದ್ದಾರೆ ಈಗ. ಹೌದು, ತುಂಬಾ ಜನ ಮೈಸೂರಿನ ಒಂದು ಇವರು ಎಷ್ಟಿದ್ರು ಕೂಡ ಇಂತ ಒಂದು ಬಂದಿದ್ರು ಇಲ್ಲಿಗೆ ಮೈಸೂರಿನ ಒಂದು ಗೋಶಾಲೆಗೆ. ಆದ್ರಿಂದ ಅದನ್ನೊಂದು ಪಂಚಾಯತ್ನವರು ನಾವು ದಯಮಾಡಿ ಮಾಡಿ. ಮತ್ತೆ ಸುಬ್ರಹ್ಮಣ್ಯ ದೇವಸ್ಥಾನದ್ದು ಒಂದು ಆಗಿದೆ, ಆದ್ರೆ ಅದು ಸುಬ್ರಹ್ಮಣ್ಯ ದೇವಸ್ಥಾನದ್ದೇ ದನಗಳಷ್ಟುಂಟು. ಅದು ರೂಲ್ಸ್ ಪ್ರಕಾರ ಕಟ್ಲಿಕ್ಕೆ ನಮ್ಮ ದೇವಸ್ಥಾನದಲ್ಲಿ ರೂಲ್ಸ್ ಪ್ರಕಾರ ಅದನ್ನು ಕಟ್ತಾ ಇಲ್ಲ. ಅಂದ್ರೆ ಅದಕ್ಕೆ ಇಷ್ಟೇ ಅಗಲ ಬೇಕು, ಇಷ್ಟು ಉದ್ದ ಬೇಕು ಅಂತ ಉಂಟು. ಆದ್ರೆ ಅದಕ್ಕಿಂತ ಜಾಸ್ತಿ ದನ ಇರುವುದರಿಂದ ಅಲ್ಲಿ ಇದು ದೇವಸ್ಥಾನದ ದನಗಳೇ ಫುಲ್ ಆಗ್ತದೆ. ಬೇರೆ ದನ ತಗೊಂಡು ಬಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಅದರಿಂದ ನೀವು ಆಸ್ಪತ್ರೆ ಡಾಕ್ಟರ್ ಮತ್ತು ಗ್ರಾಮ ಪಂಚಾಯತ್ನ PDO ಹತ್ರ ಹೇಳಿ ಇದಕ್ಕೆ ಒಂದು ಸೂಕ್ತ ವ್ಯವಸ್ಥೆ ಮಾಡಬೇಕು ಅಂತ. ಇನ್ನೊಂದ್ಸರಿ ಅದ ಬಸ್ ಸ್ಟ್ಯಾಂಡ್ ಇದು ಒಂದು ನೋಡಿ, ಕುಮಾರಧಾರೆಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ. ಈಗ ಎಲ್ಲಾ ಟೂರಿಸ್ಟ್ಗಳು ಆ ಗೋಪುರದ ಅಡಿಯಲ್ಲಿ ನಿಲ್ಲುದು. ನೀವು ಗ್ರಾಮ ಪಂಚಾಯತ್ನವ್ರು ಮಾಡ್ತೀರಾ ಅಥವಾ ದೇವಸ್ಥಾನದವರು ಮಾಡಿಕೊಡ್ಬೇಕು ಲೆಕ್ಕದಲ್ಲಿ. ಯಾಕಂತ ಹೇಳಿದ್ರೆ ಅದು ಪೂರ್ತಿ ದೇವಸ್ಥಾನದ ರಸ್ತೆ, ದೇವಸ್ಥಾನಕ್ಕೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅದನ್ನು ದೇವಸ್ಥಾನದ ವತಿಯಿಂದ ಮಾಸ್ಟರ್ ಸರಿದಿರಿ ತಾವು ಇದ್ದೀರಿ ಸರ್, ತಾವು ಹೇಳಿ ಅದನ್ನೊಂದು ಬಸ್ ಸ್ಟ್ಯಾಂಡ್ ಅನ್ನು ಮಾಡಿಸ್ಕೊಡ್ಬೇಕು. ಬಸ್ ಸ್ಟ್ಯಾಂಡ್ ದ್ವಾರದಿಂದ ಒಳಗೆ ಅಲ್ಲ, ತುಂಬಾ ಈಚೆ ಈ ಕಡೆಗೆ ಆಗ್ಬೇಕು. RNS ನವರು ಇದ್ದಾರಲ್ಲ ಅಲ್ಲಿ. RNS ಅಲ್ಲ, ಅದ ಈ ಕಡೆ ಯಾವ್ದು ಈಗೊಂದು ಹೊಸ ಇದು ಆಗಿದಲ್ಲ ಅಲ್ಲಿ ಮಾಡ್ಬೇಕಾದ್ರೆ ಅಲ್ಲ, ದ್ವಾರವೇ ಈಚೆ ಮಾಡ್ಬೇಕು ಲೆಕ್ಕದಲ್ಲಿ. ದ್ವಾರದಿಂದ ಈ ಕಡೆ ಅದೊಂದು ಮಾಡಿಸ್ಕೊಡುದು. ತುಂಬಾ ಜನರಿಗೆ ಅಲ್ಲಿ ಬಂದ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಬಸ್ಸಿಗೆ ನಿಲ್ಲಿಗೆ ಹೇಳಿದ್ರೆ ಜಾಗ ಇಲ್ಲ. ಬಂದವರೆಲ್ಲ ಹೇಗಾಗಿದೆ ರಿಕ್ಷಾದಲ್ಲೇ ಕಂಪಲ್ಸರಿ ಹೋಗ್ಬೇಕು. ಇಲ್ಲಿ ಬಸ್ಸಿಗೆ ನಿಲ್ಬೇಕಾದ್ರೆ ಜಾಗ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ ಅಲ್ಲಿ, ಇಲ್ಲಿ ಬಸ್ ನಿಲ್ಗಡೆ ನಿಲ್ಲಿಸ ಜಾಗ ಇಲ್ಲ ಅಲ್ಲಿ. ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಮಾಡಿ ಕೊಡಿದಾಗ ಬಸ್ ಬೇ ಮಾಡಿ ಮಾಡ್ಬೇಕಾಗ್ತದೆ. ಹೇಳಿದಾಗೆ ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ ಮಾಡಿದ ಕೂಡ ಸಡನ್ ಆಗಿ ಬಸ್ ಅಲ್ಲಿ ನಿಲ್ಸುದು ಈ ವೆಹಿಕಲ್ ಗಳಿದಾವ ಅಂತ ಬಸ್ ಬೇ ಮಾಡಿ ಅಂದ್ರೆ ಅದೇ ದ್ವಾರ ತೆರವುಗೊಳಿಸಿ. ಈಗ ನೀವು ಮಾಸ್ಟರ್ ಪ್ಲಾನ್ ನಲ್ಲಿ ಉಳಿದ ಕಾಮಗಾರಿ ಮಾಡ್ತಿರಲ್ಲ ಸರ್, ಮಾಡಿ ನೀವು ಬಸ್ ಪೇ ಮಾಡಿ. ಈಗ ಎಮರ್ಜೆನ್ಸಿಗೆ ಡಬಲ್ ರೋಡ್ ಸಿಂಗಲ್ ರೋಡ್ ಒಂದು ರೋಡ್ ಮೀಸಲಿರ್ಬೋದು. ಈಗ ವೇಗದ ಮಿತಿ ನೀವು ಅಲ್ಲಿಂದ ಹಾಕಿ, ಸೇತುವೆಯಿಂದ ಸ್ಟಾರ್ಟಿಂದ ವೇಗದ ಮಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹಾಕಿ, ಅದು ಕರೆಕ್ಟ್ ಆಗ್ತದೆ. ಒಲ್ಲಿಸ್ ಹತ್ರ ಮಾಡಿದ್ರು ಸರ್ ಬಸ್ ಸ್ಟ್ಯಾಂಡ್, ಆ ರೀತಿ ಸಿಂಪಲ್ ಆಗಿ ಮಾಡ್ಬೋದು. ಅದೇ ರೀತಿ ನಾವು ಸಾಧ್ಯ ಆದರೆ ಈಗ ಇವತ್ತೇ ಒಂದು ಅಲ್ಲಿ ಭೇಟಿ ನೀಡೋದಿಲ್ಲ ಅಂತ ನನಗೆ ಕಾಣ್ತದೆ. ಶಿವರಾಮರ ನೇತೃತ್ವದಲ್ಲಿ ನಾವು ಹೋಗಿ ತಕ್ಷಣ ಆಗಬೇಕಾದದ್ದು ಏನು ಅಲ್ಲಿವರೆಗೆ ಸೂಚನೆ ಕೊಡುವಂಥದ್ದು, ಮತ್ತೆ ಪಾರ್ಕಿಂಗ್ ಮತ್ತೆ ಕಸ ಸಂಗ್ರಹಣೆಗೆ ಹಾಕಬೇಕಾದ ವ್ಯವಸ್ಥೆ. ಸರ್, ಇನ್ನು ಒಂದು ಸಲಹೆ ನೋಡಿ, ಎಲ್ಲ ಲಾಡ್ಜ್ಗಳಿಗೆ ಪರ್ಮಿಷನ್ ಟೆಂಪಲ್ ಇದು ಪಂಚಾಯತ್ನವರು ಕೊಟ್ಟಿದ್ದೀರಿ, ಅಂದ್ರೆ ವ್ಯವಸ್ಥಿತವಾಗಿ ಕೊಟ್ಟಿದ್ದಾರೆ. ಕೆಲವರು ಏನ್ ಮಾಡ್ತಾ ಇದ್ದಾರೆ, ನೀವು ಮೊನ್ನೆ ಒಂದು ಅದು ಕೋಟೆ ಸೋಮಸುಂದರ ಲಾಡ್ಜ್ ಸರಿ ಕಾರ್ಯದರ್ಶಿಗಳೇ, ನಾವು ಅವರ ಹತ್ರ ಮೊನ್ನೆ ಕೂಡ ಹೇಳಿದ್ದೇವೆ ಸರ್. ಏನಂತ ಹೇಳಿದ್ರೆ ಪಾರ್ಕಿಂಗ್ ಜಾಗ ಇದೆ, 20-30 ರೂಮ್ ಉಂಟು, ಅದ್ರಲ್ಲಿ ಪಾರ್ಕಿಂಗ್ 7-8 ಇರುದು. ಇವರು ಹೇಗೆ ನಿಲ್ಲಿಸುದು ಅಂತ ಹೇಳಿದ್ರೆ ಅಲ್ಲಿ ನೋಡಿದ್ರೆ ಅರ್ಧ ರೋಡ್, ಅದರ ಬಾಡಿ ಅರ್ಧ ರೋಡ್ ಅಲ್ಲಿ ಸರ್. ಈಗ ನಾವು ಮಾಸ್ಟರ್ ಪ್ಲಾನ್ ನಲ್ಲಿ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಪಾರ್ಕಿಂಗ್ ಇದರಲ್ಲಿ ಜನರು ನಡೆದಾಡ್ಲಿಕ್ಕೆ ಇರ್ತಕ್ಕಂಥ ಜಾಗದಲ್ಲಿ ಇವರು ವಾಹನ ನಿಲ್ಲಿಸ್ತಾ ಇದ್ದಾರೆ. ದಯಮಾಡಿ ಅದಕ್ಕೆ ಒಂದು ಕೇಸ್ ಹಾಕ್ಬೇಕು ಸರ್. ಇನ್ನೊಂದು ನೋಡಿ, ಇಲ್ಲಿ ನಮ್ಮ ಕಾಸಿಗಟ್ಟೆ ಇದೆ ಸರ್, ಒಂದೇ ಕಾಸಿಗಟ್ಟೆಯಿಂದ ಅಲ್ಲಿ ದೇವಸ್ಥಾನದ ಅಲ್ಲಿವರೆಗೆ ನೋ ಪಾರ್ಕಿಂಗ್ ಅಂತ ಒಂದು ಆಗಿದೆ ಸರ್. ನೋ ಪಾರ್ಕಿಂಗ್ ಅಧಿಸೂಚನೆ ಅವತ್ತೇ ಆಗಿದೆ, ಎಷ್ಟು ಟೈಮ್ ಮೊದಲೇ ನಾವೇ ಮಾಡಿದ್ದೇವೆ. ಈಗ ಲಾಡ್ಜ್ನವರೆಲ್ಲ ರೋಡಲ್ಲಿ ನಿಲ್ಲಿಸುದು. ಈಗ ಅಲ್ಲಿ 1 ಲಕ್ಷ ಅವರ ಹತ್ರ ಜಾಗ ಇಲ್ಲ ಅಂತ ಇದ್ರೆ ನಮ್ಮ ದೇವಸ್ಥಾನದ ಜಾಗ ಬೇಕಾದಷ್ಟು ಉಂಟು. ಇಲ್ಲಿ ಇಲ್ಲಿದು ಖಾಲಿ ಇರ್ತದೆ ಯಾವಾಗಲೂ. ಆ ಲಾಡ್ಜ್ನವರಿಗೆ ಇಲ್ಲಿ ತಂದು ನಿಲ್ಲಿಸಿ ಒಬ್ಬರನ್ನ ಯಾರನ್ನು ನಿಲ್ಲಿಸಬಹುದಲ್ಲ, ಅದು ರಗಲಿಲ್ಲ ಅಂತ. ಇದನ್ನೊಂದು ತಾವು ಮಾಡಿದ್ರೆ 1-2 ಜನರಿಗೆ 2 ಕೇಸ್ ಆಗಿದ್ರೆ ಮತ್ತೆ ಆಟೋಮೆಟಿಕ್ ಆಗ್ತದೆ. ಅದನ್ನೊಂದು ಮಾಡ್ಬೇಕು.
ಆಗಮಿಸಿದ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ ಇನ್ನೊಂದು ಗ್ರಾಮ ಪಂಚಾಯತಿ ನನಗೆ ಅಲ್ಲಿ ಪಬ್ಲಿಕ್ಸ್ ಬಂದು ಹೇಳೋದು 2-3 ಜನ ಫುಟ್ಪಾತ್ ಅವರೆಲ್ಲ ರೋಡ್ಗೆ ಹಾಕೊಂಡಿದ್ದಾರೆ. ಸರ್ ನಿಮ್ಗೊಂದು ನಾವು ಕಂಪ್ಲೇಂಟ್ ಬರ್ತಾ ಇದ್ದೀವಿ, ಅದು ನಾವು ಹೇಳ್ತೀವಿ, ಅದು ನಾವು ಅದನ್ನು ಕಂಟ್ರೋಲ್ ಮಾಡೋದಿಲ್ಲ, ಪಂಚಾಯತ್ ಗ್ರಾಮ ಪಂಚಾಯತ್ ಸರ್ ದಯವಿಟ್ಟು ಅದನ್ನು ಮಾಡಿ ಸರ್. ಅಲ್ಲಿ 4-5 ಅಂಗಡಿಯವರು ಫುಟ್ಪಾತ್ ಹಾಕೊಂಡಿದ್ದಾರೆ. ಅವ್ರು ಫುಟ್ಪಾತ್ ಎಂಟ್ರೆನ್ಸ್ ನಲ್ಲಿ ಸರ್ ಈಗ 2 ಕಡೆ ಅಂಗಡಿ ಆಗಿದೆ, ಅಲ್ಲಿ ಬಸ್ ಹೊರಗೆ ಬರುವಾಗ ಅವ್ರಿಗೆ ಕಾಣುದೇ ಅದೇ ಯಾಕಂದ್ರೆ ಎಲ್ಲವೂ ನಾವೇ ಮಾಡ್ಕೊಂಡು ಹೋದ್ರೆ ಆಗುತ್ತೆ ಸರ್. ನಿಮ್ಮ ನೀವು ಕೋಪರೇಟ್ ನಿಮ್ ಯೂಸ್ ಬೇಕಾದ್ರೆ ನಾವು ಬರ್ತೀವಿ. ಯಾರು ಫುಟ್ಪಾತ್ ಅಲ್ಲಿ ಜನ ತುಂಬಾ ಬರ್ತಾರೆ, ನಡ್ಕೊಂಡು ಹೋದ್ರೆ ಜಾಗ ಬೇಕಲ್ಲ, ಜಾಗನೇ ಇಲ್ಲ, ಎಲ್ಲ ರೋಡಲ್ಲೆಲ್ಲ ಎಲ್ಲ ಫುಲ್ ಎಲ್ಲ ಈ ಬಗ್ಗೆ ಅನಧಿಕೃತ ಅಂಗಡಿಗಳಿಂದ ತೊಂದರೆ ಆಗುತ್ತಿರುವ ಬಗ್ಗೆ ತಿಳಿಸಿದರೆ ಇವತ್ತೇ ಬಂದ ವತಿಯಿಂದ ನಾವು ಕ್ರಮ ಕೈಗೊಳ್ಳುತ್ತೇವೆ. ಅದೇ ರೀತಿ ಎಲ್ಲ ಸಲಹೆಗಳನ್ನು ನಮ್ಮ ಗಮನದಲ್ಲಿದೆ. ಪೊಲೀಸ್ ಇಲಾಖೆ ಮತ್ತೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದೇನೆ. ತಕ್ಷಣದಲ್ಲಿ ಏನಾಗಬೇಕು ಅಂತ ಹೇಳಿ ಈಗಲೇ ನಾವು ಸ್ಥಳಕ್ಕೆ ಹೋಗಿ ಪಾರ್ಕಿಂಗ್ ಮತ್ತೆ ಕುಮಾರಧಾಮದ ಬಳಿಯ ತಕ್ಷಣ ಏನು ಮಾಡಬಹುದು ಅಂತ ಹೇಳೋದಕ್ಕೆ ಈಗಲೇ ಸ್ಥಳಕ್ಕೆ ತೆರಳಿ ನಾವು ಅದರ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಬಹುದು. ಮೊನ್ನೆಯಿಂದ ಕಡಿಮೆ ಆಗಿದೆ. ಈಗ ಮೊನ್ನೆ ಇರಲಿಲ್ಲ, ಅಲ್ಲೆಲ್ಲ ತೆಗೆದಿದ್ದಾರೆ. ನಿನ್ನೆ ಮೊನ್ನೆ ಯಾವ್ದು ಇರಲಿಲ್ಲ. ಎಲ್ಲ ಅನಧಿಕೃತ ಅಂಗಡಿಗಳನ್ನು ತಕ್ಷಣಕ್ಕೆ ತೆರವುಗೊಳಿಸಲಿಕ್ಕೆ ಇವತ್ತೇ ಪಂಚಾಯತ್ ವತಿಯಿಂದ ಕೈಗೊಳ್ಳುತ್ತೇವೆ. ಅದೇ ರೀತಿ ಟೆಂಪಲ್, ಯಾಕಂದ್ರೆ ಇವತ್ತು ಅದು ರೋಡ್ ಅಲ್ಲ, ಟೆಂಪಲ್ ರೋಡ್. ಹೌದೌದು, ಪಂಚಾಯತ್ ಮತ್ತು ಟೆಂಪಲ್ ಜೊತೆಗೆ ಸೇರಿ ರಸ್ತೆ ದೇವಸ್ಥಾನದ ಅಧೀನದಲ್ಲಿ ಇರುವುದರಿಂದ ಅವರ ಸಹಕಾರದೊಂದಿಗೆ ನಾವು ಈಗ ಹೊಸ ರಸ್ತೆಯಲ್ಲೂ ಕೂಡ ಒಂದು ತೀರ್ಮಾನ ಆಗಬೇಕಾಗಿದೆ. ಪೊಲೀಸ್ ಇಲಾಖೆಯ ಮತ್ತು ದೇವಸ್ಥಾನದ ಜಂಟಿ ಸಭೆ ನಡೆಸಿ ಅಲ್ಲಿ ಏನು ಮಾಡಬಹುದು ಅಂತ. ಹೊಸ ರಸ್ತೆಯಲ್ಲಿ ಬಹಳ ಗೊಂದಲ ಆಗ್ತಾ ಉಂಟು. ಮತ್ತೆ ಸಂಚಾರ ನಿಯಮವನ್ನ ಸಾರ್ವಜನಿಕರು ಮುಖ್ಯವಾಗಿ ಸ್ಥಳೀಯರು ಪಾಲಿಸ್ತಾ ಇಲ್ಲ ಅಂತ ಹೇಳುವ ಅಭಿಪ್ರಾಯ ಬಂದಿದೆ. ಇದಕ್ಕೂ ಕೂಡ ತಕ್ಷಣವೇ ಕ್ರಮ ಕೈಗೊಳ್ಳುತ್ತೇವೆ. ಅದೇ ರೀತಿ ಈಗ ಕುಮಾರಧಾರ ಸ್ನಾನಘಟ್ಟದ ಬಳಿ ತಕ್ಷಣಕ್ಕೆ ಏನು ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ಅಲ್ಲಿ ಸ್ಥಳಕ್ಕೆ ತೆರಳಿ ನಾವು ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಕ್ರಮವನ್ನ ತಕ್ಷಣವನ್ನೇ ತೆಗೆದುಕೊಳ್ತೇವೆ ಅಂತ ಹೇಳಿ ಎಲ್ಲರೂ ಬರಬಹುದು, ಬಂದು ನಿಮ್ಮ ಸಲಹೆಗಳನ್ನ ಕೊಡಬಹುದು. ಆದ್ಮೇಲೆ ಈಗ ಈ ಮೀಟಿಂಗ್ ಮುಗಿದ ತಕ್ಷಣ ನಾವೆಲ್ಲರೂ ಕುಮಾರಧಾರ ಹೋಗಿ ಅಲ್ಲಿ ಎಷ್ಟು ಪೈಪ್ ಬೇಕು ಮತ್ತೆ ಅದನ್ನು ಈಗಲೇ ಹೇಳಿ ನಾನು ಈ ವಾರದಲ್ಲಿ ಆ ಪೈಪ್ಗಳನ್ನ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ದೇವಸ್ಥಾನ ವ್ಯವಸ್ಥೆಯಿಂದ ಪೈಪ್ ಬಂದ ಕೂಡಲೇ ಮಣ್ಣು ಹಾಕುವ ವ್ಯವಸ್ಥೆ ಮಾಡಬೇಕು ಸರ್. ಹಾಗೆಯೇ ಮೆಸ್ಕಾಂ ಅಧಿಕಾರಿಗಳು ಬನ್ನಿ ಸರ್, ತಮ್ಮದೊಂದು ಕ್ವಶನ್ ಬಂದು ಸರ್. ಬನ್ನಿ ಸರ್, ವೇದಿಕೆ ಬನ್ನಿ ಸರ್, ಬನ್ನಿ ಸರ್. ಆದರೂ ನೀವು ಬನ್ನಿ ಸರ್. 2-3 ಸತಿ ಹೊಸ ಬಂತು, ಅದಕ್ಕೆ ನಾನು ಅವರ ಮಧ್ಯದ ಕೇಳಿದೆ, ಈಗ ನೋಟಿಸ್ ಮಾಡಿದ್ರ ಅಂತ ಇಲ್ಲ ಅಂತ ಹೇಳಿದ್ರು. ಬೇಗ ಬಹಳಷ್ಟು ಜನರಿಗೆ ತೊಂದರೆಗಳಾಗ್ತಾ ಉಂಟಲ್ಲಿ. ಈಗ ಪೊಲೀಸ್ ತೆಗೆಯದ ಕಾರಣ ನಮಗೆ ಈಗ ಲೆವೆಲ್ ಮಾಡಲಿಕ್ಕೆ ಆಗಲ್ಲ. ಅದನ್ನು ತಕ್ಷಣ ತೆರವುಗೊಳಿಸಿ ಪಾರ್ಕಿಂಗ್ ಸೌಕರ್ಯ ಆಗುದಿಲ್ಲ. ಅದಕ್ಕೆ ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡುದು, ಪೊಲೀಸ್ ನಾಳೆ ಒಂದು ತೆಗೆಸಿಕೊಡಿ, ನಾಳೆ ಒಂದು ತೆಗೆಸಿಕೊಡಿ. ಇದರಿಂದ ತಕ್ಷಣ ಪಂಚಾಯತಿಗೆ ಬೇಡಿಕೆ ಇರ್ತೇವೆ. ಅದರ ಕೇಬಲ್ ಮುಖಾಂತರವೇ ಅದನ್ನ ಕಂಟಿನ್ಯೂ ಮಾಡಿ ಮಾಡ್ತೇವೆ. ಅವ್ರು ಮಾಡುದಿಲ್ಲಲ್ಲ. ಈಗ ಕುಮಾರಧಾರೆ ಅವತ್ತು
ನಮ್ಮ ಜುಬೇನ್ರವರು ಹೇಳಿ ಕುಮಾರಧಾರದ ಒಂದು ಲೈನು ಮಾಡಿದ್ರು ದೇವಸ್ಥಾನದಿಂದ. ಅದು ಒಳ್ಳೆ ಸಾರಿ ಇತ್ತು. ಅದನ್ನು ಸುದ್ದಿ ಇಲ್ಲದೆ ಗ್ರಾಮ ಪಂಚಾಯತಿನಿಂದ ತಾವು ತಗೊಂಡಿದ್ದೀರಿ, ರಾಜೇಶ್ವರಿ ನೀವು ಇರುವಾಗಲೇ ನೀವು ತಗೊಂಡಿದ್ದೀರಿ. ಈಗ ಲೈಟೇ ಉರಿದಿಲ್ಲ ಅಲ್ವಾ? ಅಲ್ಲ ಈಗ ಅಲ್ಲ, ನಂದೊಂದು ಇಲ್ಲಿ ನಿಮ್ಮಲ್ಲಿ ಒಂದು ಡಿಸ್ಕಸ್ ನೋಡಿ. ಕೈಕಂಬದ ಜಂಕ್ಷನ್ ಇದ್ದು ಲೈಟ್ ಇದೆ, ಅದರದ್ದು ಬಿಲ್ ಕಟ್ಟೋದು ದೇವಸ್ಥಾನ. ಗುಲ್ಕುಂದದ್ದುಂಟು, ಬಿಲ್ ಕಟ್ಟೋದು ದೇವಸ್ಥಾನ. ಇಡೀ ನಮ್ಮ ಸ್ಟ್ರೀಟ್ ಲೈಟ್ ಮೊದಲು ಪಂಚಾಯತಿ ಇತ್ತು, ಆಮೇಲೆ ಅವರಿಗೆ ಹ್ಯಾಂಡ್ ಓವರ್ ಆಯ್ತು, ಅದರ ಬಿಲ್ ಕಟ್ಟೋದು ಅವರು. ಇವರು ಕುಮಾರಧಾರದ ಒಂದು ಯಾಕೆ ಹ್ಯಾಂಡ್ ಓವರ್ ತಗೊಂಡಿದ್ದೀರಿ? ನೀವು ಇದ್ದೀರಿ, ಅವರು ನಿಮ್ಮ ಸೈನು ಕೂಡ ಉಂಟು ಅದರಲ್ಲಿ. ಈಗ ನೋಡಿ ಇದೆಷ್ಟು ಪ್ರಾಬ್ಲಮ್. ನೀವು ತಗೊಂಡದಾಗೆ ನಮ್ದು ಬೇಸರ ಇಲ್ಲ, ಆ ಲೈಟ್ ಉರಿಬೇಕಲ್ಲ, ಅದು ಅವ್ರಿಗೆ ಬಿಟ್ಟದ್ದು, ನಾನೇನು ಹೇಳುದಿಲ್ಲ. ಆದ್ರೆ ಇವು ಏನ್ ಹೇಳ್ತಾರೆ, ಟ್ಯಾಕ್ಸ್ ಕಟ್ತೇವೆ ನಾವು, ಟ್ಯಾಕ್ಸ್ ಕಟ್ತೇವೆ, ಅದಕ್ಕಾಗಿ ನೀವು ಪಂಚಾಯತ್ನವ್ರು ಲೈಟ್ ಹಾಕ್ಬೇಕು ಅಂತ. ಪಂಚಾಯತಿಗೆ ಅಲ್ಲ, ಹೇಳಿ ಒಂದು ನಿಮಿಷ. ಈಗ ಪಂಚಾಯತಿಗೆ ಲೈಟ್ ಹಾಕೋ ನೀವು ಹೇಳಿದಾಗ ಆ ಡಿಮ್ ಲೈಟೇ ಹಾಕ್ಬೇಕಷ್ಟೇ ಸ್ವಲ್ಪ. ಅದ್ರ ಡಿಮ್ ಅಲ್ಲ, ಅಲ್ಲಿ ಕುಲ್ಕುಲ್ದ ಹಾಕಿದ್ದಲ್ಲ, ಬಾಕಿ ಕಡೆ ಹಾಕಿದ್ದೇವಲ್ಲ, ಆ ತರದ ಲೈಟೇ ಹಾಕ್ಬೇಕಷ್ಟೇ. ಈ ಬ್ರೈಟ್ ನ ಇದು ಹಾಕಿದ್ರೆ ನಮ್ಮ ಪಂಚಾಯತಿ ಉಳಿಲಿಕ್ಕಿಲ್ಲ, ಬಿಲ್ ಬರೋದ್ರೆ ಅದು ಆಗ್ಲಿಕ್ಕಿಲ್ಲ. ಆದ್ರಿಂದ ಇವರು ಸುಮ್ಮನೆ ಇಲ್ಲದ್ರೆ ತಗೊಳ್ಳೋದು ಯಾಕೆ? ಅದನ್ನ ದೇವಸ್ಥಾನದವರು ಮಾಡ್ಲಿಕ್ಕೆ ಆಗ್ತದೆ ಅಂತೆ, ಮಾಡಿಸಿದ್ದೇವೆ ನಾವು. ಇವಾಗ ದೇವಸ್ಥಾನದವರು ಎಲ್ಲಿ ಕಟ್ತಾ ಇದ್ರು, ಒಂದು ಪಂಚಾಯತ್ ಮಾಡ್ತಾ ಇದ್ರು ಹೋಗ್ತೇನೆ ನಾನು. ದೇವಸ್ಥಾನದಲ್ಲಿ ಇವಾಗ ಯಾವ ಕಟ್ತಾ ಇದಾರೆ ಅಂದ್ರೆ, ಟೆಂಪಲ್ ಯಾವ ರೋಡ್ ಅನ್ನ ಅವರು ಪರ್ಚೇಸ್ ಮಾಡಿದ್ರು. ಈಗ ಟೆಂಪಲ್ ಇದು ರೋಡ್ ಇದು PWD ಅಲ್ಲ, ಅದು ಈಗ ಪಂಚಾಯತ್ ಯಾವ್ದು ತಗೊಂಡದ್ದು, ಅದು PWD ರೋಡ್. PWD ರೋಡ್ ಅಲ್ಲಿ ಒಂದು ಲೈಟ್ ಉಳಿಸಿದ್ದು ಇದು ಪಂಚಾಯತ್ ಮಾಡ್ಬೇಕು, ಪಂಚಾಯತ್ ಹ್ಯಾಂಡ್ ತಗೊಂಡದ್ದು. ಬಿಟ್ರೆ ದೇವಸ್ಥಾನದ ರೋಡ್ ಅಲ್ಲಿ ಲೈಟ್ ಉಳಿಸಿದ್ರು ಪಂಚಾಯತ್ ತಗೊಳ್ಳಿಲ್ಲ, ಗೊತ್ತಾಯ್ತಲ್ಲ? ಆ ರೋಡ್ ಅದು PWD ರೋಡ್ ಹೌದು. ಆದ್ರೆ ಈಗ ಕೈಕಂಬ PWD ರೋಡ್ ಅಲ್ಲೇ ಬಿಲ್ ಅವರು ಕಟ್ತಾರೆ. ಈಗ ಬಿಲ್ ಕಟ್ಟುವುದಕ್ಕೆ ವಿಷಯ ಇಲ್ಲ, ಆದ್ರೆ ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರ್ ತಗೊಂಡಾದ ಮೇಲೆ ಈಗ ಅದು ನಿರ್ವಹಣೆ ಆಗ್ಬೇಕು, ನಿರ್ವಹಣೆ ಆಗ್ಬೇಕಲ್ಲ, ಅದು ಇಲ್ಲ. ನೋಡಿ ಪಂಚಾಯತ್ ಅವ್ರ ಹೇಳಿ ಮಾಡಿಸ್ಲಿಲ್ಲ, ನಾವು ಅದನ್ನು ಅಲ್ಲಿ ರಮಣಾದ್ರಿ ಅವರ ಹತ್ರ ಹೇಳಿಸಿ ದುಡ್ಡಿನ ಒಪ್ಪಿ ಅದನ್ನು ಮಾಡಿದ್ದು. ಅದು ಮತ್ತೆ ಇಲ್ಲಿ ತುಂಬಾ ಇದು ಕಿರುಕುಳ ಕೊಟ್ರು, ಇವರಿಗೆ ಗೊತ್ತುಂಟು ನಮ್ಮ ಅವರಿಗೆ. ಆದ್ರೆ ಇವರ ಲೆವೆಲ್ ವರೆಗೆ ಆಗ್ತದೆ, ಇವರಿಂದ ಕೆಳಗಿನ ಲೆವೆಲ್ ಹೋಗುವಾಗ ಏನಾಗ್ತದೆ, ಅದು ಪಂಚಾಯತ್ ಮಾಡ್ಲಿ, ನಮಗೆ ಹಾಕಬೇಕು, ಈ ತರ ಉಂಟು ನಮ್ಮಲ್ಲಿ. ಆ ಒಂದು ಭೇದ ಭಾವ ಉಂಟು. ಈಗ ಕೂಡ ಸ್ಟ್ರೀಟ್ ಲೈಟ್ ಅದಕ್ಕೆ ಹಾಕಿದ್ದಲ್ಲ ಸರ್. ಈಗ ಹೊಸ ಲೈನ್ ಮಾಡಿದ್ರಲ್ಲ ಬ್ರಿಡ್ಜ್ ಆ ಕಡೆಗೆ ಪರ್ವತಮುಖಿಯವರೆಗೆ ಸ್ಟ್ರೀಟ್ ಲೈಟ್ ವೈರ್ ಉಂಟಲ್ಲ, ಹಾಕಿದ್ದಲ್ಲ ಸರ್. ಅದನ್ನು ನೋಡಿ ಪಂಚಾಯತ್ ಒಂದು ಎಲ್ಲ ಲೈಟ್ ಉರಿಯಾವಾಗ ಈಗ ಹೇಗೂ ಸಮಯ ಇಟ್ಟಲ್ಲ. ಇನ್ನೊಂದು ವಿಚಾರ ಸರ್, ನೋಡಿ ಕುಮಾರಧಾರೆಯಿಂದ ಇಲ್ಲಿವರೆಗೆ ಸಂಪೂರ್ಣ ಕಸ ಸರ್. ನಾನು ಮೊನ್ನೆ ಅಧ್ಯಕ್ಷರೊಟ್ಟು ಕೂಡ ಹೇಳಿದ್ದೇನೆ, ಅದನ್ನು ಒಂದು ತೆಗೆಸುವ ವ್ಯವಸ್ಥೆ ಮಾಡಬೇಕು, ಅಥವಾ ಪಂಚಾಯತ್ ಇಲ್ಲಿ ಒಂದು ನಿಮಿಷ, ಪಂಚಾಯತ್ನವರಿಗೆ ಒಂದು ಅಧಿಕಾರ ಉಂಟು. ಇಷ್ಟು ಕಸ ಬಿದ್ದಿದೆ, ಈ ತರ ಕ್ಲೀನ್ ಮಾಡ್ಲಿಕ್ಕೆ ನಾವು ಮಾಡ್ತೇವೆ, ಇಷ್ಟು ಹಣ ಕಟ್ಟಬೇಕು ಅಂತ ಒಂದು ಲೆಕ್ಕ ಮಾಡ್ಲಿಕ್ಕೆ ಆಗ್ತದೆ. ಅವಕಾಶ ಉಂಟು, ಕಾನೂನಲ್ಲಿ ಅವಕಾಶ ಉಂಟು. ಈಗ ಅವ್ರು ಮಾಡಿದ್ರೆ ನೀವು ಮಾಡಿ ಸರ್. ಎಂತಂದ್ರೆ ಕುಮಾರಧಾರೆಯಿಂದ ಇಲ್ಲಿವರೆಗೆ ಪ್ಲಾಸ್ಟಿಕ್ ನೀವು ಬೇಕಿದ್ರೆ ಈಗ ಹೋಗಿ ನೋಡಿ, ಫುಲ್ ಪ್ಲಾಸ್ಟಿಕ್. ಇನ್ನೊಂದು ಇದು ಯಾವುದು ಕಮೆಂಟ್ಸ್ ಗಿಡ ಬೆಳೆದದ್ದು, ಯಾತ್ರಾರ್ಥಿಗಳು ಬರ್ಲಿಕ್ಕೆ ಅಂತ ಹೇಳಿ ಇಂಟರ್ಲಾಕ್ ಹಾಕಿದ್ರು, ಅದರಲ್ಲಿ ಫುಲ್ ಕಮೆಂಟ್ಸ್ ಉಂಟು. ನಾವು ಮೊನ್ನೆ ಅಧ್ಯಕ್ಷರು ಗುರ್ತು ಮಾಡ್ತಾರೆ ಅಂತ ಹೇಳಿದ್ರು, ತಾವು ದಯಮಾಡಿ ಮಾಡಿಸಿದ್ದಾರೆ. ಇಲ್ಲಾಂದ್ರೆ ನೀವು ಮಾಡಿಸಿ ದುಡ್ಡು ದೇವಸ್ಥಾನದಿಂದ ವಸೂಲಿ ಮಾಡುವಂತ ಅಧಿಕಾರ ಉಂಟು, ತಾವು ಮಾಡಿದ್ರು. ಈಗ ಅಲ್ಲಿ ಹೈಮಾಸ್ಟ್ ಲೈಟ್ ಹಾಕಿದೆ, ಇಲ್ಲಿ ಹೈಮಾಸ್ಟ್ ಇರುತ್ತೆ, ಅದು ಅದನ್ನ ಅಲ್ಲಿಗೆ ಅದೊಂದು ಅಟ್ಯಾಚ್ ಮಾಡಿದ್ರೆ ಒಳ್ಳೆ ಆ ಏರಿಯಾದಲ್ಲಿ ಸಂಜೆ ಜನ ಪ್ರಯಾಣ ಮಾಡ್ತಾ ಇರ್ತಾರೆ, ಆಗ ಲೈಟಿಂಗ್ ಜಾಸ್ತಿ ಇದಾಗುತ್ತೆ. ಯಾಕಂದ್ರೆ ಪೋಲ್ಸ್ ಆಲ್ರೆಡಿ ಇದೆ, ಹೈಮಾಸ್ಟ್ ಪೋಲ್ಸ್ ಇದೆ, ಹೈಟ್ ಇದೆ, ಅದರಲ್ಲಿ ಒಂದು ರೇಡಿಯಸ್ ಅಲ್ಲಿ ಬರುತ್ತೆ ಅದು ಕೆಪಾಸಿಟಿ ಲೈಟಿಂಗ್ ಕಾರ್ಯದರ್ಶಿ ಒಂದು ಕಂಬ ಬಿಟ್ಟು ಒಂದು ಕಂಬ ಹಾಕಬೇಡಿ, ಅದು ಗ್ರಾಮಾಂತರ ಪ್ರದೇಶಕ್ಕಾಗಿ. ಇಲ್ಲಿಗೆ ಕೂಡ ಒಂದು ಕಂಬ ಬಿಟ್ಟು ಬಿಟ್ಟೆ ಆಗಿದ್ದು ಅವರ ಕೇಳಿ ಅವರು ಇದ್ದಾರಲ್ಲ, ಕೂಡ ಜನರು ಓಡಾಡುವ ಜಾಗ ಇದ್ದಾಗೆ ಅಲ್ಲಿ ಇದ್ರೆ ಉಳಿದಿಲ್ಲ ಎಲ್ಲ ಕಂಬದಲ್ಲಿ ಇಲ್ಲ ಸರ್. ಅದನ್ನು ಹಾಕಿಸಿದವ ನಾನು, ಹಾಕಿಸಿದವ ನಾನು, ಜಗಳ ಮಾಡಿದವ ನಾವು. ಅವರ ಅದಕ್ಕೆ ಹೇಳಿದ್ದು ನಾನು, ಪ್ರತಿಯೊಂದು ಕಂಬಕ್ಕೂ ಸ್ವಿಚ್ ಇದೆ, ಹಾಕೋದಿಲ್ಲ ಅಷ್ಟೇ. ಲೈನ್ ಹಾಕಿದೆ, ಮೀಟರ್ ಹಾಕಿದೆ. ಇನ್ನೇನಾದ್ರೂ ವಿಚಾರ ಮೇಲೆ ಊರಿನ ಕೆಲವು ಉದ್ಯಮಗಳೆಲ್ಲ ಇದರಿಂದ ಎಲ್ಲ ಸಲಹೆ ಸೂಚನೆ ಕೊಡ್ಬೋದು. ಮತ್ತೆ ಇನ್ನೊಂದು ಪಂಚಾಯತ್ನವರ ಹತ್ರ ಈಗ ಇದೇ ಇದ್ದಾರಲ್ಲ, ಈಗ ಅಲ್ಲಿ ಕೆಲವು ಅಂಗಡಿಗಳೆಲ್ಲ ಸಣ್ಣ ಸಣ್ಣದಾಗಿದೆ ಅಂಗಡಿಗಳು. ಈಗ ಅವ್ರದ್ದೆಲ್ಲ ಅಂಗಡಿ ಇರುವಾಗ ಏನ್ ಪ್ರಾಬ್ಲಮ್ ಇರ್ಲಿಲ್ಲ.
ಈಗ ಸಣ್ಣ ಸಣ್ಣ ಅಂಗಡಿಗಳನ್ನೆಲ್ಲ ಹಾಕಿ ಅಲ್ಲಿ ಪೂರ್ತಿ ಇದು ಎಂತದು ಇದ್ದದ್ದೆಲ್ಲ ಮಾರುದು. ಈಗ ನಾವು ಕ್ಲೀನ್ ಇಟ್ಟರೆ ತೊಂದರೆ ಇಲ್ಲ. ಈಗ ಅದರ ನೋಡಿ ಓನರ್ ಇದ್ದಾರೆ ಇಲ್ಲಿ, ಅವ್ರ ಹತ್ರ ಒಂದು ಹೇಳ್ಬಿಡಿ, ಅಲ್ಲಿ ಎಲ್ಲ ಅಂಗಡಿಯವರು ಅಲ್ಲಿ ಏನೆಲ್ಲ ಮಾರಿ ಅಲ್ಲೇ ಹಾಕುದು, ಅಲ್ಲೇ ಹಾಕ್ಸುದು. ಆ ಅಂಗಡಿಯ ಕೊಡುದು ನಾವೇನು ವಿರೋಧಿಗಳಲ್ಲ, ಆದ್ರೆ ಆ ಅಂಗಡಿಯ ಕನಿಷ್ಠ ಅವರ 10 ಫೀಟ್ ಆದ್ರೂ ಎದುರು ಕ್ಲೀನ್ ಇರುವ ಹಾಗೆ ಮಾಡ್ಬೇಕು. ಫೈನ್ ಹಾಕಿ 2 ಸರ್ತಿ ಫೈನ್ ಹಾಕುದು, ಮತ್ತೆ ಕ್ಲೀನ್ ಆಗಿ ಇಟ್ಕೊಳ್ತಾರೆ. ಈಗ ಹೆಸರು ಬದಲಾವಣೆ ಮಾಡ್ತಾರೆ, ಪಂಚಾಯತ್ನವರಿಗೆ ಫುಲ್ ಅಧಿಕಾರ ಉಂಟಲ್ಲ, ಅವರೇ ಹೋಗಿ ಹಾಕ್ತಾರೆ. ಪಂಚಾಯತಿಯಲ್ಲಿ ಅವ್ರಿಗೆ ಫೈನ್ ಹಾಕುವ ಅಧಿಕಾರ ಇದೆ. ನಮ್ಗೆ ಕಸ ತುಂಬ ಜಾಸ್ತಿ ಆಗಿ ಅಲ್ಲಿ ಏನಾದ್ರು ಸ್ವಲ್ಪ ಸಾಂಕ್ರಾಮಿಕ ರೋಗಗಳು ಅದು ಇದು ಹರಡ್ಬೋದು ಅಂತ ಏನಾದ್ರು ಕಂಡು ಬಂದ್ರೆ FIR ಮಾಡ್ಬೋದು. ಮಾಡ್ಬೋದು, FIR ಮಾಡೋದು ಏನು ಮಾಡದೇ ಇರ್ಲಿಕ್ಕೆ ಏನಿಲ್ಲ. ಆಯ್ತು, ನೀವು ಸೂಚನೆ ಮಾಡಿದ ಕಡೆ ನಿಮಗೆ ಸಮಸ್ಯೆ ಇದ್ರೆ ನಾವು FIR ಮಾಡ್ತೀವಿ, ತೊಂದರೆ ಇಲ್ಲ. ಅಲ್ಲ, ಅದು ಒಂದು ಪತ್ರಿಕೆಯವರು ಬರೀರಿ FIR ಆಗ್ತದೆ ಅಂತ. ಅಲ್ಲ ನಮಸ್ತೆ ಅಲ್ಲ, ಈಗ ನಿಮ್ಮಿಂದ ಸುಮಾರು ಉಪಕಾರ ಆಗಿದೆ. ಜಾಗೃತಿ ಮೂಡಿಸುವಂತ ಬಂದ್ರೆ ತುಂಬಾ ಜನ ಈಗ ಮೊನ್ನೆ ನೋಡಿ ನಮ್ಮವರೇ ಒಬ್ಬರು ಸಭೆಗೆಲ್ಲ ಬರ್ತಾ ಇದ್ರು, ಒಂದು ಲೋಡು ಪ್ಲಾಸ್ಟಿಕ್ ತಂದು ಹಾಕಿದ್ರು ಕುಮಾರದಲ್ಲಿ, ಒಂದು ಲೋಡು ಫುಲ್ಲು 2 ಗೃಹ ಪ್ರವೇಶ ಅಂತ ಅರ್ಜೆಂಟಿಗೆ ತಂದು ಹಾಕಿ. ನಾನು ಹೇಳಿ ಅರ್ಜೆಂಟಿಗೆ ಬಿಡುದಿಲ್ಲ, ಅದಕ್ಕೆ ಇಲಾವರಿ ಮಾಡ್ಬೇಕು. ಪುನಃ ಅದನ್ನು ತಗೊಂಡು ಹೋದ್ರು. ಅಲ್ಲ ಹೇಳುದು ಅರ್ಜೆಂಟಿಗೆ ಅಂತ ಅಲ್ಲಿ ತಂದು ಹಾಕುದೇನು, ಆ ಮಠದ ಜಾಗದಲ್ಲಿ ಪೂರ್ತಿ ಎಲ್ಲರ ಕಸದಂತ ಅಲ್ಲಿ ಹಾಕುದು. ದಯಮಾಡಿ ಅವರು ಅದರ ಓನರ್ ಇಲ್ಲೇ ಇದ್ದಾರಲ್ಲ, ಇವಾಗ ಇದ್ದಾರೆ, ಅವ್ರಿಗೆ ಹೇಳಿ ಯಾರು ಕೂಡ ಕಸ ಹಾಕಬಾರ್ದು ಅಂತ ಹೇಳಿ ಅದೆಲ್ಲ ಅಲ್ಲಿ ತಂದು ಹಾಕುದು. ಯಾಕೆ ಅವರಿಗೆ ಬೇರೆ ಜಾಗ ಇಲ್ವಾ? ಪೂರ್ತಿ ಕಸ ಅಲ್ಲಿ ತಂದು ಹಾಕುದು. ಇಲ್ಲಿ ಉಗುಳಬಾರದು ಅಂತ ಹಾಕಿದ್ದು ಅಲ್ಲಿ ಆ ಬೋರ್ಡ್ ಆಗ್ತದೆ ಅದು. ಯಾಕೆ ನಾವೀಗ ಅವತ್ತೆಲ್ಲ ದಿನಕ್ಕೆ 8,000 10,000 ಫೈನ್ ಆಗ್ತಾ ಇದ್ದೇವೆ, ಆಗ ಕಂಟ್ರೋಲ್ ಇರ್ಲಿಲ್ವಾ? ಉಗಿದ್ರೆ 20 ರೂಪಾಯಿ ಆಗ್ತಿತ್ತು. ನಾವು ದಂಡ ಅಂತಲ್ಲ, ಈ ಒಂದು ನೀವೇ ತೆಗಿಬೇಕು, ಇಲ್ಲಾಂದ್ರೆ ನನಗೆ ಅದನ್ನು ತೆಗಿಸ್ಲಿಕ್ಕೆ 20 ರೂಪಾಯಿ ಕಾಣ್ತಿತ್ತು, ಅದು ಕೊಡು ಅಂತ ಹೇಳುದು. ಹಾಗೆ ನಾವು ಅಷ್ಟು ಖರ್ಚು ಮಾಡಿ ಮಾಡ್ತಾ ಇದ್ದೇವೆ. ಮಾಡ್ಬೋದು, ಮಾಡಿರೋದು ನಾವು. ಆಚೆ ಕುಮಾರಧಾರ ಸ್ನಾನಘಟ್ಟದ ಬಳಿ ಪಾರ್ಕಿಂಗ್ ಹೆಸರಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ವಿ. ನಾವು ಗ್ರಾಮ ಪಂಚಾಯತ್ ಈಗೊಂದು ಪ್ರಸ್ತಾವನೆ ಹೇಳಿದಂತೆ ಗ್ರಾಮ ಪಂಚಾಯತಿಯಿಂದ ಅಲ್ಲಿ ಪೈಪ್ಗಳನ್ನು ವ್ಯವಸ್ಥೆ ಮಾಡ್ತೇವೆ. ಈ ವಾರದಲ್ಲಿ ನಿರ್ಣಯ ಒಂದು ಓದಿಬಿಡಿ, ನಿರ್ಣಯ ಏನೆಲ್ಲ ಆಯ್ತು ಅಂತ ಇದರಲ್ಲಿ ಕೂಡ ಬರಲಿ. ಪೈಪ್ಗಳನ್ನು ಮಾಡ್ತೇವೆ. ಆಮೇಲೆ ದೇವಸ್ಥಾನದ ವತಿಯಿಂದ ಮಣ್ಣನ್ನು ಹಾಕುವ ದೇವಸ್ಥಾನ ಅವರು ಟೆಂಪಲ್ನವರು ಮಾಡ್ತಾರೆ. ಹಾಗೆಯೇ ಅದೀಗ ತುರ್ತಾಗಿ ಆಗಬೇಕಾದ್ರೆ ಅದೀಗ ಅವ್ರು ಇಂಜಿನಿಯರ್ ಹೇಳ್ತಾರೆ ಪೈಪ್ ಎಷ್ಟು ಉದ್ದ ಬೇಕು ಅಂತ. ಇವತ್ತು ಅದನ್ನು ಆರ್ಡರ್ ಮಾಡ್ತಿರ್ತಾರೆ, ಯಾಕಂದ್ರೆ ಈಗ ಮಣ್ಣಾಗಿ ಕೂಡ ಟೆಂಪಲ್ ರೆಡಿ ಇದ್ದಾರೆ, ಮುಂದುವರೆದೊಳಗೆ ಮಾಡಬಹುದು. ಅಲ್ಲ, ಈಗ ಒಂದು ವಿಷಯ, ಒಬ್ಬರು ಇಲ್ಲಿ ಸೈಟ್ ಇಂದ ಮಣ್ಣು ತೆಗಿತಾ ಇದ್ದಾರೆ, ಅವ್ರಿಗೆ ಜಾಗ ಇಲ್ಲದೆ ಎಲ್ಲ ಹುಡುಕ್ತಾ ಇದ್ರು, ಅಲ್ಲಿಗೆ ಹಾಕಿದ ಮೇಲೆ ಓಪನ್ ಮಾಡಿ ಪೈಪ್ ಓಪನ್ ಮಾಡಬೇಕು. ಇವತ್ತು ಹೋಗಿ ನೋಡ್ತೇವಲ್ಲ, ಈಗ ಮಣ್ಣ ಬಂದು ಹಾಕಿ ಅಷ್ಟು ಸುಲಭ ಆಗ್ತದ. ಅವರಿಗೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಲಿಂಕ್ ರೋಡ್ಗೆ ಸೂಚನಾ ಫಲಕಗಳನ್ನು ಹಾಕುವುದರಿಂದ ದೇವಳದ ಹಾಕುವುದರಿಂದ ತೀರ್ಮಾನಿಸಲಾಯಿತು. ಆಮೇಲೆ ಪಂಚಾಯತ್ ರಸ್ತೆ ಬದಿಯಲ್ಲಿ PW ರಸ್ತೆ ಬದಿಯಲ್ಲಿ ಮಣ್ಣು ಹಾಕುವುದರ ಟೆಂಪಲ್ ವತಿಯಿಂದ ಮತ್ತು ಪೈಪನ್ನು ಪಂಚಾಯತ್ ವತಿಯಿಂದ ಮಾಡುವುದು ನಿರ್ಣಯಿಸಲಾಯಿತು. ಮತ್ತು ರಸ್ತೆ 2 ಬದಿಗಳಲ್ಲಿ ಅಗಲೀಕರಣ ಬಗ್ಗೆ ಪ್ರಸ್ತಾವಿಸಲಾಗಿ ನಾವು ಇದರ ಬಗ್ಗೆ ಮಣ್ಣು ಹಾಕಿ ಸಮತಟ್ಟುಪಡಿಸುವುದು ನಿರ್ಣಯಿಸಲಾಯಿತು. ಹಾಗಾದರೆ ಬೀದಿ ದನ ಕಳ್ಳತನದ ಬಗ್ಗೆ ಮಾಹಿತಿ ನೀಡಲಾಗಿದ್ದನ್ನು ದಾಖಲಿಸಿಕೊಳ್ಳಲಾಯಿತು. ಸೂಚನಾ ಫಲಕಗಳು ಸಣ್ಣ ಹಂಸು ಇದು ಕುಮಾರಧಾರ ಸೇತುವೆ ಮೇಲೆ ಹಂಪನ ಬಗ್ಗೆ ನಿರ್ಣಯಿಸಲಾಯಿತು, ಸೈನ್ ಬೋರ್ಡ್. ಆಮೇಲೆ ವೇಗ ಮಿತಿ ಬಗ್ಗೆ ಸೂಚನಾ ಫಲಕಗಳನ್ನು, ಬ್ಯಾರಿಗೇಡ್ಗಳನ್ನು ಮತ್ತು ಮಳೆಗಾಲದಲ್ಲಿ ನದಿ ಸ್ನಾನ ಮಾಡಲು ಅವಕಾಶ ಮಾಡಿಕೊಡುವಂತೆ ಅದು ಬ್ಯಾರಿಗೇಡ್ಗಳನ್ನು ಹಾಕುವುದು, ಸುರಕ್ಷಾ ಬೇಲಿ. ಆಮೇಲೆ ಸ್ನಾನಘಟ್ಟದ ಬಳಿ ಶೌಚಾಲಯ ರಚನೆ ಬಗ್ಗೆ ಪ್ರಸ್ತಾವ ದಾಖಲಿಸಿಕೊಳ್ಳಲಾಯಿತು. ಬಸ್ ತಂಡದ ಕುಮಾರದಲ್ಲಿ ಮಾಡೋದು ಮತ್ತು ಸ್ನಾನಘಟ್ಟದ್ದು ಶೌಚಾಲಯದ್ದು ಟೆಂಪರರಿದ್ದು ಸಿಗ್ತದೆ, ಅದನ್ನು ಮಾಡ್ಲಿಕ್ಕೆ ಅಲ್ಲ ಈಗ ಹೇಳಿದ್ರಲ್ಲ ಸರ್, ಈಗ ಮಾಸ್ ಪ್ಲಾನೇಜ್ ಆಗುವಾಗ ಅದು 1 ವರ್ಷ, ಅದಕ್ಕೆ ಟೆಂಪರರಿ ಈಗ ಇದ್ರೆ ಅವತ್ತೆಲ್ಲ ತಂದು ಕೂತ್ಕೊಳಿಸ್ತಾ ಇದ್ರಲ್ಲ, ಅಂತದನ್ನು ಸ್ವಲ್ಪ ಮಾಡ್ಲಿ, ಅದನ್ನೊಂದು ಮಾಡಿ. ಈಗ ಬಾಡಿಗೆಗೆ ಸಿಗ್ತದಲ್ಲ, ಸಿಗ್ತದಲ್ಲ ಸರ್.
ಅಡಿಗೆ ಸಿಗ್ತದೆ ದಿನಕ್ಕೆ ಎಷ್ಟು ಮಾಡಿ ಅಲ್ಲ, ಮತ್ತೆ ಕೋಟೆ ಸೂರ್ಯಮಂಗಲ ವಸತಿ ಗ್ರಾಮದ ಬಳಿ ನೋ ಪಾರ್ಕಿಂಗ್ನಲ್ಲಿ ವಾಹನ ನಿಲ್ಲುವುದಕ್ಕೆ ಮತ್ತೆ ಕ್ರಮ ಕೈಗೊಳ್ಳುವುದು, ಫುಟ್ಪಾತ್ನಲ್ಲಿ ಅಂಗಡಿ ತೆರವು ಬಗ್ಗೆ ಇವತ್ತೇ ಕ್ರಮ ಕೈಗೊಳ್ಳುವುದು, KSRTC ಕಡೆ ಪಂಚಾಯತ್ ಮತ್ತು ದೇವಾಲಯದ ಜಂಟಿಯಾಗಿ ಸಮೀಕ್ಷೆ ಮಾಡುವುದೆಂದು, ಬೀದಿ ದೀಪ ಮತ್ತು ಬೀದಿ ದೀಪ ದುರಸ್ತಿಪಡಿಸುವುದು, ಕುಲ್ಕುಂದವರೆಗಿನ ಸ್ಟ್ರೀಟ್ ಲೈಟನ್ನು ಉರಿಯುವುದಿಲ್ಲ, ಅದರ ಬಗ್ಗೆ ಕ್ರಮ ಕೈಗೊಳ್ಳುವುದು, ಮತ್ತು ಮಿಂಚು ಬಂಧಗಳನ್ನು ಅಳವಡಿಸುವಂತೆ ಪ್ರಸ್ತಾವಿತನ್ನು ಅಳವಡಿಸಿಕೊಳ್ಳುವುದು, ಪಾಲ್ಪುರಿ ಇತರ ಅಂಗಡಿಗಳ ಕಸ ಹಾಕುವುದನ್ನು ಮಠದ ಜಾಗದಲ್ಲಿ ಹಾಕುವುದರ ಬಗ್ಗೆ ಮಾಲಕರಿಗೆ ಮನವಿ ನೀಡುವುದೆಂದು ತೀರ್ಮಾನಿಸಿದೆ. ಬಸ್ ಸ್ಟ್ಯಾಂಡ್ ಹೇಳಿದ್ದೇನೆ ಅಲ್ಲ, ಕುಮಾರಧಾರ ಬಳಿ ಬಸ್ ಹೇಳಿದ್ದೀನಿ ಸರ್. ಕುಮಾರಧಾರದಲ್ಲಿ ಬಸ್ ಸ್ಟ್ಯಾಂಡ್ ರಚನೆ ಬಗ್ಗೆ ಅಂತ ಹೇಳಿ ಯಾವ ಸರ್? ಹಾಂ, ಅದು ಮಾಡ್ತಾರಲ್ಲ. ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವುದು. ಅಲ್ಲಿ ಇನ್ಕ್ಲೂಡ್ ಈಗ ಹೊಸದಾಗಿರಲ್ಲ, ಹಾಂ ಅಲ್ಲಿ ಒಂದು ಹಂಪ ಹಾಕಬೇಕು. ಪೊಲೀಸ್ ಚೌಕಿ ಇದೆ. ಗೊತ್ತಾಯ್ತು ಮೇಡಮ್, ಅದೇ ಹಾಕುವ ಸರ್. ಆದಮೇಲೆ ಈ ಒಂದು ಕುಮಾರಧಾರ ನದಿ ಸ್ನಾನಘಟ್ಟದ ಬಳಿ ಪಾರ್ಕಿ ವ್ಯವಸ್ಥೆಯನ್ನು ಸುವ್ಯವಸ್ಥೆಗೊಳಿಸಬೇಕಂತ ಸದುದ್ದೇಶದಿಂದ ಈ ಒಂದು ಸಭೆಯನ್ನು ಆಯೋಜಿಸಲಾಗಿ ಸಭೆ ಯಶಸ್ವಿಗೊಂಡಿದೆ. ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಗ್ರಾಮ ಪಂಚಾಯತ್ನ ಆಡಳಿತಾಧಿಕಾರಿಗಳಾದ ಶ್ರೀಕಾಂತ್ ಸರ್ ತಮಗೆ ತುಂಬ ಧನ್ಯವಾದ ತಿಳಿಸ್ತೇನೆ ಸರ್. ಹಾಗೆಯೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿಗಳು ಉಪಸ್ಥಿತಿದ್ದು ಸೂಕ್ತ ಸಲಹೆ ಸೂಚನೆ ನೀಡಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ತಮಗೆ ಕೂಡ ತುಂಬ ಧನ್ಯವಾದ ಸಲ್ಲಿಸ್ತೇನೆ ಸರ್. ಹಾಗೆಯೇ ಕಡಬ ತಾಲೂಕಿನ KDF ಸದಸ್ಯರಾದ ಶಿವರಾಮ ಸರ್ ಇದ್ದು ಈ ಸಭೆಯಲ್ಲಿ ಎಲ್ಲ ವಿಚಾರಗಳಿಗೆ ಮಾತನಾಡಿ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ತಮಗೆ ಕೂಡ ತುಂಬ ಧನ್ಯವಾದ ಸಲ್ಲಿಸ್ತೇನೆ ಸರ್. ಹಾಗೆಯೇ ಸಹಾಯಕ ಅಭ್ಯರ್ಥರಾದ ಶ್ರೀಯುತ ಪ್ರಮೋದ್ ಸರ್ ವೇದಿಕೆಯಲ್ಲಿದ್ದ ಸೂಕ್ತ ಸಲಹೆ ಸೂಚನೆ ನೀಡಿದ ತಮಗೆ ಕೂಡ ಧನ್ಯವಾದಗಳು ಸರ್. ಹಾಗೆ ಕಂದಾಯ ಇಲಾಖೆಯ ಸಂತೋಷ್ ಸರ್ ಗ್ರಾಮ ಆಡಳಿತಾಧಿಕಾರಿ ತಮ್ಮ ಕೂಡ ತುಂಬ ಧನ್ಯವಾದ ಸಲ್ಲಿಸ್ತೇನೆ ಸರ್. ಹಾಗೆಯೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸರ್ ತಾವಿದ್ದು ಸೂಕ್ತ ಸಲಹೆ ಸೂಚನೆ ನೀಡಿ ಸರ್ ತಮಗೆ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಹಾಗೆಯೇ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಸೂಕ್ತ ಸಲಹೆ ಸೂಚನೆ ನೀಡಿದಂಥ ಗ್ರಾಮ ಪಂಚಾಯತ್ ನಿಕಟಪುರ ಉಪಾಧ್ಯಕ್ಷರಾದ ಶ್ರೀಯುತ ರಾಯೇಶಣ್ಣ ಸರ್ ತಾವು ಕೂಡ ತುಂಬ ಧನ್ಯವಾದಗಳು ಸರ್. ಹಾಗೆಯೇ ಶಿವಕುಮಾರ್ ಸರ್ ಸರ್ ತಾವಿದ್ದು ಸೂಕ್ತ ಸಲಹೆ ಸೂಚನೆ ನೀಡಿ ತಮಗೆ ಕೂಡ ಧನ್ಯವಾದಗಳು ಸರ್. ಹಾಗೆಯೇ ಗ್ರಾಮ ಪಂಚಾಯತ್ ನಿಕಟಪುರ ಸದಸ್ಯರುಗಳು, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರುಗಳು ಮತ್ತು ಊರಿನ ಎಲ್ಲ ಗಣ್ಯರು, ಉದ್ಯಮಿಗಳು ಮೀನಿಗೆ ಬರಿ ಆಗ್ಲಿಕ್ಕೆ ಯಾರು ಹೇಳಿದ್ದು? ಅದಕ್ಕೆ ಹಾಕಬಾರದು. ನೀವು